ಸೊ ಒಡ್ಡಾರಾಧನೆ, ಒಡ್ಡ ಅಂದ್ರೆ ವೃದ್ಧ, ಹಿರಿಯರು, ಪರಿಪೂರ್ಣವಾದಂಥವರು, ಶ್ರೇಷ್ಠರು, ಮಹಾಪುರುಷರು, ಸಾಧಕರು ಎನ್ನುವ ಅರ್ಥಗಳಿದ್ವು. ಆರಾಧನೆ ಅಂತ ಹೇಳಿದ್ರೆ ಅವರು ಮಾಡಿದಂತಹ ಸಮ್ಯಕ್ತ್ವ ಸಾಧನೆಯನ್ನೇ ಆರಾಧನೆ ಅಂತ ಕರೀತಾರೆ. ಸಮ್ಯಕ್ತ್ವಗಳು ಅಂದ್ರೆ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ತಪಸ್ಸು, ಸಮ್ಯಕ್ ದರ್ಶನ. ಅವರ ಕಥೆಗಳೇ ಒಡ್ಡಾರಾಧನೆಯ ವಸ್ತು. ಒಡ್ಡಾರಾಧನೆಯ ಕರ್ತರು ಶಿವಕೋಟೆ ಆಚಾರ್ಯ. ಕ್ರಿಸ್ತ ಶಕ 920ನೇ ಕಾಲದ ರಚನೆ ಆಗಿರುವಂತಹ ಗದ್ಯ ಕೃತಿ ಇದು. ಇದು ಗದ್ಯ ಕಥಾ ಪ್ರಕಾರ ಅಂತ ಕವಿರಾಜ ಮಾರ್ಕರ ಹೇಳಿರುವಂತಹ ಪ್ರಕಾರದಲ್ಲಿ ಇದು ರಚನೆಯಾಗಿದೆ. ಇದು ಬಹುತೇಕ ಗದ್ಯವನ್ನು ಒಳಗೊಂಡಿದೆ. ಅಲ್ಲಲ್ಲಿ ವಿರಳವಾಗಿ ಕೆಲವು ಪದ್ಯಗಳು ಬರುವುದು ಉಂಟು. ಪೀಠಿಕೆಯ ಸಂಧಿಯಲ್ಲಿ ನೋಡಿದ್ವಿ. ಪೀಠಿಕೆಯಲ್ಲಿ ಏನಿತ್ತು? ಚತುರ್ವಿಧವಾದ ಉಪಸರ್ಗಗಳನ್ನು ಸಹಿಸಬೇಕು. ಚತುರೋಪಸರ್ಗಗಳು ಯಾವುದು? ತಿರುಕೋಪಸರ್ಗ, ಮನುಷ್ಯೋಪಸರ್ಗ, ದೈವೋಪಸರ್ಗ ಮತ್ತು ಅಚೇತನೋಪಸರ್ಗಗಳನ್ನ ಸಹಿಸ್ಕೊಳ್ಬೇಕು. ಹಸಿವು, ನೀರಡಿಕೆ ಮುಂತಾದ 22 ಬಗೆಯ ಪರೀಕ್ಷಾಗಳನ್ನು ಗೆಲ್ಲಬೇಕು. ಪರೀಕ್ಷಾಗಳನ್ನು ನಿಮ್ಮ ಸಾಧನೆಗೆ ಅಡ್ಡಿಯಾಗುವಂಥದ್ದು. ಹೇಳಿದ್ನಲ್ಲ, ಓದ್ಬೇಕಾದ್ರೆ ಹೊಟ್ಟೆ ಎಸೆಯುತ್ತೆ, ಬಾರಿಕೆ ಆಗುತ್ತೆ, ಇನ್ನೇನು ತಿನ್ಬೇಕನ್ಸುತ್ತೆ, ನಿದ್ದೆ ಬರುತ್ತೆ ಇತ್ಯಾದಿ. 22 ಟೈಪ್ ಇದಾವಂತೆ. ಅದರಲ್ಲಿ 2 ಹೆಸರು ಕೊಟ್ಟಿದ್ದಾರೆ. ಆನಂತರ ಪಂಚೇಂದ್ರಿಯಗಳನ್ನು ಗೆಲ್ಲಬೇಕಂತೆ. 5 ಇಂದ್ರಿಯಗಳನ್ನು ಗೆಲ್ದು ಆಮೇಲೆ ಬಾಹ್ಯ ಅಭ್ಯಂತರ ಏನೋ ಪರಿಗ್ರಹಗಳನ್ನು ಕಳ್ಕೊಳ್ಬೇಕು. ಆಮೇಲೆ 12 ವಿಧವಾದ ತಪಸ್ಸನ್ನು ಆಚರಿಸಬೇಕು. ಆನಂತರ ಪರ್ಯೋಪಗಮನದಿಂದ ಸನ್ಯಾಸವನ್ನು ಸ್ವೀಕರಿಸಬೇಕು. ಆಮೇಲೆ ಕರ್ಮ ಕ್ಷಯವಾಗುತ್ತದೆ. ಕರ್ಮಕ್ಷಯಗೊಂಡು ಆಮೇಲೆ ಮೋಕ್ಷವನ್ನ ಹೊಂದಬೇಕು. ಮೋಕ್ಷವನ್ನ ಹೊಂದಿದ ಮೇಲೆ ಸರ್ವಾರ್ಥ ಸಿದ್ಧಿ ಎನ್ನುವುದರಲ್ಲಿ ಹುಟ್ಟಬೇಕು. ಹುಟ್ಟಿದಂತಹ ಮಹಾಪುರುಷರುಗಳ ಕತೆ ಒಡ್ಡಾರಾಧನೆಯ ವಸ್ತು. ಅಂಥ 19 ಮಹಾಪುರುಷರುಗಳ ಕತೆ ಇದೆ. ಮೊದಲ ಕತೆ ಸುಕುಮಾರ ಸ್ವಾಮಿಯ ಕತೆ. ಸುಕುಮಾರ ಸ್ವಾಮಿಯ ಕತೆ ಮುಖ್ಯವಾದ ಅಂಶಗಳೇನಪ್ಪ? ಧಾರ್ಮಿಕ ಅಂಶಗಳನ್ನು ನೋಡ್ಬೇಕಾಗುತ್ತೆ ನಾವು. 2ನೇದು ನಿರೂಪಣೆ, ತಂತ್ರ, ಶೈಲಿಗಳು ನೋಡ್ಬೇಕಾಗುತ್ತೆ. 3ನೇದು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು. ಈ ಆಯಾಮಗಳನ್ನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ನಿರೂಪಣೆಯ ಶೈಲಿ ಅಂತ ಬಂದಾಗ ನಾವೇನು ಹೇಳಿದ್ವಿ? ಇದು ಗದ್ಯ ಕಥಾ ಪ್ರಕಾರ ಅಂತ ಒಂದು ಪಾಯಿಂಟ್ ಬಂತು. 2ನೇ ಪಾಯಿಂಟ್ ಬಂದಿದ್ದೇನು? ಪ್ರತಿಯೊಂದು ಕತೆ ಆರಂಭದಲ್ಲಿ ಪ್ರಾಕೃತದ 2 ಸಾಲಿನ ಗಾಯಗಳಿರ್ತವೆ. ಇವು ಕಥೆಯ ಸಾರ ಸೂಚಿಯಾಗಿರ್ತವೆ ಅಂತ ಹೇಳಿದ್ವಿ. ಮತ್ತು ಕತೆ ಆರಂಭವಾಗಬೇಕಾದ್ರೆ ಅದು ಸ್ಥಳ ವಿವರಣೆ ಮತ್ತು ಅದನ್ನು ಆಳುವ ರಾಜನ ಪರಿಚಯವನ್ನು ಮಾಡಿಕೊಟ್ಟೆ ಆರಂಭವಾಗ್ತವೆ. ಅದನ್ನು ನಾವು ಜನಪದೀಯ ಶೈಲಿ ಅಂತಲೂ ಕರೆದ್ವಿ ಅಲ್ವಾ? ಅದಾದ್ಮೇಲೆ ನಿರೂಪಣೆ ವಿಚಾರಗಳು ಬಂದಾಗ ಪಡಿಯಚ್ಚಿನ ವರ್ಣನೆಗಳು ಬಳಸ್ಕೊಳ್ತಾನೆ. ಅತ್ಯಂತ ರೂಪ, ಲಾವಣ್ಯ, ಹಾವ ಭಾವ, ಸೌಂದರ್ಯ, ಸೌಭಾಗ್ಯ ಅಲ್ವಾ, ವಿಲಾಸ ವಿಭ್ರಮಗಳನ್ನ ಉಳ್ಳವಳಾಗಿದ್ಲು ಅಂತೇಳಿ ರಾಣಿಯರ ಅಥವಾ ಸ್ತ್ರೀಯರ ವರ್ಣನೆಯನ್ನು ಮಾಡಬೇಕಾದ್ರೆ ಪಡಿಯಚ್ಚಿನ ಅಥವಾ ಸಿದ್ಧ ಮಾದರಿಯ ವರ್ಣನೆಗಳನ್ನ ಬಳಸ್ಕೊಳ್ತಾನೆ ಶಿವಕೋಟೆ ಆಚಾರ್ಯ. ಅದಾದ್ಮೇಲೆ ಅಲ್ಲಿ ಒಂದು ದೇಸೀಯತೆ ಅನ್ನೋ ಅಂಶ ತಗೊಂಡ್ಬಂದ್ವಿ ನಾವು. ಕಣ್ಣ ನೀರಂತೀವಿ, ತಲೆಯಂಬಾಗಿ ಕಣ್ಣ ನೀರಂತೀವಿ, ಮರುಮಾತು ಕೊಡದೆ ನೆಲನಂ ಬರೆಯುತ್ತೀರಿ ಅಲ್ವಾ? ಅಲ್ಲಿ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರೆಸದೆ ಪ್ರಸಂಗ ಧ್ವನಿ ಅಂತ, ಅದನ್ನೇನು ಬರೆಯೋದು ಬೇಕಾಗಲ್ಲ ನಾವು. ಬಿಕಾಸ್ ಅಂದ್ರೆ ನೀವು ಯಾಕೆ ಬರ್ಕೊಂಡ್ರಿ ಅಂತ ಹೇಳಿದ್ರೆ ನಂತರ ಮೀಮಾಂಸೆ ಚಾಪ್ಟರ್ ಓದ್ತಿರಲ್ಲ, ಮೀಮಾಂಸೆ ಓದ್ಬೇಕಾದ್ರೆ ಇದೊಂದು ಎಕ್ಸಾಂಪಲ್ ಆಗಿ ಬಳಸ್ಕೊಳ್ಬೋದು ನೀವು ಮೀಮಾಂಸೆ ಟಾಪಿಕ್ಗೆ. ಇದು ನಿರೂಪಣೆ ಅಂಶಗಳನ್ನ ಚರ್ಚೆ ಮಾಡಿದ್ವಿ. ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಅಂತ ಪಟ್ಟಿ ಹಾಕಕ್ಕೆ ಹೋದಾಗ ನಾವು ಹೇಳಿದೆ ನಾನು, ಕವಿ ತಾನು ಬದುಕಿದ ಸಮಾಜದ ಪ್ರತಿನಿಧಿಯಾಗಿರ್ತಾನೆ ಯಾವಾಗಲೂ ಕೂಡ. ಈ ವಿಲ್ ರೆಪ್ರೆಸೆಂಟ್ ದ ಸೊಸೈಟಿ ಈ ವಾಸ್ ಲಿವಿಂಗ್ ಇನ್. ಯಾವುದೇ ಕವಿಯಾಗಿರಲಿ ಅವನು ತಾನು ಬದುಕಿದ ಸಮಾಜದ ಪ್ರತಿನಿಧಿಯಂತೆ ವ್ಯವಹರಿಸುತ್ತಾನೆ ಅಲ್ವಾ? ಕವಿಗೆ ಅರಿವಿಲ್ಲದೆಯೇ ಅವನು ಬದುಕಿದ ಸಮಾಜದ ಅಂಶಗಳು ಕೃತಿಯಲ್ಲಿ ತೆರೆದುಕೊಳ್ತವೆ. ಮುಖ್ಯವಾಗಿ ಸಪ್ತ ವ್ಯಸನಗಳು ನೋಡಿದ್ವಿ. ಆಮೇಲೆ ಅಧಿಕಾರ ವಂಶ ಪಾರಂಪರಿಕವಾದದ್ದು, ಆದರೂ ಅದಕ್ಕೆ ತಕ್ಕ ಅರ್ಹತೆಗಳಿರ್ಬೇಕು. ವಂಶ ಪಾರಂಪರಿಕವಾದರೂ ಅದಕ್ಕೆ ತಕ್ಕ ಅರ್ಹತೆಗಳಿರ್ಬೇಕಾಗಿತ್ತು. ಅರ್ಹತೆಗಳಿಲ್ಲದೆ ಇರುವ ಕಾರಣಕ್ಕೆ ಏನಾಯ್ತು ಅವ್ರಿಗೆ? ರಾಜ ಅವರನ್ನ ತಿರಸ್ಕಾರ ಮಾಡದ ಯಾವುದೋ ದಾಯಾದಿಯ ಮಗಳಿಗೆ ಪಟ್ಟವನ್ನ ಕೊಟ್ಟ, ಮಂತ್ರಿ ಪದವಿಯನ್ನ ಕೊಟ್ಟುಬಿಟ್ಟ ಅಲ್ವಾ? ಅವರು ಸಪ್ತವ್ಯಸನಿಗಳಾಗಿದ್ರು, ಮಂತ್ರಿ ಪದವಿಯನ್ನ ಕಳ್ಕೊಂಡ್ಬಿಟ್ರು. ದುಃಖಿತರಾಗ್ತಾರೆ, ಅವಮಾನಿತರಾಗ್ತಾರೆ. ಯಾರು? ಅಗ್ನಿಭೂತಿ, ವಾಯುಭೂತಿ. ಯಾರ ಮಕ್ಕಳು ಅವರು? ಸೋಮೇಶ್ವರ ಮತ್ತು
ಕಾಶ್ಯಪಿಯ ಮಕ್ಕಳು, ಅಗ್ನಿಭೂತಿ ವಾಯುಭೂತಿ ಅನ್ನುವಂಥವ್ರು. ಆ ನಂತರ ಅವರು ಮನೆಗೆ ಬರ್ತಾರೆ. ಹರಕು ಬಟ್ಟೆಯನ್ನು ಉಟ್ಟಾದರೂ ಭಿಕ್ಷೆ ಬೇಡಿ ಆದ್ರೂ ನಾವು ವಿದ್ಯೆಯನ್ನು ಕಲಿಬೇಕು ಅಂತ ತಾಯಿ ಬಳಿ ಬಂದು ಹೇಳ್ತಾರೆ. ಅಲ್ಲಿ ನಿಲ್ಸಿದ್ವಿ. ಮುಂದುವರೆದು ಇನ್ನಾದರೂ ಓದೋಣ ಎಂದುಕೊಂಡು ತಮ್ಮ ತಾಯಿಗೆ ಈ ಸಂಗತಿಯನ್ನು ತಿಳಿಸಿದರು. ಆಗ ಕಶ್ಯಪಿ ಅವರೊಡನೆ ಹೀಗೆ ಹೇಳಿದ್ಲು, ಮಕ್ಕಳೇ, ಮಗಧೆ ಎಂಬ ನಾಡಿನಲ್ಲಿ ರಾಜಗೃಹ ಎಂಬ ಪಟ್ಟಣವಿದೆ. ಅದನ್ನು ಸುಬಲನೆಂಬ ರಾಜನು ಆಳುತ್ತಿರುವನು. ಅವನ ರಾಣಿ ಸುಪ್ರಭೆ, ಅವರಿಗೆ ಮಂತ್ರಿಯಾಗಿರುವ ಸೂರ್ಯಮಿತ್ರ. ಅಂಡರ್ ಮಾಡ್ಕೊಳ್ಳಿ, ಸೂರ್ಯಮಿತ್ರ ಪಾತ್ರ ಮುಖ್ಯ. ರಾಜರ ಹೆಸರೇನು ಬೇಕಾಗಿಲ್ಲ ನಮಗೆ, ಸೂರ್ಯಮಿತ್ರನ ಪಾತ್ರ ಮುಖ್ಯ. ಅವನು ಕಶ್ಯಪಿಯ ಅಣ್ಣ. ಸೂರ್ಯಮಿತ್ರನನ್ನ ಅಣ್ಣ, ಅವನು ಎಲ್ಲ ವಿದ್ಯೆಗಳನ್ನ ಬಲ್ಲವನು. ಆತನು ನಿಮ್ಮನ್ನ ಓದಿಸಿ ಯೋಗ್ಯರನ್ನಾಗಿ ಮಾಡಲು ಹೇಳಿ ತಿಳಿಸಿ ಪತ್ರ ಬರೆಯಿಸಿ ನಿಮ್ಮ ಕೈಯಲ್ಲಿ ಕಳುಹಿಸುತ್ತೇನೆ. ನೀವು ಹೋಗಿ ನಿಮ್ಮ ಮಾವನ ಬಳಿ ಇದ್ದು ವಿದ್ಯೆ ಕಲಿಯಿರಿ. ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿ ಅವರನ್ನ ಕಳಿಸ್ತಾಳೆ. ಹೀಗೆಂದು ಆಕೆ ಪತ್ರ ಬರೆಯಿಸಿ ಕೊಟ್ಲು. ಅವರಿಬ್ಬರು ತಾಯಿಯನ್ನ ಬೀಳ್ಕೊಂಡರು. ಕೆಲವು ದಿವಸಗಳಲ್ಲಿ ರಾಜಗೃಹಕ್ಕೆ ಬಂದರು. ಅಲ್ಲಿ ಕೇಳಿಕೊಂಡು ಸೂರ್ಯಮಿತ್ರನ ಮನೆಗೆ ಹೋದರು. ಅವನನ್ನ ಕಂಡು ಪತ್ರವನ್ನ ಕೊಟ್ಟರು. ಆಗ ಸೂರ್ಯಮಿತ್ರನು, ನೀವು ಎಲ್ಲಿಂದ ಬಂದಿರಿ, ಯಾರ ಪತ್ರವಿದು ಎಂದು ಕೇಳಿದ. ಅದಕ್ಕೆ ಇವರು, ನಾವು ಕೋಸಂಬಿಯಿಂದ ಬಂದೆವು. ಈ ಪತ್ರವನ್ನು ನಿಮ್ಮ ತಂಗಿ ಕಾಶ್ಯಪಿ ಕಳುಹಿಸಿದ್ಲು ಎಂದರು. ಸೂರ್ಯಮಿತ್ರ ಪತ್ರವನ್ನು ಓದಿ ನೋಡಿದ. ಸೋಮಶರ್ಮ ತೀರಿ ಹೋದುದು, ಮಂತ್ರಿ ಪದವಿ ಬೇರೆಯವರಿಗೆ ಆದುದು, ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿ ಬಿದ್ದು ಜೀವನೋಪಾಯವನ್ನೇ ಕಳೆದುಕೊಂಡುದು. ಇವರನ್ನ ಶಾಸ್ತ್ರಜ್ಞರು, ಬುದ್ಧಿವಂತರು, ಯೋಗ್ಯರು ಆಗುವಂತೆ ಮಾಡಬೇಕು ಎಂದು ಸೂಚಿಸಿ ಮಕ್ಕಳನ್ನ ತನ್ನ ಬಳಿಗೆ ಕಾಶ್ಯಪಿ ಕಳುಹಿಸುವುದು. ಹೀಗೆ ಎಲ್ಲವನ್ನ ಓದಿ ನೋಡ್ದ. ನಾನು ಇವರಿಗೆ ಸಲುಗೆ ಕೊಟ್ಟನಾದರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಮನಸ್ಸಿನಲ್ಲಿ ಯೋಚಿಸಿದ. ಅಗ್ನಿಭೂತಿ ವಾಯುಭೂತಿಗಳಿಗೆ ಹೀಗೆಂದ, ನನಗೆ ಕಶ್ಯಪಿ ಎಂಬ ತಂಗಿಯೂ ಇಲ್ಲ. ಅಂಡರ್ ಮಾಡ್ಕೊಳ್ಳಿ, ಕಶ್ಯಪಿ ಎಂಬ ತಂಗಿಯೂ ಇಲ್ಲ. ಸೋಮಶರ್ಮ ಎಂಬ ಹೆಸರುಳ್ಳ ಭಾವ ಮೈದುನೂ ಇಲ್ಲ. ನನಗೆ ಸೂರ್ಯಮಿತ್ರನೆಂಬ ಹೆಸರಿದೆ. ನಿಮ್ಮ ಮಾವನಾಗಿರುವ ಸೂರ್ಯಮಿತ್ರ ನಾನಲ್ಲ. ಇಲ್ಲಿ ಶಿವಕೋಟಿಯಾಚಾರ್ಯ ಏನ್ ಮಾಡ್ತಾರೆ, ಕುತೂಹಲ ಸೃಷ್ಟಿ ಮಾಡ್ತಾನೆ. ಇಲ್ಲೆಲ್ಲ ಕುತೂಹಲ ಸೃಷ್ಟಿ, ಅಲ್ಲಿ ಬರ್ಕೊಳ್ಳಿ, ಕುತೂಹಲ ಸೃಷ್ಟಿ. ನಮಗೇನನ್ಸುತ್ತೆ, ಹೌದಾ ಹೇಳ್ಕೊಡಲ್ವ ಇವನು, ಸಂಬಂಧ ಮರೆ ಮಾಚಿಬಿಟ್ಟಿದ್ದಾನಲ್ಲ. ಕುತೂಹಲ ಸೃಷ್ಟಿ ಆಗತ್ತೆ. ಕುತೂಹಲ ಸೃಷ್ಟಿ, ಅನೇಕ ಕುತೂಹಲಗಳು ಇರುವಂತಹ ಕಥೆಗಳಿವು. ನೀವು ಯಾರ ಮಕ್ಕಳಾದರೇನು, ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿದ್ದರಾದರೆ ಅಡ್ಡಿ ಇಲ್ಲ. ನಾನು ನಿಮ್ಮ ಮಾವ ಅಲ್ಲ, ಆದರೂ ವಿದ್ಯೆ ಹೇಳ್ಕೊಡ್ತೀನಿ. ಭಿಕ್ಷಾಟನೆ ಮಾಡಿ, ಅಂಡರ್ ಮಾಡ್ಕೊಳ್ಳಿ, ಭಿಕ್ಷಾಟನೆ ಮಾಡಿ ಹರಕು ಬಟ್ಟೆಯುಟ್ಟು ಇರುಳು ಹಗಲು ಆಲಸ್ಯಗೊಳ್ಳದೆ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ನೀವು ಸಾಧ್ಯವುಳ್ಳವರಾದರೆ ನಿಮಗೆ ವಿದ್ಯೆ ಕಲಿಸಬಹುದು. ಅಲ್ಲಿ ವಿದ್ಯಾಭ್ಯಾಸದ ಕ್ರಮ ನೋಡಿ ಹೇಗಿದೆ ಅಲ್ವಾ. ವಿದ್ಯೆಯನ್ನು ಕಲಿಬೇಕಾದ್ರೆ ಮನುಷ್ಯನಿಗೆ ಬೇಕಾಗಿರೋದು ಮೊದಲು ವಿನಮ್ರತೆ, ವಿನಮ್ರ ಭಾವ ಇರಬೇಕು, ಹಂಬಲ್ನೆಸ್. ಅಹಂಕಾರಿಯಾದವನಿಗೆ ವಿದ್ಯೆ ಬರೋದಿಲ್ಲ. ಅವರು ಮಂತ್ರಿ ಮಕ್ಕಳಾದ್ರೆ ಏನಾಯ್ತು, ಹರಕು ಬಟ್ಟೆಯನ್ನುಟ್ಟು ಭಿಕ್ಷಾಟನೆಯನ್ನ ಮಾಡಿ ಹಗಲು ಇರುಳು ಆಲಸ್ಯಗೊಳ್ಳದೆ ನಿಯಮಕ್ಕೆ ಸರಿಯಾಗಿ ವಿದ್ಯೆ ಮಾಡಬೇಕಾಗಿತ್ತಂತೆ. ವಿದ್ಯಾಭ್ಯಾಸ ಕ್ರಮಗಳು ಮೊದಲೆಲ್ಲ ಗುರುಕುಲ ಪದ್ಧತಿಯಲ್ಲಿಯೂ ಕೂಡ ಅಷ್ಟೇ. ರಾಜನ ಮಗನಾದ್ರೂ ಅಷ್ಟೇ, ಮಂತ್ರಿ ಮಗನಾದ್ರೂ ಅಷ್ಟೇ. ಅವನು ದನ ಕಾಯಬೇಕು, ಸಗಣಿ ಬಾಚಬೇಕು, ಕಸ ಹೊಡಿಬೇಕು, ಒಳ್ಳೆದ ಕೆಲಸಗಳು ಮಾಡಬೇಕು, ಗುರುಕುಲದ ಅಡಿಗೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಆಮೇಲೆ ವಿದ್ಯೆ ಕಲಿಬೇಕು ಅಲ್ವಾ. ಸೊ ಏನಂತ ಕರಿತೀವಿ, ಅಹಂಕಾರಿಯಾದವನು ವಿದ್ಯೆಯನ್ನ ಕಲಿಯಕ್ಕಾಗೋದಿಲ್ಲ. ವಿನಮ್ರ ಭಾವ ಇರಬೇಕು, ವಿನಮ್ರತೆ ಮತ್ತು ಶಿಸ್ತು. ವಿದ್ಯೆಯನ್ನ ಕಲಿಬೇಕಾದ್ರೆ ಬೇಕಾಗಿರುವಂಥದ್ದು ವಿನಮ್ರತೆ ಮತ್ತು ಶಿಸ್ತು. ಸೊ ಆ ಕಾಲದಲ್ಲಿ ಆ ಸಾಮಾಜಿಕ ವಿವರಗಳು ವಿದ್ಯೆಯನ್ನ ಕಲಿಯುವ ಪ್ರಕ್ರಿಯೆನೇ ಹೇಳ್ಕೊಡ್ತಾರೆ. ವಿದ್ಯಾಭ್ಯಾಸದ ಪ್ರಕ್ರಿಯೆ. ಅವನು ಯಾರಾದ್ರೂ ಅಷ್ಟೇ, ಅವನು ಭಿಕ್ಷಾಟನೆಯನ್ನು ಮಾಡಿ ಹರಕು ಬಟ್ಟೆ ಭಿಕ್ಷಾಟನೆ ಅರ್ಥ ಏನಪ್ಪ, ಅವನು ವಿನಮ್ರನಾಗಿರ್ಬೇಕು, ಗರ್ವಿಷ್ಠನಾಗಿರಬಾರ್ದು ಅಂತ. ಗರ್ವದಿಂದ ವಿದ್ಯೆ ಲಭಿಸುವುದಿಲ್ಲ ಅಲ್ವಾ. ಶಿಸ್ತು ಮತ್ತು ವಿನಮ್ರ ಭಾವಗಳಿಂದ ಮಾತ್ರ ವಿದ್ಯೆ ಲಭಿಸುತ್ತೆ. ಅದಕ್ಕೆ ಸೂರ್ಯಮಿತ್ರ ಹೇಳ್ತಾನೆ, ನೀವು ಭಿಕ್ಷಾಟನೆ ಮಾಡಿ ಹರಕು ಬಟ್ಟೆಯುಟ್ಟು ಇರುಳು ಹಗಲು ಆಲಸ್ಯಗೊಳ್ಳದ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ನೀವು ಸಾಧ್ಯವುಳ್ಳವರಾದರೆ ನಿಮಗೆ ವಿದ್ಯೆ ಕಲಿಸಬಹುದು. ಒಂದ್ಸಲಿ ಕ್ವಶನ್ ಕೇಳಿದ್ರು, ಅಗ್ನಿಭೂತಿ ವಾಯುಭೂತಿಯವರ ವ್ಯಾಸಂಗದ ಸನ್ನಿವೇಶದ ಸ್ವಾರಸ್ಯ ಅಂತ ಕೇಳಿದ್ರು. ಅದು ವ್ಯಾಸಂಗ ಪ್ರಸಂಗ, ವಿದ್ಯಾಭ್ಯಾಸ ಪ್ರಸಂಗದ ಸ್ವಾರಸ್ಯ ಅಂತ ಕೇಳಿದ್ರು. ಒಂದೇ ಸಲ ಕೇಳಿದ್ದು, ಮತ್ತೆ ಕೇಳೋ ಸಾಧ್ಯಗಳು ಕಡಿಮೆ. ಅಗ್ನಿಭೂತಿ, ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ಕೆಳಗಡೆ, ಅಗ್ನಿಭೂತಿ ವಾಯುಭೂತಿಯವರ ವಿದ್ಯಾಭ್ಯಾಸ ಪ್ರಸಂಗದ ಸ್ವಾರಸ್ಯ ಅಂತ ಕೇಳಿದ್ರು. ಅಗ್ನಿಭೂತಿ ವಾಯುಭೂತಿಯವರ
ವಿದ್ಯಾಭ್ಯಾಸ ಪ್ರಸಂಗದ ಸ್ವಾರಸ್ಯ ಅಂತ ಕೇಳಿದ್ರು. ನೋಡಿ, ಇವರು ಮಂತ್ರಿ ಮಕ್ಕಳಾದರೂ ಅಷ್ಟೇ, ಅವರು ವಿನಮ್ರತೆಯಿಂದ ತಮ್ಮ ಅಹಂಕಾರವನ್ನು ಬದಿಗಿಟ್ಟುಬಿಟ್ಟು ಶಿಸ್ತಿನಿಂದ ನಿಯಮಕ್ಕೆ ಅನುಸಾರವಾಗಿ ಹರಕು ಬಟ್ಟೆಯನ್ನುಟ್ಟು ಭಿಕ್ಷಾಟನೆಯನ್ನು ಮಾಡಿ ವಿದ್ಯೆಯನ್ನ ಕಲಿಬೇಕಾಯ್ತು. ಸೂರ್ಯಮಿತ್ರ ವಿದ್ಯೆಯನ್ನು ಹೇಳ್ಕೊಡೋದಕ್ಕೆ ಹೋಗ್ತಾನೆ. ಅವರು ಇನ್ನು ದಯಮಾಡಿ ಅನುಗ್ರಹವಿದು ಎಂದು ನುಡಿದು ಸಾಷ್ಟಾಂಗ ವಂದಿಸಿದರು. ಮನಸ್ಸಿನಲ್ಲಿ ಸಂತೋಷಪಟ್ಟರು. ಒಳ್ಳೆಯ ದಿನ ವಿದ್ಯಾರಂಭಕ್ಕೆ ಯೋಗ್ಯವಾದ ನಕ್ಷತ್ರದಂದು ತಮಗೆ ಅನುಕೂಲವೆನಿಸಿದಂತೂ ಉಪಾಧ್ಯಾಯರಿಗೆ ನಮಸ್ಕರಿಸಿ ಸಾಷ್ಟಾಂಗ ವಂದಿಸಿ ಅವರ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯೋಗ್ಯವಾದ ನಕ್ಷತ್ರದಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ವಿದ್ಯಾಭ್ಯಾಸ ಶುರು ಮಾಡಬೇಕಾದ್ರೆ ಒಳ್ಳೆ ನಕ್ಷತ್ರ ನೋಡಿ ಒಳ್ಳೆ ದಿನ ಆರಂಭ ಮಾಡ್ಬೇಕು. ನಿನ್ನೆ ಯಾವ ನಕ್ಷತ್ರ ಇರುತ್ತೆ ನಂಗೆ ಗೊತ್ತಿಲ್ಲ, ನಿಮ್ಮ ಲಿಟ್ರೇಚರ್ ಆರಂಭ ಮಾಡ್ಕೊಂಡಿದ್ದೀರಾ ಅಲ್ವಾ? ಸಾಂಸ್ಕೃತಿಕ ವಿವರಗಳು, ಆ ಕಾಲದ ಸಾಂಸ್ಕೃತಿಕ ವಿವರಗಳು. ವಾರ ನಕ್ಷತ್ರವನ್ನು ನೋಡಿ ವಿದ್ಯಾರಂಭ ಮಾಡೋದು, ನಕ್ಷತ್ರ ನೋಡಿ ವಿದ್ಯಾರಂಭ ಮಾಡೋದು, ಒಳ್ಳೆ ದಿನ ಶುಭ ದಿನ ವಿದ್ಯಾರಂಭ ಮಾಡೋದು. ಸಾಮಾಜಿಕ ಸಾಂಸ್ಕೃತಿಕ ಅಂಶ ಅಂತ ರಚನೆ ಮಾಡಿದ್ವಲ್ಲ, ಇದು ಆ ಕಾಲದ ಸಾಂಸ್ಕೃತಿಕ ಅಂಶ. ಸೊ ಅವರು ಒಳ್ಳೆಯ ದಿನ ನೋಡಿ ಸಾಷ್ಟಾಂಗ ವಂದಿಸಿ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸಿದ್ರು. ಸೂರ್ಯಮಿತ್ರನು ಅವರನ್ನ ಇರುಳು ಹಗಲು ಎಡೆಬಿಡದೆ ಕಟ್ಟುನಿಟ್ಟಿನಿಂದ ಓದಿಸಿದ. ಅಂಡರ್ ಮಾಡ್ಕೊಳ್ಳಿ, 7-8 ವರ್ಷಗಳೊಳಗಾಗಿ 4 ವೇದ, ವೇದದ 6 ಅಂಗಗಳಾದ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, 18 ಧರ್ಮಶಾಸ್ತ್ರ, ಮೀಮಾಂಸೆ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ ಶಾಸ್ತ್ರ, ಶಬ್ದಕೋಶ, ಬಲಗಡೆ ಎಫನ್ ಹಾಕೊಂಬಿಟ್ಟು 64 ವಿದ್ಯೆಗಳು ಅಂತ ಬರ್ಕೊಳ್ಳಿ. 64 ವಿದ್ಯೆಗಳು ಅಂದಿನ ಶಿಕ್ಷಣ ಪದ್ಧತಿಯ ಕಲಿಕೆಯ ವಿಷಯಗಳು. ಅಂದಿನ ಶಿಕ್ಷಣ ಪದ್ಧತಿಯ ಕಲಿಕೆಯ ವಿಷಯಗಳು. ಈಗ ಹೇಳಿದ್ರೆ ನೀವು ಸೈನ್ಸು, ಆರ್ಟ್ಸು, ಕಾಮರ್ಸು ಅಂತ ಅವೇ ಅಂದಿನ ಅಥವಾ ಆ ಕಾಲದ ಶಿಕ್ಷಣ ಪದ್ಧತಿಯ ಕಲಿಕೆಯ ವಿಷಯಗಳು. ಅದನ್ನ ಪರಿಚಯಿಸ್ತಾರೆ. ಅವನ್ನ ನೆನ್ಪಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, 1-2-3 ನೆನ್ಪಿಡ್ಕೊಂಡ್ರು ಆಯ್ತು. ಇತ್ಯಾದಿ ನೋಡೋಣ. ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ ಶಾಸ್ತ್ರ, ಶಬ್ದಕೋಶ, ಕಾವ್ಯ ನಾಟಕಗಳು, ಕೌಟಿಲ್ಯನ ಅರ್ಥಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ, ಶಾಲಿಹೋತ್ರ, ಋಷಿಯ ಅಶ್ವಶಾಸ್ತ್ರ, ಪಾಳಕಾಪ್ಯ, ಋಷಿ ಪ್ರಣೀತವಾದ ಗಜಶಾಸ್ತ್ರ, ಹಾನಿತ ಎಂಬ ವೈದ್ಯಶಾಸ್ತ್ರ, ಚರಕ, ಅಶ್ವಿನಿ, ಮತ ಎಂಬ ವೈದ್ಯ ಗ್ರಂಥಗಳು, ವಾಗ್ಭಟನ, ಅಷ್ಟಾಂಗ ಹೃದಯ, ಸುಶ್ರುತ ಗ್ರಂಥ, ಬಿಡುವಲಣ ಅಥವಾ ಕೃಷ್ಣಲವಣ್ಣದ ಪಾನಕ್ಕೆ ಸಂಬಂಧಿಸಿದ ವೈದ್ಯ ಮುಂತಾದ ಮನುಷ್ಯ ವೈದ್ಯಗಳನ್ನು, ಇವರು ಜ್ಯೋತಿಷ್ಯವನ್ನು ಕಲ್ತರು, ವೈದ್ಯವನ್ನು ಕಲ್ತರು, ಎಲ್ಲ MBBS ಇಂಜಿನಿಯರಿಂಗ್ ಎಲ್ಲ ಮಾಡ್ಬಿಟ್ರು. ಮಂತ್ರವಾದ ಮುಂತಾದ ಎಲ್ಲ ಶಾಸ್ತ್ರಗಳಿಗೆ ಪೂರ್ಣವಾಗಿ ಕಲಿಸಿ ಅವರು ಯೋಗ್ಯರನ್ನಾಗಿ ಮಾಡಿದೆ. ಎಷ್ಟು ವರ್ಷದಲ್ಲಿ? ಬರೀ 7 ವರ್ಷದಲ್ಲಿ. ನೀವು ವರ್ಷ ಓದಿರಾ? 5ನೇ ವರ್ಷದಿಂದ ಶುರು ಆಗಿದೆಯಾ ಓದೋದು? 5ನೇ ವರ್ಷದಿಂದ 21ನೇ ವರ್ಷದವರೆಗೂ 16 ವರ್ಷ ಓದಿರಾ? ಏನೇನು ಓದಿರಾ? ಏನೇನು ಶಾಸ್ತ್ರಗಳು ಓದಿರಾ? ಡಿಗ್ರಿ ಇದೆ ಸರ್, ಸಾಕು, ಮುಂದಕ್ಕೆ ಗೊತ್ತಿಲ್ಲ. ನೋಡಿ, 7-8 ವರ್ಷಗಳಲ್ಲೇ ಅಷ್ಟನ್ನು ಕಲ್ತು ಬಿಟ್ರಂತೆ, ಯೋಗ್ಯರನ್ನಾಗಿ ಮಾಡದನಂತೆ. ಗಮನಿಸಿದ್ರ ಅಲ್ಲಿ ಒಂದೇ ಪ್ಯಾರದಲ್ಲಿ 7-8 ವರ್ಷ ಮುಗ್ದೋಗ್ಬಿಡ್ತು. ಕಥೆಯ ವೇಗ ಅಂತ ಬರ್ಕೊಳ್ಳಿ. ಕಥೆಯ ವೇಗ, ಕಥೆಯ ವೇಗ ಅದು ಕೂಡ ತಂತ್ರಗಾರಿಕೆನೆ. ಫಿಲ್ಮ್ ಅಲ್ಲಿ ಅನ್ನೆಸರಿ ಇರೋದನ್ನ ಬೇಗ ಓಡಿಸ್ಬಿಡ್ತಾನಲ್ಲಪ್ಪ. ಚಿಕ್ಕ ವಯಸ್ಸಿಂದ ರಾಕಿ ಬಾಯ್ ನೋಡಿದಿರಾ? KGF. ಚಿಕ್ಕ ವಯಸ್ಸಲ್ಲಿ ಅವನು ರೋಡಿ ಆಗ್ಬೇಕು ಡಿಸೈಡ್ ಮಾಡಿದ್ಮೇಲೆ ಸಡನ್ ರುಡನ್ ಆಗ್ಬಿಡ್ತಾನೆ. ಮಧ್ಯೆ 20 ವರ್ಷ ತೋರಿಸಲ್ಲ ಅಲ್ವಾ? ಅದೆಲ್ಲ ಕಥೆ ಹೇಳುವ ತಂತ್ರಗಾರಿಕೆ. ಇವನು ಅಷ್ಟೇ, ಶಿವಕೋಟಿನೂ ಕೂಡ ಕತೆಗೆ ಪ್ರಮುಖವಲ್ಲದ ಸನ್ನಿವೇಶಗಳು ವೇಗವಾಗಿ ಓಡ್ತವೆ, ಪ್ರಮುಖ ಸನ್ನಿವೇಶಗಳು ನಿಧಾನವಾಗಿ ಓಡ್ತವೆ. ಕಥೆಯ ವೇಗ ಅಲ್ಲಿ ಬರ್ಕೊಳ್ಳಿ. ಕಥೆಯ ವೇಗ ಅಂತ ಬರೆದ್ಬಿಟ್ಟು ಅಪ್ರಮುಖವಾದ ಸನ್ನಿವೇಶಗಳು ವೇಗವಾಗಿ ಓಡುತ್ತವೆ. ಅಪ್ರಮುಖ ವೇಗವಾಗಿ ಓಡುತ್ತವೆ, ಆದರೆ ಪ್ರಮುಖವಾದ ಸನ್ನಿವೇಶಗಳು ನಿಧಾನಗತಿಯಲ್ಲಿ ಚಲಿಸುತ್ತವೆ. ಇದು ಕೂಡ ಕಥನ ತಂತ್ರಗಾರಿಕೆನೆ.
ರೈಟ್. ಸೊ 7 ವರ್ಷ ಮುಗಿದೋಯ್ತು, ಅವರೆಲ್ಲ ವಿದ್ಯೆಯನ್ನು ಕಲ್ತುಬಿಟ್ರು. ಯೋಗ್ಯರನ್ನಾಗಿ ಮಾಡಿದ, ತಮ್ಮ ಅನುಗ್ರಹದಿಂದ ನಾವು ಎಲ್ಲಾ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದೆವು ಎಂದು ಹೇಳಿ ಅತ್ಯಂತ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ನಮಗಿನ್ನೂ ಕ್ಯೂರಿಯಾಸಿಟಿ ಇದೆ, ಅವ್ರ ಮಾವ ಹೌದೋ ಅಲ್ವೋ ಹೇಳ್ತಾನೋ ಇಲ್ವೋ ಅಂತ ಅಲ್ವಾ. ಮುಂದುವರೆದು ಹೋಗಲು ಹೊರಟರು. ಆಗ ಸೂರ್ಯಮಿತ್ರ ಹೀಗಿಂದ, ನೀವು ನನ್ನ ತಂಗಿಯ ಮಕ್ಕಳು, ನನಗೆ ಸೋದರ ಅಳಿಯಂದಿರಾಗಿರುವಿರಿ. ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ, ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ. ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವರೆಂದು ಭಾವಿಸಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದ ಕಾರಣದಿಂದ ಸಲುಗೆ ಕೊಡಲಿಲ್ಲ. ಇದಕ್ಕೆ ನೀವು ಸಿಟ್ಟಾಗಬಾರದು, ನನ್ನ ತಪ್ಪನ್ನು ಕ್ಷಮಿಸಿರಿ. ಅವನು ಒಳ್ಳೆಯ ಉದ್ದೇಶದಿಂದಲೇ ಸಂಬಂಧವನ್ನ ಮರೆಮಾಚಿದ್ದ ಅವನು. ಅವರು ಮತ್ತೆ ಅದೇ ಆಲಸ್ಯಕ್ಕೆ ಬಿದ್ದುಬಿಡ್ತಾರೆ ಅಂತ ಹೇಳಿ ಹಿಂಗೆ ಸೂರ್ಯಮಿತ್ರ ಹೇಳಿದಾಗ ಹೇಳಿ ಅವರಿಗೆ ವಸ್ತ್ರ ಆಭರಣಗಳನ್ನು ಕೊಟ್ಟ, ಪ್ರಯಾಣಕ್ಕೆ ಬೇಕಾಗುವ ಬುತ್ತಿಯನ್ನು ಕೊಟ್ಟು ಕಳುಹಿಸುವ ಸಂದರ್ಭದಲ್ಲಿ ಹಿರಿಯನಾದ ಅಗ್ನಿಭೂತಿ ಅಂಡರ್ ಮಾಡ್ಕೊಳ್ಳಿ. ಇಲ್ಲಿ ಗೊತ್ತಾಗುತ್ತೆ ನಮಗೆ ದೊಡ್ಡವನಾರು ಚಿಕ್ಕವನಾರು ಅಂತ. ಇಲ್ಲಿವರೆಗೂ ಗೊತ್ತಿರಲಿಲ್ಲ. ದೊಡ್ಡವನ ಅಗ್ನಿಭೂತಿ, ಚಿಕ್ಕವನು ವಾಯುಭೂತಿ. ಹಿರಿಯನಾದ ಅಗ್ನಿಭೂತಿ ಎಂಬುವನು ಮಾವನು ನಮಗೆ ಸಲಹೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನ ಮನಸ್ಸಿನಲ್ಲಿ ಭಾವಿಸಿ ಅಂಡರ್ ಮಾಡ್ಕೊಳ್ಳಿ. ಮನಸ್ಸಲ್ಲಿ ಉಪಕಾರವನ್ನ ಭಾವಿಸ್ತಾನೆ ಅಗ್ನಿಭೂತಿ. ಹೌದು, ಮಾವ ಒಳ್ಳೆ ಕೆಲಸ ಮಾಡ್ದ, ಅತ್ಯಂತ ಸಂತೋಷಪಟ್ಟ. ಅಂಡರ್ ಮಾಡ್ಕೊಳ್ಳಿ. ಉಪಕಾರವನ್ನು ಭಾವಿಸಿ ಸಂತೋಷಪಟ್ಟ. ಯಾರೋ ಅಗ್ನಿಭೂತಿ. ಕನ್ಫ್ಯೂಸ್ ಆಗ್ಬೇಡಿ, ಯಾವುದೋ ಭೂತಿ ಇತ್ತು, ಅಗ್ನಿನೋ ವಾಯುನೋ. ಅಗ್ನಿಭೂತಿ ದೊಡ್ಡವನು, ಅವನು ಮನಸ್ಸಲ್ಲಿ ಸಂತೋಷ ಪಡ್ತಾನೆ. ಕಿರಿಯವನಾದ ವಾಯುಭೂತಿ ಅಂಡರ್ ಮಾಡ್ಕೊಳ್ಳಿ. ತಮಗೆ ಸೂರ್ಯಮಿತ್ರ ಮಾಡುವುದಲ್ಲ ಅಪಕಾರವೆಂದೇ ಬಗೆದ. ಅವನಿಗೆ ಕ್ರೋಧ ಬಂದ್ಬಿಡ್ತು. ಏನಕ್ಕೆ? ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದೂ ಕೊಡಿಸ್ಲೂ ಇಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ವಹಿಸಿದವನಲ್ಲ. ತಾನಾದರೂ ದಿವ್ಯವಾದ ಆಹಾರಗಳನ್ನ ಪ್ರತಿದಿನವೂ ಹಲವಾರು ನೆಂಟರನ್ನ ಆಳುಗಳನ್ನ ಕೂಡಿಕೊಂಡು ಉಣ್ಣುತ್ತಿದ್ದನು. ಹಬ್ಬದ ದಿವಸಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ. ಅಂಡರ್ ಮಾಡ್ಕೊಳ್ಳಿ. ಇವನು ಪಂಚ ಮಹಾಪಾಪ ಮಾಡಿದವನು ಅನ್ಕೊಂಬಿಟ್ಟ. ವಾಯುಭೂತಿಗೆ ಸೂರ್ಯನ ಮಿತ್ರನ ಮೇಲೆ ಕ್ರೋಧ ಭಾವ ಬಂದ್ಬಿಡ್ತು. ಕ್ರೋಧ, ಇವನು ದೊಡ್ಡ ಪಾಪಿ, ಇವನು ಮಾವ ಒಂದಿನಕ್ಕೆ ಒಳ್ಳೆ ಊಟ ಹಾಕ್ಸ್ಲಿಲ್ಲ, ನಮ್ಮನ್ನು ಭಿಕ್ಷೆ ಬೇಡಂಗ್ ಮಾಡ್ಬಿಟ್ಟ ಅಂತ ವಾಯುಭೂತಿಗೆ ಕ್ರೋಧ ಭಾವ ಬಂದರೆ, ಅಗ್ನಿಭೂತಿಗೆ ಕೃತಜ್ಞತೆ ಬರುತ್ತೆ, ಉಪಕಾರ ಭಾವ ಬರುತ್ತೆ, ಕೃತಜ್ಞತಾ ಭಾವ ಬರುತ್ತೆ, ಸಂತೋಷನಾಗ್ತಾನೆ. ಯಾರೋ ಅಗ್ನಿಭೂತಿ. ನಮ್ಮಿಬ್ಬರನ್ನ 7-8 ವರ್ಷಗಳವರೆಗೆ ಶತ್ರುಗಳೆಂದು ಭಾವಿಸಿದಂತೆ ದಂಡಿಸಿದ್ದಾನೆ. ಹೀಗೆ ವಾಯುಭೂತಿ ಮನಸ್ಸಿನಲ್ಲಿ ಕ್ರೋಧ ಭಾವ ಇಟ್ಟುಕೊಂಡು ಸಾಷ್ಟಾಂಗ ಬಂಧಿಸಿ ಹೊರಟು ಹೋದ. ಇಲ್ಲಿ ಗಮನಿಸಿ. ವ್ಯಾಸಂಗ ಅಥವಾ ವಿದ್ಯಾಭ್ಯಾಸದ ಪ್ರಸಂಗದ ಸ್ವಾರಸ್ಯ, ಇಲ್ಲಿ ಹೊರಡು ಸ್ವಾರಸ್ಯ ಅಂತ ಬಂದಿದೆ. ಸ್ವಾರಸ್ಯ ಅಂದರೆ ಕತೆ ಬರೆಯೋದಲ್ಲ, ಕಥೆಯನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಅದರಲ್ಲಿ ನೀವು ಅರಿತುಕೊಂಡ ವಿಚಾರಗಳ ಬಗ್ಗೆ ಬರೀಬೇಕು. ಏನ್ ಕಂಡ್ರಿ ಸ್ವಾರಸ್ಯ ಅನ್ನೋ ಪದ? ಅನೇಕ ಕಡೆ ಸ್ವಾರಸ್ಯ ಅನ್ನೋ ಪದ ಬರುತ್ತೆ. ಅದನ್ನ ನಿಮ್ಮ ಈಗ ಫಿಲ್ಮ್ ಹೆಂಗಿತ್ತಪ್ಪ ಅಂದ್ರೆ ಫಸ್ಟ್ ಇಂದ ಕೊನೆಯವ್ರು ಫಿಲ್ಮ್ ಸ್ಟೋರಿ ಹೇಳ್ತೀರಾ ನೀವು ಅಲ್ವಾ? ಚೆನ್ನಾಗಿದೆ, ಯಾಕೆ ಚೆನ್ನಾಗಿದೆ ಒಂದೆರಡು ವಿಚಾರಗಳನ್ನ ಹೇಳ್ತೀರಾ, ಚೆನ್ನಾಗಿಲ್ಲ ಯಾಕೆ ಚೆನ್ನಾಗಿಲ್ಲ ಒಂದೆರಡು ವಿಚಾರಗಳನ್ನ ಹೇಳ್ತೀರಾ ಅಲ್ವಾ? ಅದೇ ಸ್ವಾರಸ್ಯ ಅಂದ್ರೆ. ಅದರಿಂದ ನೀವು ಗ್ರಹಿಸಿದ ಅಂಶಗಳು ಏನು ಅನ್ನೋದು ಅಷ್ಟೇ. ರೈಟ್. ಇಲ್ಲಿ ನೀವು ಗಮನಿಸ್ಬೇಕು, ಇಬ್ಬರು ಒಂದೇ ತಾಯಿಯ ಮಕ್ಕಳು, ಒಂದೇ ಪರಿಸರದಲ್ಲಿ ಬೆಳೆದು ದೊಡ್ಡವರಾಗಿದ್ದಾರೆ, ಒಂದೇ ಗುರುಗಳ ಬಳಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಆದರೂ ಒಬ್ಬನಲ್ಲಿ ಕ್ರೋಧ ಭಾವ, ಒಬ್ಬನಲ್ಲಿ ಕೃತಜ್ಞತಾ ಭಾವ. ಯಾಕೆ ಇಬ್ಬರ ಪ್ರತಿಕ್ರಿಯೆಗಳು ಬೇರೆ ಆಯಿತು? ಮನುಷ್ಯನ ವ್ಯಕ್ತಿತ್ವ ರೂಪಿಸುವುದು ಅವನ ಸುತ್ತಲಿನ ಸಮಾಜ, ಜೊತೆಗೆ ಅವನ ಜ್ಞಾನ, ತಿಳುವಳಿಕೆ ಅಥವಾ ಅವನ ಕುಟುಂಬದ ಮೌಲ್ಯಗಳು ಇತ್ಯಾದಿ. ಆದರೆ ವಾಯುಭೂತಿಗೆ ಕ್ರೋಧ ಭಾವ ಬಂತು, ಅಗ್ನಿಭೂತಿಗೆ ಕೃತಜ್ಞತಾ ಭಾವ ಬಂತು. ಯಾಕೆ ಬಂತು? ಬರ್ಬಾರ್ದಾಗಿತ್ತಲ್ವಾ? ಬರ್ಬಾರ್ದಾಗಿತ್ತಾನೆ ಅಲ್ವಾ? ಇಬ್ಬರು ಒಂದೇ ವಿದ್ಯೆಯನ್ನ ಕಲ್ತಿದ್ದಾರೆ, ಒಂದೇ ಗುರುಗಳ ಬಳಿ ವಿದ್ಯೆಯನ್ನ ಕಲ್ತಿದ್ದಾರೆ, ಒಂದೇ ತಾಯಿಯ ಮಕ್ಕಳು. ವಿದ್ಯಾಭ್ಯಾಸ ಕಲಿಯೋದಕ್ಕೆ ಮುಂಚೆ ಇಬ್ಬರು ಸಪ್ತ ವ್ಯಸನಿಗಳೇ. ಅದ್ರಲ್ಲೊಬ್ಬ ಒಳ್ಳೆಯವರೊಬ್ಬನ ಕೆಟ್ಟವನಂತ ಇರಲಿಲ್ಲ ನಮ್ಗೆ. ಆದರೂ ಇಬ್ಬರ ಪ್ರತಿಕ್ರಿಯೆಗಳು ಬೇರೆ ಆಗ್ಬಿಟ್ವು.
ಯಾಕಾದ್ವು? ಅದೇ ಭಾವನೆಗಳು ಹೆಂಗ್ ರೂಪಿಸ್ತವೆ? ಏನಾದ್ರು ಕಾರಣ ಇರ್ಬೇಕಲ್ಲ. ಆಮೇಲೆ ಅನುಭವ, ಆಲೋಚನೆ ಇರ್ಲಿ. ಇಲ್ಲಿ ಸ್ವಾರಸ್ಯ ಅಂತ ಬಂದಾಗ ಒಂದು ಜ್ಞಾನ ಅನುಭವಗಳು ಒಂದೇ ಇರ್ಬೋದು. ಅದನ್ನ ಪರಿಗ್ರಹಿಕೆ, ಪರ್ಸೆಪ್ಷನ್ ಅಂತ ಕರಿತೀವಿ, ಗೊತ್ತಾ? ಪರ್ಸೆಪ್ಷನ್, ಪರಿಗ್ರಹಿಕೆ. ನಾವು ಯಾವುದೇ ಅನುಭವಗಳಿಗೆ ತೆರೆದುಕೊಂಡರೂ ಕೂಡ ಅದನ್ನು ನಾವು ಹೇಗೆ ಪರಿಗ್ರಹಿಸುತ್ತೇವೆ ಅನ್ನೋದರ ಮೇಲೆ ನಮ್ಮ ನಿರ್ಧಾರಗಳು ರೂಪುಗೊಳ್ಳುತ್ತವೆ. ಪರಿಗ್ರಹಿಕೆ, ಪರ್ಸೆಪ್ಷನ್. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಭಿಕ್ಷುಕರು ಬಂದರು ಅಂತ ತಿಳ್ಕೊಳ್ಳಿ. ಒಬ್ಬನಿಗೆ ಅವ್ರ ಬಗ್ಗೆ ಕನಿಕರ ಬರ್ಬೋದು, ಇನ್ನೊಬ್ಬನಿಗೆ ನೋಡಿ ಕ್ರೋಧ ಭಾವ ಬರ್ಬೋದು. ದುಡ್ಕೊಂಡ್ ತಿನ್ನಕ್ಕಾಗಲ್ಲ ಇವರಿಗೆ ಅಂತ ಪರ್ಸೆಪ್ಷನ್. ಎರಡನೇದು, ನೀವು ಒಂದು 10 ರೂಪಾಯಿ ಕೊಡ್ತೀರಾ, ನಿಮ್ಮನ್ನ ಯಾರು ನೋಡ್ತಾನೆ, ಪಾಪ ಎಷ್ಟು ದಾನಿ ಅಂತ ಒಬ್ಬನ ಅನ್ಕೋಬಹುದು, ಇನ್ನೊಬ್ಬನ ದುಡ್ಡು ಹೆಚ್ಚಾಗಿದೆ ಅವನಿಗೆ ಅಂತ ಅನ್ಕೊಳ್ಬಹುದು, ಇನ್ನೊಬ್ಬನ ಸುಮ್ಮನೆ ಶೋ ಆಫ್ ಮಾಡ್ತಾನೆ ಅಂತ ಅನ್ಕೊಳ್ಬಹುದು. ಪರ್ಸೆಪ್ಷನ್. ಘಟನೆಗಳು ಒಂದೇ ಇರಬಹುದು, ನಿಮ್ಮ ಸುತ್ತಲಿನ ಘಟನೆಗಳು ಒಂದೇ ಇರಬಹುದು, ನೀವು ಪಡೆದುಕೊಳ್ಳುವ ಜ್ಞಾನವೂ ಒಂದೇ ಇರಬಹುದು. ಅದನ್ನು ನೀವು ಹೇಗೆ ಗ್ರಹಿಸುತ್ತೀರಿ ಅನ್ನೋದರ ಮೇಲೆ ನಿಮ್ಮ ನಿರ್ಧಾರಗಳು ರೂಪುಗೊಳ್ತವೆ. ನೀವು ಹೆಂಗೆ ಪರ್ಸೀವ್ ಮಾಡ್ತೀರಾ ಅಂತ, ನೀವು ಅದನ್ನ ಹೇಗೆ ಗ್ರಹಿಸುತ್ತೀರಿ ಅನ್ನೋದರ ಮೇಲೆ ನಿಮ್ಮ ಅಭಿಪ್ರಾಯಗಳು ರೂಪುಗೊಳ್ಳುತ್ತವೆ. ಕೇವಲ ಶಿಕ್ಷಣ ಒಂದೇ ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವುದಿಲ್ಲ. ಶಿಕ್ಷಣ ಒಂದು ಭಾಗ ಅಷ್ಟೇ. ಇಬ್ಬರದು ಒಂದೇ ಶಿಕ್ಷಣ ಅಲ್ವಾ? ಮತ್ತಂಗಾರೆ ಇಬ್ಬರದು ಬೇರೆ ಬೇರೆ ವ್ಯಕ್ತಿತ್ವ ಯಾಕಾಯ್ತು? ಮತ್ತೆ ಯಾಕಾಯ್ತು? ಇಬ್ಬರ ಪರಿಗ್ರಹಗಳು ಬೇರೆ ಆಗ್ಬಿಡ್ತು. ಮಾವ ಅವರನ್ನ ಶಿಸ್ತಿನಿಂದ ಓದಿಸ್ತ, ಭಿಕ್ಷಾಟನೆ ಮಾಡುವ ಹಾಗೆ ಮಾಡ್ದ. ಆ ಸನ್ನಿವೇಶಕ್ಕೆ ಅಗ್ನಿಭೂತಿ ಅದನ್ನ ಸ್ವೀಕರಿಸಿದ ರೀತಿ ಅಂತದ್ದು ಕೃತಜ್ಞತೆಯಿಂದ ಸ್ವೀಕರಿಸ್ಬಿಟ್ಟ, ಅದು ಒಳ್ಳೇದಾಯ್ತು ನಮಗೆ ಅಂತ. ಇವನ್ ಅದನ್ನು ಸ್ವೀಕರಿಸಿದ ರೀತಿ ಅಂತದ್ದು ಇವನು ಪಂಚಮಹಾಪಾತಕ ಮಾಡಿದ್ಬಿಟ್ಟಿದ್ದಾನೆ. ಪರಿಗ್ರಹಿಕೆಗಳು. ನಮ್ಮ ವ್ಯಕ್ತಿತ್ವ ಕೇವಲ ನಮ್ಮ ಸಮಾಜ ಮತ್ತು ಶಿಕ್ಷಣದಿಂದ ಮಾತ್ರ ರೂಪುಗೊಳ್ಳುವುದಿಲ್ಲ, ಅದನ್ನು ನಾವು ಹೇಗೆ ಪರಿಗ್ರಹಿಸುತ್ತೇವೆ, ಹೇಗೆ ಸ್ವೀಕರಿಸ್ತೇವೆ ಅನ್ನೋದ್ರ ಮೇಲೂ ಕೂಡ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಇಬ್ಬರು ಒಂದೇ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ, ಒಂದೇ ತಾಯಿಯ ಮಕ್ಕಳು, ಆದರೂ ಇಬ್ಬರ ನಿರ್ಧಾರ, ತೀರ್ಮಾನ ಅಥವಾ ಪ್ರತಿಕ್ರಿಯೆಗಳು ಬೇರೆ ಬೇರೆ ಆಗ್ಬಿಟ್ಟು. ಒಬ್ಬ ಕ್ರೋಧ ಭಾವವನ್ನು ತಾಳಿದ್ರೆ ಇನ್ನೊಬ್ಬ ಕೃತಜ್ಞತಾ ಭಾವವನ್ನು ತಾಳ್ತಾನೆ. ಕೃತಜ್ಞತೆ ಬರುತ್ತೆ ಯಾರಲ್ಲಿ? ವಾಯುಭೂತಿಯಲ್ಲಿ. ಅಗ್ನಿಭೂತಿಯಲ್ಲಿ ಕೃತಜ್ಞತೆ ಬಂದ್ರೆ ವಾಯುಭೂತಿಯಲ್ಲಿ ಕ್ರೋಧ ಭಾವ ಬರುತ್ತೆ. ಸೊ ಇಬ್ರು ವಾಪಸ್ ಬಂದ್ರು, ಮನೆಗೆ ಬಂದ್ರು. ತಾವು ವಿದ್ವಾಂಸರಾಗಿ ಕೌಶಂಬಿಗೆ ಬಂದ್ರು. ತಮ್ಮ ಮನೆಗೆ ಹೊಕ್ಕು ತಾಯಿಯನ್ನ ಕಂಡು ವಂದಿಸಿದ್ರು. ತಾವು ವಿದ್ವಾಂಸರಾಗಿ ಬಂದುದನ್ನು ತಿಳಿಸಿದ್ರು. ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡ್ರು. ಒಳ್ಳೆಯ ದಿನ, ವಾರ, ನಕ್ಷತ್ರ, ಮುಹೂರ್ತದಲ್ಲಿ ಅತಿಬಲ ಮಹಾರಾಜನಲ್ಲಿಗೆ ಬಂದು ಅವನನ್ನ ಕಂಡು ಬೇರೆ ಬೇರೆಯಾಗಿ ಸ್ತುತಿ ರಚನೆ ಮಾಡಿದ್ರು. ಅವನನ್ನು ಕ್ರಿಯೆ ಕಾರಕಗಳ ಸಂಬಂಧಪೂರ್ವಕ ವ್ಯಾಕರಣ ಶುದ್ಧವಾಗಿ ವ್ಯಾಖ್ಯಾನ ಮಾಡಿದ್ರು. ತಮ್ಮ ಪಾಂಡಿತ್ಯವನ್ನ ಪ್ರಕಟಿಸಿದ್ರು. ಆಗ ರಾಜಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಮೆಚ್ಚಿ ಹಿರಿದಾಗಿ ಹೊಗಳಿದ್ರು. ರಾಜನು ಮನಸ್ಸಿನಲ್ಲಿ ಸಂತೋಷಗೊಂಡು ಪ್ರೀತಿ ತಾಳಿದ. ನಿಮ್ಮ ತಂದೆಯ ಮಂತ್ರಿಸ್ಥಾನವನ್ನು ಜೀವಿಕೆಯನ್ನು ಸ್ವೀಕರಿಸಿ ಎಂದು ಅವರಿಗೆ ಕೊಟ್ಟ. ದೊಡ್ಡ ಅನುಗ್ರಹವಿದು ಎಂದುಕೊಂಡು ಅವರು ನಮಸ್ಕರಿಸಿ ರಾಜನಿತ್ತುದನ್ನು ಸ್ವೀಕರಿಸಿದರು. ಸುಖವಾಗಿ ಬಾಳುತ್ತಾ ಅವರು ಹಲವಾರು ವಿದ್ವಾಂಸರಿಗೆ ವಿದ್ಯೆಗಳನ್ನ ವಿವರಣೆ ಮಾಡುತ್ತಾ ಲೋಕದಲ್ಲಿಯೂ ಅರಮನೆಯಲ್ಲಿಯೂ ಪೂಜ್ಯರಾದರು. ಸುಖ ಸಂಕಟ ವಿನೋದದಿಂದ ಹೀಗೆ ಕಾಲ ಕಳೆಯುತ್ತಿತ್ತು. ಇಲ್ಲಿವರೆಗೂ ಧರ್ಮದ ವಿಚಾರಗಳನ್ನು ಬಂತ? ಜೈನ ಧರ್ಮದ ವಿಚಾರ ಎಲ್ಲೂ ಬಂದಿಲ್ಲ. ಶಿವಕೋಟಿ ಹೀಗೇನೆ ನೇರವಾಗಿ ಧರ್ಮದ ವಿಚಾರ ಹೇಳ್ಬಿಟ್ರೆ ಬೋರ್ ಆಗ್ಬಿಡತ್ತೆ. ಧಾರ್ಮಿಕ ಅಂಶಗಳೆಲ್ಲ ರಸಹೀನವಾದವುಗಳು. ರಸಹೀನ ಅಲ್ವಾ ಅವು? ರಸಹೀನವಾದವುಗಳು. ಧರ್ಮ ರಸಹೀನವಾದದ್ದು. ಎಷ್ಟೊತ್ತಂತ ಕೇಳೋದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಒಳ್ಳೇದು, ಇದು ಕೆಟ್ಟದ್ದು, ಬೇಜಾರಾಗ್ಬಿಡುತ್ತೆ. ಆದರೆ ಒಬ್ಬ ಕಲಾವಿದ, ಒಬ್ಬ ಕಥನ ಕಲೆ ಗೊತ್ತಿರುವವನು ಸ್ವಾರಸ್ಯವಾದಂತಹ ಕಥೆಯ ಒಳಗಡೆ ಧರ್ಮ ವಿಚಾರವನ್ನ ಹೊಂದಿಸಿ ಹೇಳುವುದು ಗೊತ್ತು. ಯಾರಿಗ್ ಗೊತ್ತು? ಶಿವಕೋಟಿಗೆ ಗೊತ್ತು. ಮುಂದುವರೆದು ಒಂದಿನ ಏನಾಗುತ್ತೆ, ಇತ್ತ ರಾಜಗೃಹದಲ್ಲಿ ಸೂರ್ಯಮಿತ್ರನಿಗೆ ಸುಬಲ ಮಹಾರಾಜನು ತಾನು ಕೊಟ್ಟ ಅಮೂಲ್ಯವಾದ ಮಾಣಿಕ್ಯದ ಉಂಗುರವನ್ನ ಉಂಗುರವನ್ನ ತೆಗೆದು ಒಮ್ಮೆ ತೊಡಲು ಕೊಟ್ಟ. ಸುಬಲ ಮಹಾರಾಜ
ಸೂರ್ಯಮಿತ್ರನ ಕರ್ಬಿಟ್ಟು, ಬಾರೋ ಸೂರ್ಯಮಿತ್ರ, ಒಂದಿನ ಉಂಗುರ ಹಾಕೊಂಡು ಅಡ್ಡಾಡ್ಕೊಂಬ ಆರಾಮಾಗೆ ಕೊಟ್ಟ. ಹೋದ. ಅದೇನು ಮಾಡ್ಕೊಳ್ಳಿ. ಸೂರ್ಯಮಿತ್ರ ಒಂದು ದಿವಸ ಸೂರ್ಯನಿಗೆ ಸಂಧ್ಯಾಕಾಲದ ಆರ್ಘ್ಯವನ್ನು ಕೊಡಲು ಹೋದ. ಸಂಧ್ಯಾ ವಂದನೆ, ಆರ್ಘ್ಯ ಅಂದ್ರೆ ನೀರು ಅರ್ಪಿಸ್ಬಿಟ್ಟು ವಂದಿಸ್ಬಿಟ್ಟು ಸಂಧ್ಯಾ ವಂದನೆ ಮಾಡಕ್ ಹೋಗ್ತಾನೆ. ಸಾಂಸ್ಕೃತಿಕ ವಿವರಗಳಲ್ವಾ ಇವು? ಸಂಧ್ಯಾ ವಂದನೆ ಮಾಡುವ ಪ್ರಕ್ರಿಯೆಗಳು ಸಾಂಸ್ಕೃತಿಕ ವಿವರಗಳಲ್ವಾ? ಸಂಧ್ಯಾ ವಂದನೆ, ಸಂಧ್ಯಾಕಾಲದ ಆರ್ಘ್ಯವನ್ನು ಕೊಡಲು ಹೋದ. ಸಾಂಸ್ಕೃತಿಕ ಅಂಶಗಳು. ಸೂರ್ಯನಿಗೆ ಅಭಿಮುಖವಾಗಿ ಆರ್ಘ್ಯವನ್ನು ಕೊಡುವಾಗ ಆ ಉಂಗುರ ಅವನ ಬೆರಳಿನಿಂದ ಹೊರಗೆ ಬಂದು ಆರ್ಘ್ಯದ ನೀರಿನೊಡನೆಗೆ ತಾವರೆಯ ಕೆರೆಯಲ್ಲಿ ಬಿದ್ದಿತು. ಆ ಉಂಗುರ ತಾವರೆಯ ಕೆರೆಯಲ್ಲಿ ಬಿದ್ದುಬಿಡ್ತು. ಅವನದನ್ನು ನೋಡ್ಲಿಲ್ಲ, ಭಾವಿಸ್ಲಿಲ್ಲ. ನೀರು ಹಿಂಗೆ ತಗೊಂಡು ಹಿಂಗೆ ಆರ್ಘ್ಯವನ್ನು ಕೊಡಬೇಕಾದ್ರೆ ನೀರಿನ ಜೊತೆಗೆ ಉಂಗುರನ ಜಾರಿ ಬಿದ್ದುಬಿಡ್ತು. ನೋಡ್ಲಿಲ್ಲ ಅವನದನ್ನ. ಸುಮ್ಮನೆ ಸ್ವಲ್ಪ ದೂರ ಹೋದ, ಕೈಯನ್ನು ನೋಡದ, ಬೆರಳಿನ ಉಂಗುರವನ್ನ ಕಾಣದೆ ಎಲ್ಲಿ ಬಿದ್ದು ಹೋಯ್ತೋ ಎಂದುಕೊಂಡ. ಅದು ಕಾಣೆಯಾಗಲು ಕಾರಣವನ್ನ ತಿಳಿಯದೆ ಬಹಳ ವ್ಯಥೆಪಟ್ಟ. ಭಯಗೊಂಡವನಾಗಿ ದಿಕ್ಕುಗಳನ್ನು ನೋಡದ. ಹಾಗೆ ನೋಡುವಾಗ ದೂರದ ಒಂದು ಸ್ಥಳದಲ್ಲಿ ಇದ್ದ ದಿವ್ಯಜ್ಞಾನಿಗಳಾದ, ಅಂಡರ್ ಮಾಡ್ಕೊಳ್ಳಿ, ದಿವ್ಯಜ್ಞಾನಿಗಳಾದ ಸುಧರ್ಮರೆಂಬ ಆಚಾರ್ಯರನ್ನ ಕಂಡ. ಸುಧರ್ಮ ಆಚಾರ್ಯರನ್ನ ಕಂಡ. ಇವರು ಏನಾದರೂ ತಿಳಿದಿದ್ದರೆ ಕೇಳಿ ನೋಡುವೆನು ಎಂದು ಹೋಗಿ ಆ ಮುನಿಗಳ ಪಕ್ಕದಲ್ಲಿ ಇದ್ದ. ಆಗ ಸುಧರ್ಮಾಚಾರ್ಯರು, ಈತನು ಭವ್ಯ, ಅಂಟನ್ ಮಾಡ್ಕೊಳ್ಳಿ, ಭವ್ಯ ಅಂತ ಹೇಳಿದ್ರೆ ಜೈನ ಧರ್ಮದಲ್ಲಿ ಮುಕ್ತಿಗೆ ಅರ್ಹನಾದ ಜೀವಿ. ಮುಕ್ತಿಗೆ ಅರ್ಹನಾದ ಜೀವಿ. ಈ ಚಿಕ್ಕ ಪುಟ್ಟ ಪಾಯಿಂಟ್ಗಳಿದ್ರೆ ಟೆಕ್ಸ್ಟ್ ಬುಕ್ಲೇ ಬರ್ಕೊಂಬಿಡಿ. ನೋಟ್ಸಲ್ಲಿ ಬರೆದ್ರೆ ಏನಾಗುತ್ತೆ, ಮತ್ತೆ ಹುಡುಕೋಬೇಕು, ಎಲ್ಲೋಯ್ತಿದು, ಯಾವ ನೋಟ್ಸು, ಯಾವ ಪಾಯಿಂಟ್, ಏನಾದರೂ ಪ್ಯಾರಾಗ್ರಾಫ್ಗಳೇನಾದ್ರು ಬರ್ಸೋದಿದ್ರೆ ನೋಟ್ಸಲ್ಲಿ ಬರ್ಕೊಡಿ. ಸ್ಪೇಸ್ ಇದೆ ಬುಕ್ಕಲ್ಲಿ, ಅಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಓದಬೇಕಾದ್ರೆ ಜೊತೆಗೆ ಅಲ್ಲಿ ನಿಮಗೆ ರಿಕಲೆಕ್ಟ್ ಮಾಡ್ಕೊಳ್ಬೋದು. ಸುಧರ್ಮಾಚಾರ್ಯರ ಹತ್ರ ಹೋಗ್ತಾನೆ. ಇವರು ಏನಾದರೂ ತಿಳಿದಿದ್ದರೆ ಕೇಳು ನಮ್ಮನಿಂದ ಹೋದಾಗ ಸುಧರ್ಮಾಚಾರ್ಯರಿಗೆ ಇವನು ಭವ್ಯ, ಧರ್ಮ ವಿಚಾರವನ್ನು ಕೇಳಲು ಅರ್ಹನು ಎಂದು ತಿಳಿದು, ಅವಾಗೆಲ್ಲ ಜೈನ ಮುನಿಗಳೆಲ್ಲ ಯಾರ್ಯಾರಿಗೋ ಧರ್ಮ ವಿಚಾರಗಳನ್ನ ಬೋಧನೆ ಮಾಡ್ತಿರ್ಲಿಲ್ಲ. ಮಾಡಿದ್ರೆ ಇವನಿಗೆ ಉಪಯೋಗ ಬರುತ್ತೆ ಅನ್ನೋಂತ ಮಾತ್ರ ಮಾಡ್ತಾ ಇದ್ರು. ಅರ್ಹತೆ UPSC 21 ವರ್ಷ ಇಟ್ಟರಲ್ಲಪ್ಪ, ಕಟ್ ಆಫ್ ಡಿಗ್ರಿ ಓದಿರ್ಬೇಕು ಅಂತ ಮಿನಿಮಮ್ ಕ್ವಾಲಿಫಿಕೇಶನ್. ಜೈನ ಧರ್ಮದ ಮುನಿಗಳು ಕೂಡ ಧರ್ಮ ಬೋಧನೆಯನ್ನ ಮುಕ್ತಿಗೆ ಅರ್ಹನಾದಂತಹ ವ್ಯಕ್ತಿಗೆ ಮಾತ್ರ ಮಾಡ್ತಾ ಇತ್ತು. ಇವನಿಗೆ ಧರ್ಮ ಬೋಧನೆಯನ್ನು ಮಾಡಿದ್ರೆ ಇವನು ಮುಕ್ತಿಯನ್ನ ಹೊಂದಲು ಅರ್ಹನಾಗಿದ್ದಾನೆ, ಯೋಗ್ಯನಾಗಿದ್ದಾನೆ. ಸೊ ಸುಧರ್ಮಾಚಾರ್ಯರಿಗೆ ಸೂರ್ಯಮಿತ್ರನ ನೋಡಿ ಏನನ್ನಿಸ್ತು, ಈತನು ಭವ್ಯ, ಧರ್ಮ ವಿಚಾರವನ್ನು ಕೇಳಲು ಅರ್ಹನು ಎಂದು ತಿಳಿದು, ಏನಯ್ಯ, ಅರಸರು ಇಟ್ಟುಕೊಳ್ಳಲು ಕೊಟ್ಟ ಮಾಣಿಕ್ಯದ ಉಂಗುರವನ್ನ ಕಳೆದುಕೊಂಡು ಬಂದಿರೆ? ಇನ್ನು ಹೇಳೇ ಇಲ್ಲ ಟಾಪಿಕ್ ಅವನಿಗೆ. ಸುಧರ್ಮಾಚಾರ್ಯರು ಎಲ್ಲ ತಿಳಿದವರಂತ ಅವರೇ ಕೇಳ್ಬಿಟ್ರು, ಏನಪ್ಪಾ ಉಂಗುರ ಕಳೆದೋಯ್ತಾ ಎಂದರು. ಆಗ ಸೂರ್ಯಮಿತ್ರನವರಿಗೆ ಸಾಷ್ಟಾಂಗ ವಂದಿಸಿ ಹೀಗೆ ತಿಳಿದವರು ಇರುವರೆ ನೋಡಿ. ಇಲ್ಲೆಲ್ಲ ರೋಚಕತೆ. ಶವಕೋಟಿ ನೇರವಾಗಿ ಧರ್ಮಕ್ಕೆ ಧುಮುಕೋದಿಲ್ಲ. ಇಂಥ ರೋಚಕ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ ನಾವು ಕಥೆಯಲ್ಲಿ ಆಸಕ್ತಿ ತಾಳುವಂತೆ ಮಾಡ್ತಾನೆ. ಮೊದಲು ಓದುಗರು ಕಥೆಯಲ್ಲಿ ಆಸಕ್ತಿ ತಾಳುವಂತೆ ಮಾಡುತ್ತಾನೆ. ರೋಚಕ ಸನ್ನಿವೇಶಗಳು ಇವೆಲ್ಲ ರೋಚಕತೆ. ನಮ್ಗೆ ಆಶ್ಚರ್ಯ ಆಗಲ್ವಾ? ಹೆಂಗ್ ಗೊತ್ತಾಯ್ತಪ್ಪ ಉಂಗುರ ಬಿದ್ದಿದ್ದು ಇವ್ರಿಗೆ? ಸೂರ್ಯಮಿತ್ರನಿಗೆ ಆಶ್ಚರ್ಯವಾಯ್ತು, ರೈಟ್? ಇವೆಲ್ಲ ರೋಚಕತೆಗಳು. ರೋಚಕತೆ ಎಂದು ಹೊಗಳಿ ಹೀಗೆ ಕೇಳಿದ, ಪೂಜ್ಯರೇ, ಆ ಉಂಗುರವನ್ನು ಕಾಣಲು ಸಾಧ್ಯವೇ? ತಿಳಿಸಿರಿ. ಅದಕ್ಕೆ ಯತಿಗಳು, ಕಾಣಲು ಸಾಧ್ಯವಿದೆ ಎಂದರು. ನಿನ್ನೆ ನೀನು ಸೂರ್ಯನಿಗೆ ಆರ್ಘ್ಯವನ್ನು ಕೊಟ್ಟು ಸಾಷ್ಟಾಂಗ ಬಂಧಿಸುವಾಗ ಆ ನೀರಿನೊಂದಿಗೆ ಉಂಗುರ ಕೆಳಗೆ ಬಿದ್ದು ತಾವರೆ ಕೆರೆಯೊಳಗೆ ಮುಳುಗಿದ್ದ ಮುಗುಳಿನ ಮೇಲೆ ಸಿಕ್ಕಿಕೊಂಡಿದೆ. ಮುಗುಳು ಅಂದ್ರೆ ಮೊಗ್ಗು. ತಾವರೆಯ ಕೆರೆಯೊಳಗಿರುವಂತ ಮೊಗ್ಗಿನಲ್ಲಿ ಆ ಉಂಗುರ ಮೊಗ್ಗೊಳಗಡೆ ಸಿಕ್ಕೊಂಡ್ಬಿಟ್ಟಿದೆ. ಸೂರ್ಯ ಮುಳುಗಬೇಕಾದ್ರೆ ತಾವರೆಗಳು ಮುಗಿಸ್ಕೊಂತವೆ. ಸೂರ್ಯ ಬಂದ್ಮೇಲೆ ತಾವರೆಗಳು ಹರಡುತ್ತೆ ಅಲ್ವಾ? ಸೂರ್ಯ ಮುಳುಗೋ ಹೊತ್ತಲ್ಲಿ ಮೊಗ್ಗಿನೊಳಗೆ ತಾವರೆ ಮೊಗ್ಗಿನೊಳಗೆ ಅದು ಹೋಗ್ಬಿಟ್ಟಿದೆ. ಮುಗುಳಿನೊಳಗೆ ಉಂಗುರ ಸಿಕ್ಕಿ ಹಾಕಿಕೊಂಡಿದೆ. ನಾಳೆ ಸೂರ್ಯೋದಯದ ವೇಳೆಗೆ ಆ ಉಂಗುರವು ನೀರಿನಿಂದ ಮೇಲಕ್ಕೆ ಎದ್ದುಕೊಂಡು
ಕಾಣಿಸುವುದು ಎಂದರು. ಆಗ ಸೂರ್ಯಮಿತ್ರನು ಸಂತೋಷದಿಂದ ಪುಡಮಟ್ಟು ತೆರಳಿದ. ಸರೋವರಕ್ಕೆ ಆಳುಗಳನ್ನು ಕಾವಲಿರಿಸಿ ಮರುದಿನ ಬೆಳಗ್ಗೆ ನೋಡಲು ಬಂದ. ಆಗ ತಾವರಿಯ ಮುಗುಳಿನ ಮೇಲೆ ಸಿಕ್ಕಿಕೊಂಡಿದ್ದ ಉಂಗುರವನ್ನ ಕಂಡ. ಸುಧರ್ಮಾಚಾರ್ಯರು ಹೇಳಿ ಸತ್ಯ ಆಯ್ತು, ಉಂಗುರ ಸಿಕ್ಬಿಡ್ತು. ಅದನ್ನು ತೆಗೆದುಕೊಂಡು ಸುಬಲ ಮಹಾರಾಜನಿಗೆ ಒಪ್ಪಿಸಿ ಬೇಗನೆ ಅರಮನೆಯಿಂದ ಹೊರಟು ಹೋದ. ಅವನು ತನ್ನ ಮನಸ್ಸಲ್ಲಿ ಹೀಗೆ ಯೋಚಿಸಿದ, ಈ ಲೋಕದಲ್ಲಿರುವ ಚಿಕ್ಕದಾದ ಗುಪ್ತವಾದ ಹಾಗೂ ದೂರದಲ್ಲಿದ್ದ ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು ಎಲ್ಲವನ್ನ ತಿಳಿಯುವಂತ ಈ ಜೈನ ಸನ್ಯಾಸಿಯ ಅಂಡರ್ ಮಾಡ್ಕೊಳ್ಳಿ, ಈ ಜೈನ ಸನ್ಯಾಸಿಯ ಜ್ಯೋತಿಷ್ಯ ವಿದ್ಯೆಯನ್ನು ಹೇಗಾದರೂ ಕಲಿಯುವೆನು. ಈ ಸನ್ಯಾಸಿಯನ್ನು ಅಂಡರ್ ಮಾಡ್ಕೊಳ್ಳಿ, ಕಪಟ ನಂಬರತೆಯಿಂದ ಒಲಿಸಿ ಕಲಿಯುವೆನು ಎಂಬ ಒಂದು ಬುದ್ಧಿಯಿಂದ ಮನೆಗೆ ಬಂದ. ಅವನಿಗೆ ಅಟ್ರಾಕ್ಟ್ ಆಗ್ಬಿಟ್ಟ. ನನಗೂ ಗೊತ್ತಾಗಿದ್ಬಿಟ್ರೆ ಎಲ್ಲಾ ವಿಚಾರಗಳು, ನಾಳೆ IPL ಯಾರು ಗೆಲ್ತಾರೆ ಗೊತ್ತಾಗಿದ್ಬಿಟ್ರೆ, ಎಲೆಕ್ಷನ್ ರಿಸಲ್ಟ್ ಏನ್ ಬರುತ್ತೆ ಗೊತ್ತಾಗಿದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವನಿಗೆ ಆಸೆ ಆಯ್ತು, ಸೂರ್ಯಮಿತ್ರನಿಗೆ ಬಹಳ ಆಸೆ ಆಯ್ತು, ಈ ಜ್ಯೋತಿಷ್ಯ ವಿದ್ಯೆಯನ್ನು ಹೆಂಗಾದ್ರೂ ಕಲಿಬೇಕು. ಕಪಟ ನಮ್ರತೆಯಿಂದ, ಮೋಸ ಮಾಡಾದ್ರೂ ನಾನು ನಮ್ರತೆಯಿಂದ ಹಂಬಲ್ ಆಗಿ ನಾಟಕ ಆಡ್ಬಿಟ್ಟು ಅವರಿಂದ ವಿದ್ಯೆಯನ್ನ ಕಲ್ತ್ಕೊಂಡ್ಬಿಡ್ಬೇಕು ಅನ್ನೋ ಆಸೆಯಿಂದ ಬಂದವನು. ಸುದೇವಿ ತನ್ನ ಹೆಂಡತಿಗೆ ತನ್ನ ಅಭಿಪ್ರಾಯವನ್ನು ತಿಳಿಸಿದ. ಜ್ಯೋತಿಷ್ಯವನ್ನ ಕಲಿಯುವ ಕಾರಣದಿಂದ ಮನೆಯಿಂದ ಹೊರಟು ಸುಧರ್ಮಾಚಾರ್ಯರಿಗೆ ಹೋದ. ಜ್ಯೋತಿಷ ಹೇಳ್ಕೊಡಿ ಹೋದ. ಅವರಿಗೆ ಸಾಷ್ಟಾಂಗ ವಂದನೆ ಮಾಡಿ, ಪೂಜ್ಯರೇ, ನಿಮ್ಮ ಬಳಿಯಲ್ಲಿ ಜ್ಯೋತಿಷ್ಯವನ್ನ ಕಲಿಯಬೇಕೆಂಬ ಒಂದು ಪ್ರೀತಿಯಿಂದ ನಾನು ಬಂದಿದ್ದೇನೆ. ನನಗೆ ಜ್ಯೋತಿಷ್ಯವನ್ನ ಕಲಿಸುವುದು. ಆಗ ಭಟಾರರು ಹೀಗೆಂದರು. ಭಟಾರರು ಅಂದ್ರೆ ಜೈನ ಮುನಿಗಳನ್ನ ಭಟಾರರು ಅಂತ ಕರೀತಾರೆ. ಜೈನ ಸನ್ಯಾಸಿಗಳು ಅಥವಾ ಜೈನ ಮುನಿಗಳನ್ನ ಭಟಾರರು ಅಂತ ಕರೀತಾರೆ. ಮುನಿಗಳು ಹೇಳ್ತಾರೆ, ಜ್ಯೋತಿಷ್ಯ ವಿದ್ಯೆಯನ್ನು ನಮ್ಮ ಹಾಗೆಯೇ ಇರುವ ಋಷಿಗಳಿಗಲ್ಲದೆ ಹೇಳಬಾರದು. ನಿನ್ನ ನಂತರ ಋಷಿ ಆಗೋ ಮೊದಲು ಆಮೇಲೆ ಜ್ಯೋತಿಷ್ಯ ವಿದ್ಯೆ ಹೇಳ್ಕೊಡ್ತೀನಿ ನನಗೆ. ಇದನ್ನ ಜೈನ ಧರ್ಮದಲ್ಲಿ ಅವಧಿಜ್ಞಾನ ಅಂತ ಕರೀತಾರೆ. ಅವಧಿಜ್ಞಾನ ಸುಧರ್ಮಾಚಾರ್ಯರಿಗೆ ಇದ್ದಂಥದ್ದು ಏನಪ್ಪ? ಅವಧಿಜ್ಞಾನ. ಅವಧಿಜ್ಞಾನ ಅಂದ್ರೆ ಭೂತ ವರ್ತಮಾನ ಭವಿಷ್ಯತ್ ಎಲ್ಲವನ್ನು ತಿಳ್ಕೊಂಡಿರೋದನ್ನು ಅವಧಿಜ್ಞಾನ ಅಂತ ಕರೀತಾರೆ. ಸುಧರ್ಮಾಚಾರ್ಯರಿಗೆ ಅವಧಿಜ್ಞಾನ ಇತ್ತು. ಇರುವ ಕಾರಣಕ್ಕಾಗಿ ಉಂಗುರ ಇರುವ ಜಾಗ ಗೊತ್ತಿತ್ತು ಅವರಿಗೆ, ರೈಟ್? ಅದನ್ನ ಸೂರ್ಯಮಿತ್ರನಿಗೆ ಹೇಳಿರ್ತಾರೆ. ಅವರ ಬಳಿ ಹೋದಾಗ ಸೂರ್ಯಮಿತ್ರರಿಗೆ ಸುಧರ್ಮಾಚಾರ್ಯರು ಹೇಳ್ತಾರೆ, ನೋಡಪ್ಪ, ನಮ್ ತರ ಮೊದಲು ಋಷಿ ಆಗ್ಬೇಕು ನೀನು, ಆಮೇಲೆ ಜ್ಯೋತಿಷ ವಿದ್ಯೆ ಹೇಳ್ಕೊಡ್ತೀನಿ. ಈ ಕೆಲವೊಂದೆಲ್ಲ ಈ ಸ್ಕ್ಯಾಮ್ ಬಿಸ್ನೆಸ್ಗಳು ಇರ್ತಾವ ನೋಡಿ. ನೀವು ಒಂದು ಯಾವುದೋ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಲೈಕ್ ಮಾಡಿದ್ರೆ 10 ರೂಪಾಯಿ ಕೊಡ್ತೀವಿ, 5 ರೂಪಾಯಿ ಕೊಡ್ತೀವಿ, 10 ರೂಪಾಯಿ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, 50 ರೂಪಾಯಿ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಇನ್ನು ಜಾಸ್ತಿ ಬೇಕಾ 2,000 ರೂಪಾಯಿ ಡೆಪಾಸಿಟ್ ಮಾಡಿ. ಆಮಿಷ ತೋರಿಸ್ಬಿಟ್ಟು ಸೆಳೆದುಕೊಳ್ಳೋ ತಂತ್ರ. ಇಲ್ಲೂ ಅಷ್ಟೇ, ಸೂರ್ಯಮಿತ್ರನನ್ನ ಸುಧರ್ಮಾಚಾರ್ಯರು ಆಮಿಷ ತೋರಿಸ್ಬಿಟ್ರು. ನೋಡು, ಹಿಂಗೆಲ್ಲ ಜ್ಯೋತಿಷ್ಯ ವಿದ್ಯೆ ಗೊತ್ತಿರುತ್ತೆ ನಮಗೆ, ಹೆಂಗ್ ಮಾಡ್ಬೇಕು ಗೊತ್ತಿರ್ಬೇಕಂದ್ರೆ ನಂತರ ಋಷಿ ಆಗ್ಬೇಕು ನಾನು ಇವಾಗ. ಪಾಪ ಅವನಿಗೆ ಸಂಸಾರ ಇತ್ತು, ಎಲ್ಲ ಇತ್ತು. ಸುಧರ್ಮಾಚಾರ್ಯ ಜ್ಯೋತಿಷ್ಯ ವಿದ್ಯೆದ ಆಮಿಷವನ್ನು ತೋರಿಸ್ಬಿಟ್ಟ, ಧರ್ಮಕ್ಕೆ ಸೆಳ್ಕೊಂಡ್ಬಿಟ್ಟ, ರೈಟ್? ಅಲ್ಲಿ ಅವನು ಸೂರ್ಯಮಿತ್ರ ಆಸೆಯಿಂದ ಋಷಿಗಳಿದ್ದನ್ನ ಕೇಳ್ತಾನೆ. ಹೀಗಿಂದಲೂ ಸೂರ್ಯಮಿತ್ರ ಅಂಡರ್ ಮಾಡ್ಕೊಳ್ಳಿ, ಅಂತಹ ದೀಕ್ಷೆಯನ್ನು ಪಾಲಿಸಿರಿ, ದಯಪಾಲಿಸಿರಿ. ದೋಷ ಕಲಿಯುವ ಆಮಿಷದಿಂದ ಅವನು ದೀಕ್ಷೆಯನ್ನ ಸ್ವೀಕರಿಸ್ಬಿಡ್ತಾನೆ. ಧರ್ಮದ ಮೇಲಿರುವ ಆಸೆಯಿಂದಲ್ಲ, ಆಮಿಷದಿಂದ ಮುಂದುವರೆದು ಎಂದು ಬೇಡಿದ. ಆಚಾರ್ಯರು ಒಳ್ಳೆಯ ಮುಹೂರ್ತದಲ್ಲಿ ದೀಕ್ಷೆಯನ್ನ ಕೊಟ್ಟರು. ಈಗ ಧಾರ್ಮಿಕ ವಿಚಾರಗಳು ಬರ್ತವೆ. ಇಲ್ಲಿವರೆಗೂ ಧಾರ್ಮಿಕ ವಿಚಾರಗಳು ಬಂದಿರಲಿಲ್ಲ, ಈಗ ಬರ್ತವೆ. ದೀಕ್ಷೆಯನ್ನು ಕೊಟ್ಟ ಮೇಲೆ ಏನಾಗುತ್ತೆ ಅಂಡರ್ ಮಾಡ್ಕೊಳ್ಳಿ, ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಅಷ್ಟು ಕೊಂಡ್ರಲ್ ಮಾಡ್ಕೊಂಡ್ಬಿಟ್ಟು ಐಫನ್ ಹಾಕಿ ಪಂಚಾಣು ವ್ರತಗಳು ಅಂತ ಮಾಡಿ. ಪಂಚಾಣು ವ್ರತಗಳು, ಪಂಚಾಣು ವ್ರತಗಳು.
ಪಂಚ ಅಣು ವ್ರತಗಳು ಅಂತ ಡಿವೈಡ್ ಮಾಡಿದ್ರೆ ಇದನ್ನು. ಅಣು ಅಂದ್ರೆ ಫಂಡಮೆಂಟಲ್, ಜೈನ ಧರ್ಮದ ಮೂಲಭೂತ ವ್ರತಗಳು ಇವು, ಯಾರೇ ಆಗಿರಲಿ. ಮುಂದೆ ಬರುತ್ತೆ ಮತ್ತೆ ಜೈನ ದೀಕ್ಷೆನ ತಗೊಂಡವರು ಪರಿಪಾಲನೆ ಮಾಡಲೇಬೇಕಾದಂತಹ ವ್ರತಗಳು ಪಂಚ ಅಣು ವ್ರತಗಳು. ಅಣು ಅಂದ್ರೆ ಫಂಡಮೆಂಟಲ್, ಬೇಸಿಕ್. 5 ಯಾವ್ಯಾವು? ಅಹಿಂಸೆ, ಸತ್ಯ, ಆಸ್ತೇಯ. ಆ ಅರ್ಥ ಹೇಳ್ತೀನಿ, ಮುಂದೆ ಬರುತ್ತೆ. ಆಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು. ಬ್ರಹ್ಮಚರ್ಯ ಅಂದ್ರೆ ಅನೈತಿಕ ಪ್ರೇಮವನ್ನ ಪಾಲಿಸದೇ ಇರುವುದು, ಅಥವಾ ನೈತಿಕ ಪ್ರೇಮವನ್ನ ಪಾಲಿಸುವುದು ಬ್ರಹ್ಮಚರ್ಯ. ಅನೈತಿಕ ಪ್ರೇಮವನ್ನ ತಾಳದೇ ಇರುವುದು ಬ್ರಹ್ಮಚರ್ಯ. ಅಪರಿಗ್ರಹ ಅಂತ ಹೇಳಿದ್ರೆ ಅತಿ ಆಸೆ ಪಡದೇ ಇರುವುದು. ತೃಪ್ತಿ ಇರಬೇಕು ಮನುಷ್ಯನಿಗೆ, ಅತಿ ಆಸೆ ಪಡೋದಲ್ಲ. ಅಪರಿಗ್ರಹ, ಅತಿ ಆಸೆ ಪಡದಿರುವುದು ಬ್ರಹ್ಮಚರ್ಯ. ಅನೈತಿಕ ಪ್ರೇಮವನ್ನ ಮಾಡದೇ ಇರುವುದು ಆಸ್ತೇಯ, ಕಳ್ಳತನ ಮಾಡದೇ ಇರುವುದು. ಸತ್ಯ, ಅಹಿಂಸೆ ಗೊತ್ತಿದೆ ನಿಮಗೆ. ಈ 3 ಪಂಚಾಣು ವ್ರತಗಳು, ಜೈನ ಧರ್ಮದ ಪಂಚಾಣು ವ್ರತಗಳು. 5 ಬಗೆಯ ಮಹಾವ್ರತಗಳನ್ನ ಅನುಷ್ಠಾನ ಮಾಡಿಸಿದ್ರು. ದೋಷಗಳಿಗೆ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ರು. ಆನಂತರ ಸೂರ್ಯಮಿತ್ರ ಇನ್ನು ಕಲಿಸಿ ಎಂದ. ಆಯ್ತಲ್ಲ, ಕಲಿಸ್ಬಿಡಿ. ಅದಕ್ಕೆ ಆಚಾರ್ಯರು ಇನ್ನೂ ಇದೆ, ಅವನ್ನ ಅಂಡರ್ ಮಾಡ್ಕೋಗ್ಬಿಡಿ. ಪಂಚ ನಮಸ್ಕಾರಗಳನ್ನು ಪ್ರಾಯಶ್ಚಿತ್ತಕ್ಕೆ ಮುಂದೆ ತನ್ನ ದೋಷಗಳನ್ನು ಗುರುವಿಗೆ ತಿಳಿಸುವ ಆಚರಣೆಯನ್ನು, ಪ್ರತಿಜ್ಞೆಯನ್ನು ಆಚರಿಸಿದಲ್ಲದೆ ಹೇಳಿಕೊಡಲಾಗುವುದಿಲ್ಲ. ಒಂದೊಂದೇ ಸ್ಟೆಪ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಸುಧರ್ಮಾಚಾರ್ಯ. ಸೂರ್ಯನ ಮಿತ್ರನನ್ನ ಆಮಿಷವನ್ನು ಒಡ್ಬಿಟ್ಟು ಧರ್ಮದೊಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಒಂದೇ ಹೆಜ್ಜೆ. ಸೂರ್ಯಮಿತ್ರನ ಬೇಗ ಬೇಗನೆ ಅವೆಲ್ಲವನ್ನ ಪಾಠ ಹೇಳಿಸಿಕೊಂಡ ಮೇಲೆ ಪೂಜ್ಯರೆಂದು ಹೇಳಿ. ಆಗ ಆಚಾರ್ಯರು ಇನ್ನೂ ಇದೆ, 63 ಮಂದಿ ಶಲಾಕ ಪುರುಷರ ಚರಿತ್ರೆಗಳನ್ನು ಆಚಾರ ಆರಾಧನೆ ಮಾಡಲಾಗಿರುವ, ಅಂಡರ್ ಮಾಡ್ಕೊಳ್ಳಿ, ಚರಣ ಗ್ರಂಥ ಅಂದ್ರೆ ಏನು? ಜೈನ ಶ್ರಾವಕರ ಯತಿಗಳ ಆಚಾರಗಳನ್ನು ನಿರೂಪಿಸುವ ಗ್ರಂಥವನ್ನ ಚರಣ ಗ್ರಂಥ ಅಂತ ಕರೀತಾರೆ. ಲೋಗಾಣಿ, ಅದು ಕೂಡ ಗ್ರಂಥ, ಲೋಕಾಕಾರವನ್ನು ನಿರೂಪಿಸುವ ಗ್ರಂಥ. ಸಂಗಾಣಿ, ಸಪ್ತ ಪದಾರ್ಥಗಳ ರೂಪವನ್ನು ತಿಳಿಸುವ ಗ್ರಂಥ. ಯಾವ ಗ್ರಂಥ ಅಂತ ಬರೀ ಅವಶ್ಯಕತೆ ಇಲ್ಲ, ಹೆಸರನ್ನು ಪಡ್ಕೊಂಡ್ರೆ ಸಾಕು. ಚರಣ ಗ್ರಂಥ, ಸಂಗಾಣಿ, ಲೋಗಾಣಿ ಅದು ಗೊತ್ತಿದ್ರು ಸಾಕು, ಯಾವುದ್ರ ಬಗ್ಗೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂತಾದ ಕರ್ಣ ಗ್ರಂಥಗಳನ್ನ ಇವೆಲ್ಲವನ್ನು ಕಲಿತಿಲ್ಲದೆ ಹೇಳಿಕೊಡಲಾಗದು. ನೋಡಿ, ಓದುಗನ ಮನಸ್ಸಿನ ಗಮನಿಸಿ. ಓದುಗನ ಮನಸ್ಸು ಧರ್ಮದ ವಿಚಾರಗಳ ಬಗ್ಗೆ ಇರುತ್ತೋ, ಸೂರ್ಯಮಿತ್ರ ಇವಾಗ ಕಲಿತಾನೆ ಅವಾಗ ಕಲಿತಾನೆ ಅಂತ ನೋಡ್ತಾ ಇರ್ತೀವಿ ನಾವು. ನಮ್ಮ ಆಲೋಚನೆ ಧರ್ಮದ ವಿಚಾರಗಳ ಬಗ್ಗೆ ಇಲ್ಲ, ಕಥೆಯ ಬಗ್ಗೆ ಇದೆ, ಕಥೆಯ ಕಡೆಗೆ ಇದೆ ಅಲ್ವಾ. ಒಂದು ರೋಚಕ ಸನ್ನಿವೇಶವನ್ನು ನಿರ್ಮಾಣ ಮಾಡಿಬಿಟ್ಟ, ಅದರ ಜೊತೆಯಲ್ಲಿ ಧರ್ಮದ ವಿಚಾರಗಳನ್ನು ಪರಿಚಯ ಮಾಡ್ತಾ ಇದ್ದಾನೆ. ಓದುಗನ ಮನಸ್ಸು ಕಥೆಯ ವಿವರಗಳ ಕಡೆಗೆ ಕೇಂದ್ರೀಕೃತವಾಗಿದ್ದರೆ ಇಲ್ಲಿ ಶಿವಕೋಟೆ ಧರ್ಮವನ್ನ ವಿಚಾರ ಮಾಡ್ತಾ ಇದ್ದಾನೆ. ಇದೊಂದು ರೀತಿ ಹೆಂಗಪ್ಪ ಅಂದ್ರೆ ಅಲ್ಲಿ ಬರ್ಕೊಳ್ಳಿ. ಮಗುವಿಗೆ ಚಂದ್ರನನ್ನು ತೋರಿ ಊಟ ಮಾಡಿಸಿದಂತೆ ಕಮ ಹಾಕಿ ಓದುಗನ ಮನಸ್ಸನ್ನು ಅಥವಾ ಓದುಗರ ಮನಸ್ಸನ್ನು, ಹೆಂಗಾದ್ರೂ ಓಕೆ, ಓದುಗನ ಮನಸ್ಸನ್ನು ಕಥೆಯಲ್ಲಿ ತಲ್ಲೀನಗೊಳಿಸಿ ಅವರಿಗೆ ಅರಿವಾಗದಂತೆಯೇ ಧರ್ಮ ವಿಚಾರಗಳನ್ನು ಪರಿಚಯಿಸುತ್ತಾನೆ. ಯಾರು? ಶಿವಕೋಟಿಯಾಚಾರ್ಯ ಪರಿಚಯಿಸುತ್ತಾನೆ. ಅಲ್ವಾ? ಅಲ್ಲಿ ಯಾರಿಗೂ ಬೋರ್ ಆಗಲ್ಲ, ಯಾಕೆಂದ್ರೆ ನಮ್ಮ ಗಮನ ಕಥೆಯ ಬಗ್ಗೆ ಇರುತ್ತೆ ಹೊರತು ಧರ್ಮ ವಿಚಾರಗಳ ಬಗ್ಗೆ ಇರೋದಿಲ್ಲ. ಈ ಎಲ್ಲ ಗ್ರಂಥಗಳನ್ನು ಓದಬೇಕು ಅಂತ ಹೇಳ್ತಾನೆ ಸುಧರ್ಮಾಚಾರ್ಯ ಎಂದ. ಸೂರ್ಯಮಿತ್ರ ಪಂಡಿತನಾದುದರಿಂದ ಅವೆಲ್ಲವನ್ನು ಸ್ವಲ್ಪವೇ ಕಾಲದಲ್ಲಿ ಓದಿ ಕಲಿತು ಬಿಟ್ಟ. ಅವನಿಗೆ ಇನ್ನಷ್ಟು ಆತುರ.
ನೋಡಿ, ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ಫೂರ್ತಿಯಾಗಿ ಒಂದು ಆಸೆ ಇರಬೇಕು. ನೀವು ಆಸನೆ ಆಕಾಂಕ್ಷೆಗಳನ್ನೇ ಇಟ್ಟುಕೊಳ್ಳೋದು ಯಾವ ಸಾಧನೆ ಅಂದ್ರೆ ಮಾಡೋಕ್ಕಾಗತ್ತಾ? ಒಂದಲ್ಲ ಒಂದಿನ ಸಾಯೋದೇ ಬಿಡು ನಾನು ಅಂತ ಅನ್ಕೊಂಡ್ಬಿಟ್ರೆ ಸಾಧನೆ ಮಾಡೋಕ್ಕಾಗತ್ತಾ? ಏನು ಎದ್ದೇಳೋದು? ಮನುಷ್ಯ ಮಣ್ಣಿಂದ ಬಂದು ಮಣ್ಣಿಗೆ ಹೋಗ್ತಾನೆ. ಅದರ ಮಧ್ಯೆ ಇಷ್ಟೆಲ್ಲ ಯಾಕೆ ಬಡ್ದಾಡ್ಬೇಕು? ಈ ಮನಸ್ಸಿನಲ್ಲಿ ಎದ್ದು ಬಿಟ್ರೆ ಮನುಷ್ಯ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದೇಳೋದು ಇಲ್ಲ. ಎದ್ದೇನು ಮಾಡೋದಿದೆ? ಆಮಿಷಗಳಿದ್ದಾಗ ಮಾತ್ರ. ಈಗ ಮಕ್ಕಳು ಸ್ಕೂಲಿಗೆ ಸೇರಿಸ್ತೀರಂದ್ರೆ ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತ ಸೇರಿಸ್ತಾರ? ಇಲ್ಲ, ಮೇಡಮ್ ಉಂಡೆ ಕೊಡ್ತಾರೆ, ಆಟ ಸಾಮಾನು ಕೊಡ್ತಾರೆ, ಈ ಥರ ಹೇಳಿ ಸೇರಿಸೋದು. ಪ್ಯಾರಲಲ್ಲೇ ಅವರು ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡು ಹೋಗ್ತಾರೆ. ಒಂದೊಂದಕ್ಕೊಂದೊಂದು ಅಂಶ ಇರುತ್ತೆ. ನೀವು SLC ಓದಬೇಕು ಅನ್ನೋದು ಅಂಶ ಇರುತ್ತೆ, PUC ಓದಬೇಕು ಅನ್ನೋದು ಅಂಶ ಇರುತ್ತೆ, ಡಿಗ್ರಿ ಓದಬೇಕು ಅನ್ನೋ ಅಂಶ ಇರುತ್ತೆ, UPSC ಒಂದು ಅಂಶ ಇದೆ. ನೀವು ದೇಶವನ್ನ ನಾನು ಕಟ್ಟಬೇಕು, ಆತ್ಮನಿರ್ಭರ ಭಾರತ ಮಾಡಬೇಕು, $10 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ UPSC ಓದ್ತಾ ಇದ್ದೀರಾ? ನಿಮಗೂ ಅಂಶಗಳಿಲ್ವಾ? ಆರ್ ಯು ನಾಟ್ ಅಟ್ರಾಕ್ಟೆಡ್ ವಿತ್ ದ ಪೊಸಿಷನ್ ಅಂಡ್ ಪರ್ಕ್ಸ್ ದ UPSC, ದ ಸಿವಿಲ್ ಸರ್ವಿಸಸ್ ಗಿವ್ಸ್ ಯು? ಇದೆ ತಾನೆ? ಯಾವುದೇ ಒಂದು ಸಾಧನೆ ಮಾಡಬೇಕಾದರೂ ಕೂಡ ಅದಕ್ಕೆ ಒಂದು ಆಮಿಷಗಳಿರಲೇಬೇಕು. ಆವಾಗಲೇ ಮನುಷ್ಯ ಉತ್ಸಾಹದಿಂದ ಆ ಸಾಧನೆಗಳನ್ನು ಕೇಳ್ಕೊಳ್ತಾರೆ. ಆಮಿಷಗಳಿಲ್ಲದೆ ಹೋದ್ರೆ ಪ್ರಪಂಚ ಇಷ್ಟೇನೆ, ಉದ್ಧಾರ ಆಗಲ್ಲ, ಜೀವನ ಇಷ್ಟೇನೆ, ಏನ್ ಮಾಡಿದ್ರು ಇಷ್ಟೇನೆ, ಒಳ್ಳೆಯವ್ರಿಗೆ ಕಾಲ ಇಲ್ಲ, ಹಿಂಗೆಲ್ಲ ಅನ್ಕೊಂಡ್ಬಿಟ್ರೆ ಮನುಷ್ಯ ಯಾವ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ? ನಮಗೊಂದು ಕತೆ ಇದೆ, ನಿಮಗೆ ಬರುತ್ತೆ, ಪ್ರಗತಿಶೀಲರ ಕಥೆಗಳು ಬರುತ್ತೆ, ಹೊಸಗನ್ನಡ ಕಥೆಗಳಲ್ಲಿ ಒಂದು ಕತೆ ಇದೆ. ಕತೆ ಹೆಸರೇ 0 - 0 = 0. ಚೆನ್ನಾಗಿದೆ ಕತೆ, ಬಂದಾಗ ಹೇಳ್ತೀನಿ. ಅಲ್ಲಿ ಒಂದು ಲೈನ್ ಬರುತ್ತೆ, ಮಾನವ ಬಯಕೆ ಅಟ್ಟಿದ ಪಶು ಅಂತ. ಬಯಕೆ ನಡ್ಸ್ಕೊಂಡು ಹೋಗ್ತಾ ಇರೋದೆ, ಹೆಜ್ಜೆ ಆ ಬಯಕೆಗಳು ಬೇರೆ ಬೇರೆ ಆಗುತ್ತಷ್ಟೆ. ಚಿಕ್ಕ ವಯಸ್ಸಲ್ಲಿ ಬೇರೆ ಬಯಕೆಗಳು, ದೊಡ್ಡವರಾಗ್ತಾ ಬೇರೆ ಬಯಕೆಗಳು, ಮುಪ್ಪಿನಲ್ಲಿ ಬೇರೆ ಬಯಕೆಗಳು, ವೃದ್ಧಾಪ್ಯದಲ್ಲಿ ಬೇರೆ ಬಯಕೆಗಳು ಅಲ್ವಾ? ಮನುಷ್ಯ ಬಯಕೆಗಳಿಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಬಯಕೆಗಳ ಆಕಾಂಕ್ಷೆಗಳಿಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ಅವನಿಗೆ ಅದು ಆಕಾಂಕ್ಷೆಗಳು ಇರಲೇಬೇಕು. ಇಲ್ಲೂ ಕೂಡ ಅಷ್ಟೇ. ಸೂರ್ಯಮಿತ್ರ ನೀನು ಮುನಿಯಾಗಬೇಕು, ಯತಿಯಾಗಬೇಕು, ಮೋಕ್ಷ ಪಡ್ಕೊಳ್ಬೇಕು, ಬಾರಪ್ಪ ಗ್ರಂಥಗಳನ್ನು ಓದು ಅಂದ್ರೆ ಬರ್ತಿದ್ನ? ಆಗ್ತಾ ಇತ್ತ? ಆಮಿಷವನ್ನ ಮುಂದಿಟ್ಟುಕೊಂಡು ಧರ್ಮ ಬೋಧನೆ ಮಾಡಿದ್ದಾಯ್ತು ಅವನಿಗೆ ಅಲ್ವಾ? ಸೊ ಇವೆಲ್ಲ ಶಿವಕೋಟಿ ಬಳಸಿರುವ ತಂತ್ರಗಳು. ಇವೆಲ್ಲ ಓದುಗರು ಕೂಡ ಅಷ್ಟೇ. ಓದುಗರು ಕೂಡ ಧರ್ಮ ಬೋಧನೆಯನ್ನೇ ಶುರು ಮಾಡಿಬಿಟ್ಟಿದ್ರೆ 2 ಪೇಜ್ ಬುಕ್ ಮುಚ್ಚಿಟ್ ಬಿಡ್ತಾ ಇದ್ವಿ. ಈ ಕಥೆಗಳು ಜನಪ್ರಿಯ ಆಗ್ತಾನೂ ಇರಲಿಲ್ಲ, ಜನರಿಗೆ ತಲುಪ್ತಾನೂ ಇರಲಿಲ್ಲ. ಶಿವಕೋಟಿ ಏನ್ ಮಾಡಿದಾನೆ? ರಸವತ್ತಾದ ಕಥೆಗಳ ಒಳಗೆ ನಿಸ್ಸಾರವಾದ ಧರ್ಮ ಬೋಧನೆಯನ್ನು ಅಳವಡಿಸಿದ್ದ ಅಲ್ವಾ? ರಸವತ್ತಾದ ಕಥೆಗಳ ಒಳಗೆ ನಿಸ್ಸಾರವಾದ ಧರ್ಮ ಬೋಧನೆಯನ್ನು ಅಳವಡಿಸಿದ್ದಾನೆ. ಇದೊಂದು ತಂತ್ರ. ರಸವತ್ತಾದ ಕಥೆಗಳ ಒಳಗೆ ನಿಸ್ಸಾರವಾದ, ನಿಸ್ಸಾರ ಅಂದ್ರೆ ಅಲ್ಲೇನು? ರಸಹೀನವಾದದ್ದು ಅಂತ. ಧರ್ಮ ವಿಚಾರಗಳಲ್ಲೂ ಅಲ್ವಾ? ಮೋಕ್ಷ ಅಂದ್ರೇನು? ಮೋಹಗಳನ್ನೆಲ್ಲ ಕಳಿಸ್ಕೋಬೇಕು ನೀನು. ಮೋಹಗಳಿಂದ ಬಿಡುಗಡೆ ಆದಾಗಲೇ ಮೋಕ್ಷ ಅಲ್ವಾ? ಮೋಕ್ಷ ವಿಚಾರಗಳು ಯಾರಿಗಾದ್ರು ರಸವತ್ತಾಗಿರ್ತವ? ನಿಸ್ಸಾರವಾದಂಥವುಗಳಲ್ವಾ? ನಿಸ್ಸಾರವಾದ ಧರ್ಮ ವಿಚಾರಗಳನ್ನು ಅಥವಾ ಧರ್ಮ ಬೋಧನೆಗಳನ್ನು ಅಳವಡಿಸಿದ್ದಾನೆ. ಕಥೆಯಲ್ಲಿ ಮಧ್ಯ ಮಧ್ಯೆ ರೋಚಕತೆಗಳನ್ನು ಸೃಷ್ಟಿ ಮಾಡ್ತಾನೆ, ತಿರುವುಗಳನ್ನು ಸೃಷ್ಟಿ ಮಾಡ್ತಾನೆ, ಆಮೇಲೆ ಧರ್ಮ ವಿಚಾರ ಬೋಧನೆ ಮಾಡ್ತಾ ಇದ್ದ. ಇಲ್ಲಿ ಸೂರ್ಯಮಿತ್ರ ಎಲ್ಲ ಕಲ್ತ್ಬಿಟ್ಟ. ಪೂಜ್ಯರೇ, ನೀವು ಹೇಳಿಕೊಟ್ಟ ವಿದ್ಯೆಗಳನ್ನೆಲ್ಲವನ್ನ ಗ್ರಂಥದ ಅರ್ಥ ಸ್ವರೂಪದಿಂದಲೇ ಓದಿ ಕಲಿತನು. ನಂತರ ರಜನಿಕಾಂತ್ ರೋಬೋ ಇದ್ದಂಗೆ ಹಿಂಗ್ ಓದಿ ಬುಕ್ಸ್ ಆಗ್ತಾ ಇದ್ದಾನೆ. ಮುಗಿತು, ಗುರುಗಳೇ ಹೇಳ್ಬಿಡಿ, ಇವಾಗ ಇನ್ನು ಜ್ಯೋತಿಷ್ಯವನ್ನ ವ್ಯಾಖ್ಯಾನಿಸ್ರಿ ಎಂದ. ಆಗ ಅವನಿಗೆ ಆಚಾರ್ಯರು ಹೀಗೆಂದರು, ಇನ್ನೊಂದು ಅರ್ಹತೆ ಉಳಿದಿದೆ, ಅದಕ್ಕೆ ದ್ರವ್ಯಾನುಯೋಗ ಎಂದು ಹೆಸರು. ಅದನ್ನು ತಿಳಿದುಕೊಂಡ ನಂತರ ಜ್ಯೋತಿಷ್ಯ ಶಾಸ್ತ್ರವನ್ನು ವ್ಯಾಖ್ಯಾನಿಸುವೆನು ಹೀಗೆನ್ನಲು ಸೂರ್ಯಮಿತ್ರನ ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟು, ಇನ್ನುಳಿದ ಒಂದು ಅರ್ಹತೆ ಎಂಬುದು ನನಗೆ ಏನು ಮಹಾ, ಈಗಲೇ ಕಲಿಯುವನು. ಎಂದು ಭಾವಿಸಿಕೊಂಡ. ಆ ನಂತರ ಒಳ್ಳೆಯ ದಿವಸ, ವಾರ, ನಕ್ಷತ್ರ, ಮುಹೂರ್ತದಲ್ಲಿ ಭಟ್ಟಾರರು ಸಿದ್ಧಾಂತವನ್ನು ಉಪದೇಶಿಸಲು ಪ್ರಾರಂಭ ಮಾಡಿದ್ರು. ಸೂರ್ಯಮಿತ್ರನು ಸಿದ್ಧಾಂತವನ್ನ ಕೇಳಿದಂತೆಲ್ಲ
ಅಂಡರ್ಲೈನ್ ಮಾಡ್ಕೊಳ್ಳಿ. ಅಜ್ಞಾನವು ಸ್ವಲ್ಪ ಸ್ವಲ್ಪವಾಗಿ ಹೆಂಗ ತೊಡಗಿತು. ಶಿವಕೋಟೆ ಇವಾಗ ಹೇಳ್ಬಿಟ್ನಪ್ಪ, ಪಂಚಾಣ ವ್ರತ, ಗ್ರಂಥಗಳು, ವ್ರತಗಳು ಎಲ್ಲ ಆಚರಣೆ ಮಾಡಿದ್ಮೇಲೆ ಹೇಳ್ಕೊಡ್ತೀನಿ ಅಂತ. ಆಚರಣೆ ಮಾಡಿದ್ರ ಉಪಯೋಗ ಏನು ಅಂತಂದ್ರೆ ಹೇಳ್ಬೇಕಾ? ಇವಾಗ ಸುಮ್ಮನೆ ಯಾಂತ್ರಿಕ ಕಲಿಯೋದೇನಿದೆ? ಈಗ ಹೇಳ್ತಾನೆ ಉಪಯೋಗ ಏನು. ಯಾವಾಗ ಸೂರ್ಯ ಮಿತ್ರ ಈ ವ್ರತ ಆಚರಣೆಗಳನ್ನ ಗ್ರಂಥಗಳನ್ನ ಪರಿಪಾಲನೆ ಮಾಡಿದ್ನೋ ಅವಾಗ ಅವನಲ್ಲಾದ ಬದಲಾವಣೆ ಏನು? ಅವನಲ್ಲಿರುವ ಅಜ್ಞಾನ ಹಿಂಗ ತೊಡಗಿತು ಅಂತೆ. ಶಿವಕೋಟೆ ಏನ್ ಹೇಳಕ್ ಕೊಟ್ಟಿದ್ದಾನೆ? ಹೌದಪ್ಪ, ಆಮಿಷದಿಂದಲೇ ಅವನ ಧರ್ಮಕ್ಕೆ ಬಂದ, ಆದರೆ ಬಂದಿದ್ದಕ್ಕೆ ಅವನಿಗಾದ ಲಾಭ ಏನು? ಲಾಭ ಹೇಳ್ತೀಯೇನು ಇವಾಗ? ಏನ್ ಲಾಭ? ಅವನಲ್ಲಿರುವ ಅಜ್ಞಾನ ಹಿಂಗ ತೊಡಗಿತು. ಮತ್ತೆ ಓದೋರಿಗೆ ಆಕರ್ಷಣೆ ಆಗ್ಬೇಕಲ್ಲ. ಮತ್ತೆ ಅಲ್ಟಿಮೇಟ್ ಏಮ್ ಏನು ಶಿವಕೋಟಿದು? ಇದನ್ನು ಓದ್ದೋರ್ಲ ಕನ್ವರ್ಟ್ ಆಗ್ಬೇಕು. ಇದನ್ನು ಓದ್ದೋರಿಗೆಲ್ಲ ಜೈನ ಧರ್ಮದ ಮಹತ್ವ ಗೊತ್ತಾಗಬೇಕು. ಅವರು ತಮ್ಮ ಮನಸ್ಥಿತಿಯನ್ನ ಬದಲು ಮಾಡ್ಕೊಂಡ್ಬಿಟ್ಟು ಜೈನ ಧರ್ಮವನ್ನು ಆಶ್ರಯಿಸಬೇಕು ಅಲ್ವಾ? ಮೇಲ್ನೋಟಕ್ಕೆ ನೋಡಿದಾಗ ಸೂರ್ಯಮಿತ್ರನ ಬಕ್ರಾ ಮಾಡ್ಬಿಟ್ಟು ಏನೋ ಸುಧರ್ಮಾಚಾರ್ಯ ಅಂತ ಅನ್ಕೊಳ್ಬಹುದು. ಆದರೆ ಅದು ಅವನ ಬದುಕನ್ನ ತಿದ್ತಾ ಇದೆ, ಅವನ ಅಜ್ಞಾನ ಎಲ್ಲ ದೂರ ಆಗ್ತಾ ಇದೆ. ಧರ್ಮಾಚರಣೆಯಿಂದ, ಈ ಧರ್ಮ ಗ್ರಂಥಗಳನ್ನ ಅಭ್ಯಾಸ ಮಾಡುವುದರಿಂದ ಆದ ಲಾಭಗಳನ್ನ ಹೇಳ್ತಾ ಇದ್ದಾನೆ ಇವಾಗ. ಸೂರ್ಯಮಿತ್ರನಿಗೆ ಏನು ಪರಿಣಾಮ ಆಯ್ತಂತೆ? ಅಜ್ಞಾನವೆಲ್ಲ ಹಿಂಗೋಯ್ತಂತೆ. ಅವನಿಗೆ ಜ್ಞಾನ ಬಂತು. ಯಾವ ಜ್ಞಾನ? ಅಂಡರ್ ಮಾಡ್ಕೊಳ್ಳಿ. ಬಂಧನವು ಬಂಧನಕ್ಕೆ ಕಾರಣ. ಏನಂಗಂದ್ರೆ ಅಂದ್ರೆ ಬಂಧನವು ಬಂಧನಕ್ಕೆ ಕಾರಣ. ಏನ್ ಸರ್ ಇದು ಬಂಧನವನ್ನು? ಅಂದ್ರೆ ನೀವು ಬದುಕಲ್ಲಿ ಎಷ್ಟು ಬಂಧನಕ್ಕೆ ಒಳಗಾಗ್ತಿರೋ ಅಷ್ಟು ದುಃಖ ಬರುತ್ತಲ್ವಾ, ಅಷ್ಟು ನೀವು ಮೋಕ್ಷದಿಂದ ದೂರ ಆಗ್ತಿರಲ್ವಾ. ಸಾಮಾನ್ಯವಾಗಿ ಧಾರ್ಮಿಕ ವಿಚಾರಕ್ಕೆ ಬಂದಾಗ ನೀವು ಎಷ್ಟು ಬಂಧಿಸ್ಕೊಳ್ತಾ ಹೋಗ್ತಿರೋ ನಿಮ್ಮನ್ನು ನೀವು ಅಷ್ಟು ನೀವು ಬದುಕಲ್ಲಿ ಬಂದಿ ಆಗ್ತಾ ಹೋಗ್ತೀರ ಅಂತ ಹೇಳಿದ್ರೆ ಬಂಧನವು ಬಂಧನಕ್ಕೆ ಕಾರಣ. ನೀವು ಯಾವ ಯಾವ ಆಸೆಗಳು ಇಟ್ಕೊಂಡು ಹೋಗ್ತಿರೋ ಅವೆಲ್ಲ ನಿಮ್ಮ ಬಂಧನಗಳೇ. ನೀವು ಅದಕ್ಕೆ ನೋಡಿ ಸಾಯ್ಬೇಕಾರೆ ಇನ್ನೇನು ಬದುಕು ಸಾವಿನ ಹೋರಾಟ ಮಾಡೋದು, ಅವ್ರು ಕೊನೆ ಆಸೆ ಈಡೇರಿಸಕ್ಕೆ ಟ್ರೈ ಮಾಡ್ತಿರ್ತಾರೆ ಅಲ್ವಾ? ಯಾಕಂದ್ರೆ ಆಸೆಗಳು ಈಡೇರೋದ ಮೇಲೆನೆ ಮುಕ್ತಿ ಸಿಗೋದು ಅಂತ. ನೀವು ಇನ್ನಷ್ಟು ಬಂಧಿಸ್ಕೊಂಡಷ್ಟು ನೀವು ಬದುಕಲ್ಲಿ ಇನ್ನೂ ಬಂಧಿತರಾಗ್ತಾ ಹೋಗ್ತೀರ. ಮನುಷ್ಯ ಎಷ್ಟು ಆಸೆಗಳನ್ನು ತಾಳ್ತಾ ಹೋಗ್ತಾನೋ ಅಷ್ಟು ಅವನು ಬದುಕಲ್ಲಿ ಬಂಧಿತನಾಗ್ತಾ ಹೋಗ್ತಾನೆ. ಬಂಧನವು ಬಂಧನಕ್ಕೆ ಕಾರಣ. ಮುಂದುವರೆದು ಮೋಕ್ಷವು ಮೋಕ್ಷಕ್ಕೆ ಕಾರಣ. ನೀವು ನಿಧಾನವಾಗಿ ಬಂಧನಗಳಿಂದ ಹೊರಬರ್ತಾ ಹೋದಂಗೆಲ್ಲ ನೀವು ಸಂಪೂರ್ಣವಾಗಿ ಬದುಕಿನಿಂದ ಮೋಕ್ಷವನ್ನು ಪಡ್ಕೊಳ್ತೀರ. ನೀವು ಆಸೆಗಳಿಗೆ ಬಂಧಿಸಿಕೊಂಡಂತೆಲ್ಲ ಬದುಕಲ್ಲಿ ಮತ್ತಷ್ಟು ಬಂಧಿತರಾಗ್ತೀರಾ. ಬಂಧನವು ಬಂಧನಕ್ಕೆ ಕಾರಣ. ಹಂತ ಹಂತವಾಗಿ ನಿಮ್ಮ ಆಸೆಗಳಿಂದ ಬಿಡುಗಡೆ ಪಡ್ಕೊಂಡಂಗೆಲ್ಲ ಬದುಕಲ್ಲಿ ಮೋಕ್ಷವನ್ನು ಪಡ್ಕೊಳ್ತೀರಾ. ಮೋಕ್ಷವು ಮೋಕ್ಷಕ್ಕೆ ಕಾರಣ. ಈ ಅರ್ಥವಿವರಣೆ ಕೊಡೋ ಅವಶ್ಯಕತೆ ಏನಿಲ್ಲ. ನೀವು ಎಕ್ಸ್ಪ್ಲೇನ್ ಮಾಡ್ತಿರೋದಷ್ಟೇ. ಜಸ್ಟ್ ಅವನಿಗೆ ತಿಳಿದಂತಹ ಜ್ಞಾನ ಯಾವುದು? ಇದು ಜಯರಾಮ ಹೇಳುವಂಥದ್ದೇನಪ್ಪ, ನೀವು ಎಷ್ಟು ಆಸೆ ಪಡ್ತೀರೋ ಅಷ್ಟು ಬಂಧಿಸ್ಕೊಳ್ತೀರಾ ಬದುಕಲ್ಲಿ. ಆ ಆಸೆಗಳಿಂದ ಎಷ್ಟು ಹೊರಗೆ ಬರ್ತೀರೋ ಅಷ್ಟು ಮೋಕ್ಷಕ್ಕೆ ಹತ್ತಿರವಾಗ್ತೀರಾ. ಮೋಕ್ಷವು ಮೋಕ್ಷಕ್ಕೆ ಕಾರಣ ಎಂತಲೂ ಆ ಎರಡರ ಪರಿಣಾಮವನ್ನ ಸಿದ್ಧಾಂತದಲ್ಲಿ ಹೇಳಿದ ವಿಚಾರವನ್ನ ತಿಳ್ಕೊಂಡ ಜೀವ ಅಜೀವ, ಪುಣ್ಯ ಪಾಪ, ಅಸ್ರವ ಸುಂದರ ನಿರ್ಜರ, ಬಂಧ ಮೋಕ್ಷ ಎಂಬ ಈ ರೀತಿಯಾದ ನವಪದಾರ್ಥಗಳು, ಪಂಚಸ್ತಿಕಾಯ ಶದ್ರವ್ಯಗಳು ಅవి ನೆನಪಿಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಎಂಬುವುಗಳಲ್ಲಿ ಹೆಚ್ಚಿನ ತಿಳುವಳಿಕೆಯು ಪ್ರಾವೀಣ್ಯವು ವಿಶ್ವಾಸವನಲ್ಲಿ ಉಂಟಾದವು. ಜೈನ ತೀರ್ಥಂಕರರ ಸಿದ್ಧ ಸ್ವರೂಪವನ್ನು ಗುಣಗಳನ್ನು ತಿಳ್ಕೊಂಡ ಸಂಶಯವೇ ಮೊದಲಾದ 8 ಬಗೆಯ ಅನಾಯತನ ಸೇವೆಗಳು ಎಂಬ ಈ ರೀತಿಯ 25 ದೋಷಗಳಿಂದ ದೂರವಾದ ತತ್ವಜ್ಞಾನವುಳ್ಳವನಾದ. ನಮಗೆ ಅರ್ಥ ಇದೊಂದೇ, ಯಾವುದು? ತತ್ವಜ್ಞಾನವುಳ್ಳವನಾದ. ಅಂಡರ್ ಮಾಡ್ಕೊಳ್ಳಿ. ಅಂದ್ರೆ ಜೈನ ಧರ್ಮದ ವ್ರತ ಆಚರಣೆಯಿಂದ, ಜೈನ ಗ್ರಂಥಗಳನ್ನು ಅಭ್ಯಾಸ ಮಾಡುವುದರಿಂದ ಆಗುವ ಲಾಭ ಏನು ಅನ್ನೋದನ್ನ ಶಿವಕೋಟಿ ಸೂರ್ಯನ ಮಿತ್ರನ ಮೂಲಕ ಅಲ್ಲಿ ಸ್ಥಾಪಿಸಿದ ಅಥವಾ ಅದನ್ನ ವಿವರಿಸಿದ. ಏನು? ಅಜ್ಞಾನ ದೂರವಾಗುತ್ತೆ, ಬದುಕಲ್ಲಿ ಜ್ಞಾನ ಬರುತ್ತೆ. ತತ್ವಜ್ಞಾನವನ್ನು ಸಂಪಾದನೆ ಮಾಡಿದ್ಮೇಲೆ ಏನಾಯ್ತು? ಸಾಂಸಾರಿಕ ಸುಖದಲ್ಲಿ ವೈರಾಗ್ಯವನ್ನು ತಾಳಿದ. ಪಾಪ ಹೆಂಡತಿ ಮನೇಲಿ ಒಬ್ಳೇ ಇದ್ಲು, ಹೇಳದ ಕೇಳದ ಬಂದ್ಬಿಟ್ಟು ಇಲ್ಲಿ ವೈರಾಗ್ಯ ಆಗ್ಬಿಟ್ಟ. ಅವನು ಹೆಂಡತಿ ಏನ್ ಮಾಡ್ಬೇಕು ಮನೇಲಿ? ಪಾಪ ಅಂಡರ್ ಮಾಡ್ಕೊಳ್ಳಿ. ತನ್ನ ಕಪಟದ ತಪಸ್ಸಿನಿಂದ ಅಂಡರ್ ಮಾಡ್ಕೊಳ್ಳಿ ಅಂತ್ಯವಿಲ್ಲದ ಸುಖಕ್ಕೆ ಕಾರಣವಾಗಿರುವ ಒಳ್ಳೆಯ ದಾರಿಯನ್ನ ಪಡ್ಕೊಂಡ. ಅಂತ್ಯವಿಲ್ಲದ ಸುಖ ಅಂದ್ರೆ ಮೋಕ್ಷ ಸುಖ. ಅಂತ್ಯವಿಲ್ಲದ ಸುಖ ಅಂತ ಹೇಳಿದ್ರೆ ಮೋಕ್ಷ ಸುಖ. ಶುರುವಾಗಿದ್ದು ಕಪಟ ತಪಸ್ಸಿನಿಂದಲೇ, ಆದರೆ ಅಂತ್ಯವಾಗಿದ್ದು ಮೋಕ್ಷದ ದಾರಿಯನ್ನ ಪಡ್ಕೊಂಡ್ಬಿಟ್ಟ ಅವನು.
ಎಂದು ಅತ್ಯಂತ ಸಂತೋಷ ಮನಸ್ಕನಾದ. ತಾನು ಕಪಟದಿಂದ ತಪಸ್ಸನ್ನು ಆಚರಿಸಿದ ಸಂಗತಿಯನ್ನ ಗುರುಗಳ ವಿಚಾರಕ್ಕೆ ತಂದು ಅಂಡನ್ ಮಾಡ್ಕೊಳ್ಳಿ, ಪ್ರಾಯಶ್ಚಿತ ಮಾಡ್ಕೊಳ್ತಾನೆ. ನೋಡಿ ಇಲ್ಲಿ ಹೆಂಗ್ ಶುರುವಾಯ್ತಿದು. ಉಂಗುರ ಕಳೆದು ಹೋದ ರೋಚಕ ಸಂಗತಿಯಿಂದ ಶುರುವಾಯ್ತು. ಆ ಕಳೆದು ಹೋದದ್ದನ್ನ ಸುಧರ್ಮಾಚಾರ್ಯರು ತಮ್ಮ ಅವಧಿ ಜ್ಞಾನದಿಂದ ಅದನ್ನು ಹುಡುಕಿಕೊಟ್ರು. ಇಲ್ಲಿಂದ ಸೂರ್ಯಮಿತ್ರನ ಆಮೇಶ ಶುರುವಾಯ್ತು. ಕಪಟತೆಯಿಂದ ವಿದ್ಯೆಯನ್ನ ಕಲ್ತ್ಕೊಳಕ್ ಹೋದ. ಈ ಸನ್ನಿವೇಶ ಸೃಷ್ಟಿ ಮಾಡಿಬಿಟ್ಟು ಶಿವಕೋಟೆ ಏನ್ ಮಾಡ್ಬಿಟ್ಟ, ಧಾರ್ಮಿಕ ವಿಚಾರಗಳನ್ನು ಶುರು ಮಾಡ್ಬಿಟ್ಟು ಹೇಳೋದಕ್ಕೆ. ಪಂಚಾಮೃತಗಳು ಯಾವ್ಯಾವಿದಾವೆ, ಜೈನ ಧರ್ಮ ಗ್ರಂಥಗಳು ಯಾವ್ಯಾವಿದಾವೆ, ವ್ರತಾಚರಣೆಗಳು ಯಾವ್ಯಾವಿದಾವೆ, ಎಲ್ಲವನ್ನ ಈ ಕಥೆಯ ಸನ್ನಿವೇಶದ ಜೊತೆಯಲ್ಲಿಯೇ ವಿವರಗಳನ್ನ ಹೊಂದಿಸ್ಬಿಟ್ಟ. ಬರೇ ವಿವರಗಳನ್ನು ಹೊಂದಿಸ್ಬಿಟ್ರೆ ಅದು ಯಾಂತ್ರಿಕವಾಗಿ ಬಿಡ್ತಾ ಇತ್ತು. ಕಡೆಗೆ ಏನ್ ಹೇಳ್ದ, ಇದರಿಂದ ಆಗುವ ಲಾಭವನ್ನು ಹೇಳ್ದ. ಆ ಲಾಭ ಸೂರ್ಯಮಿತ್ರನಿಂದ ಕಾಣಿಸ್ಕೊಳ್ತಾನೆ ನಮಗೆ. ರೈಟ್. ಆ ಲಾಭ ಏನು, ಅಜ್ಞಾನದಿಂದ ದೂರವಾಗಿ ತತ್ವಜ್ಞಾನ ಉಳ್ಳವನಾಗ್ತಾನೆ, ವೈರಾಗ್ಯವನ್ನ ತಾಳ್ತಾನೆ ಬದುಕಲ್ಲಿ, ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವನ್ನ ಪಡ್ಕೊಳ್ತಾನೆ. ರೈಟ್. ಇವೆಲ್ಲ ಅವನದಂತ ಬದಲಾವಣೆಗಳು. ಕಡೆಗೆ ಏನಾಗುತ್ತೆ, ಅಂತ್ಯವಿಲ್ಲದ ಸುಖದ ದಾರಿಯನ್ನು ಕಟ್ಟಿಕೊಳ್ತಾನೆ. ಅಂದ್ರೆ ಶಿವಕೋಟೆ ಏನು ನಿರೂಪಣೆ ಮಾಡ್ದಂಗಾಯ್ತು, ಜೈನ ಧರ್ಮದವನ್ನ ಆಚರಣೆ ಮಾಡೋದ್ರಿಂದ ಆಗುವ ಉಪಯೋಗಗಳು ಹೇಳ್ದಂಗಾಯ್ತಲ್ವಾ. ಓದುಗರಿಗೆ ಅದೇ ತಾನೇ ಪರಿಣಾಮ ಬೀರೋದು. ಓದುಗರ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಸೂರ್ಯಮಿತ್ರ ಏನದಂತ ನಮ್ಗೆ ಇಂಪಾರ್ಟೆಂಟಾ? ನಮ್ಗೆ ಇಂಪಾರ್ಟೆಂಟ್ ಏನು, ಜೈನ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ಆಗುವ ಲಾಭ ನಷ್ಟಗಳೇನು ಅಂತ. ಇದು ಶಿವಕೋಟಿ ಸಮರ್ಥವಾಗಿ ವಿವರಿಸ್ಬಿಟ್ಟು ನಾವು ಓದುಗರಿಗೆ. ಎಲ್ಲೂ ಬೋರ್ ಆಗ್ಲಿಲ್ವಾ? ಕಥೆಯ ಒಳಗಡೆ ಈ ಧರ್ಮ ವಿಚಾರಗಳನ್ನು ಅಳವಡಿಸ್ಬಿಡ್ತಾನೆ. ಇದು ಅವನ ತಂತ್ರಗಾರಿಕೆ. ಸಾರವತ್ತಾದ ಕಥೆಗಳಿಂದ ನಿಸ್ಸಾರವ ಧರ್ಮವನ್ನು ಅಳವಡಿಸ್ಬಿಡ್ತಾನೆ ಅಲ್ವಾ. ರೈಟ್. ಆಮೇಲೆ ಏನಾಯ್ತು, ಪಡಿಕಮಣ ಅಂದ್ರೆ ಪ್ರಾಯಶ್ಚಿತ ವಿಧಿಯನ್ನು ನೆರವೇರಿಸಿ ನಿಜವಾದ ಯತಿಯಾಗಿ 12 ವರ್ಷಗಳವರೆಗೆ ಗುರುಗಳ ಒಟ್ಟಿಗೆ ತಪಸ್ಸನ್ನು ಮಾಡಿ ಅಂಡರ್ ಮಾಡ್ಕೊಳ್ಳಿ ಆಚಾರ್ಯರು ಎನ್ನಿಸಿದ. ಇಡೀ ಪ್ರಕ್ರಿಯೆ ಏನನ್ನು ಸೂಚುತ್ತಪ್ಪ, ಜೈನ ಆಚಾರ್ಯರಾಗುವ ಪ್ರಕ್ರಿಯೆಯನ್ನು ಹೇಳುತ್ತಲ್ವಾ. ಒಬ್ಬ ವ್ಯಕ್ತಿ ಆಚಾರ್ಯನಾಗುವ ಪ್ರಕ್ರಿಯೆಯನ್ನು ಹೇಳುತ್ತೆ. 12 ವರ್ಷ ತಪಸ್ಸನ್ನು ಮಾಡಿ ಆಚಾರ್ಯರು ಎನ್ನಿಸ್ಕೊಂಡ್ಬಿಟ್ಟ. ಯಾರು? ಸೂರ್ಯಮಿತ್ರ. ಮನೆಗೆ ಹೋಗ್ಲೇ ಇಲ್ಲ 8 ವರ್ಷ, 12 ವರ್ಷ. ಆನಂತರ ಸೂರ್ಯಮಿತ್ರಾಚಾರ್ಯರು ಗುರುಗಳಿಂದ ಒಪ್ಪಿಗೆ ಪಡೆದು ಇಲ್ಲಿ ಜೈನ ಯತಿಗಳ ಜೀವನ ಕ್ರಮವನ್ನ ಪರಿಚಯಿಸ್ತಾರೆ. ಅಲ್ಲಿ ಬರ್ಕೊಳ್ಳಿ, ಜೈನ ಯತಿಗಳ ಜೀವನ ಕ್ರಮ. ಅವನು ಯತಿಗಳಾದ್ಮೇಲೆ ಏನ್ ಮಾಡ್ಬೇಕು? ಯತಿ ಅಂದ್ರು ಒಂದೇ, ಆಚಾರ್ಯರು ಅಂದ್ರು ಒಂದೇ. ಜೀವನ ಕ್ರಮ ಏನು? ಈಗ ದೀಕ್ಷೆಯನ್ನು ಸ್ವೀಕರಿಸಿದ ಜೈನ ಆಚಾರ್ಯನ ತಪಸ್ಸನ್ನ ಮಾಡಿದ ಆಚಾರ್ಯ ನೆನ್ಸ್ಕೊಂಡ. ಮುಂದಕ್ಕೇನು? ಏಕಬಿಹಾರಿ, ಅದನ್ನ ಪರಿವ್ರಾಜಕ ಅಂತನೂ ಕರೀತಾರೆ. ಪರಿವ್ರಾಜಕನು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಏಕಬಿಹಾರಿಯಾಗಿ ಅವನು ಬದುಕು ಹೆಂಗ್ ಬದುಕ್ತಾ ಇದ್ದನಂತೆ, ಹಳ್ಳಿಯಲ್ಲಿ 1 ರಾತ್ರಿ ಅಂತೆ. ಅಡನ್ ಮಾಡ್ಕೊಳ್ಳಿ, ಜೈನ ಯತಿಗಳ ಜೀವನ ಕ್ರಮ. ಹಳ್ಳಿಯಲ್ಲಿ 1 ರಾತ್ರಿ, ನಗರದಲ್ಲಿ 5 ರಾತ್ರಿ, ಕಾಡಿನಲ್ಲಿ 10 ರಾತ್ರಿ ಎಂಬ ಈ ರೀತಿಯಲ್ಲಿ ಸಂಚರಿಸುತ್ತಾ ಬಂದರು. ಅಂಡನ್ ಮಾಡ್ಕೊಳ್ಳಿ. ಗ್ರಾಮ, ನಗರ, ಖೇಡ, ಖರ್ವಡ, ಮಡಂಬ, ಪತ್ತನ, ದ್ರೋಣಾಮುಖಗಳಲ್ಲಿ ಸುತ್ತಾಡುತ್ತಾ. ಅವೆಲ್ಲ ಏನವು? ಕೆಳಗಡೆ ಕೊಟ್ಟಿದ್ದಾರೆ 4 ಲೈನ್ ಲಾಸ್ಟ್ ಆ ಪೇಜಲ್ಲಿ. ಗ್ರಾಮ ಎಂದರೆ 100ಕ್ಕೆ ಕಡಿಮೆ ಇಲ್ಲದ 500ಕ್ಕೆ ಹೆಚ್ಚಾಗದ ಕೃಷಿ ಕುಟುಂಬಗಳ ನೆಲೆಸರು ಹಳ್ಳಿ. ನಗರ ಅಂದರೆ ರಾಜಧಾನಿ, ಖೇಡ ಅಂದರೆ ಎತ್ತರವಾದ ಕೋಟೆ ಒಳ್ಳೆ ಊರು, ಕರವಡ ಚಿತ್ರ. ಇವೆಲ್ಲ ಆಗಿನ ಕಾಲದ ನಗರಗಳ ಶ್ರೇಣೀಕರಣ. ಇವಾಗೆಲ್ಲ ಹಳ್ಳಿ, ಹೋಬಳಿ, ತಾಲೂಕು, ಡಿಸ್ಟಿಕ್ಕು, ಸಬ್ ಡಿವಿಷನ್ಗಳು, ಸ್ಟೇಟು, ಯೂನಿಯನ್ ಟೆರಿಟರಿಗಳು, ಕ್ಯಾಪಿಟಲ್ ಸಿಟಿ, ಹಿಂಗೆಲ್ಲ ಇವೆಲ್ಲ ನಮ್ಮ ಶ್ರೇಣೀಕರಣ. ಆಗಿನ ಕಾಲದ ನಗರಗಳ ಶ್ರೇಣೀಕರಣ. ಶ್ರೇಣೀಕರಣ ಅಂದ್ರೆ ಏನಪ್ಪ? ಹೈರಾರ್ಕಿ. ಶ್ರೇಣೀಕರಣ, ಫಸ್ಟ್ ರ್ಯಾಂಕ್ ಶ್ರೇಣಿ, ಯಾವುದು ಫಸ್ಟು, ಯಾವ್ದು ಸೆಕೆಂಡ್, ಯಾವ್ದು ಥರ್ಡು, ಶ್ರೇಣೀಕರಣ ವ್ಯವಸ್ಥೆ. ನಗರಗಳ ಶ್ರೇಣೀಕರಣ ವ್ಯವಸ್ಥೆಯನ್ನ ಸೂಚಿಸುವಂಥದ್ದು. ಗ್ರಾಮ, ನಗರ, ಖೇಡ, ಕರವಡ, ಮಡಂಬ, ಪತ್ತನ, ದ್ರೋಣಾಮುಖಗಳು ಶ್ರೇಣೀಕರಣ ವ್ಯವಸ್ಥೆಯನ್ನ ಸೂಚಿಸುವಂಥದ್ದು. ಆಮೇಲೆ ಇಲ್ಲಿ ನಾನು ಹೇಳಿದೆ ನಿಮಗೆ, ಒಬ್ಬ ಹೆಣ್ಣಿನ ಅಥವಾ ರಾಣಿಯ ಸೌಂದರ್ಯವನ್ನು ವರ್ಣಿಸಬೇಕಾದ್ರೆ ಶಿವಕೋಟೆ ಪಡಿಯಚ್ಚಿನ ವರ್ಣನೆಯನ್ನು ಬಳಸ್ಕೊಳ್ತಾನೆ ಅಂತ ಹೇಳಿದೆ. ಪಡಿಯಚ್ಚು ಅಥವಾ ಸಿದ್ಧ ಮಾದರಿ. ಇಲ್ಲೂ ಅಷ್ಟೇ,
ಒಬ್ಬ ಜೈನ ಯತಿಗಳ ಸಂಚಾರವನ್ನು ವಿವರಿಸಬೇಕಾದ್ರೆ ಪಡಿಯಚ್ಚಿನ ವಿವರಣೆಯನ್ನು ತಗೊಂಡ್ಬಿಡ್ತಾನೆ. ಏನು? ಗ್ರಾಮ, ನಗರ, ಕೇಡ, ಕರ್ಬಡ, ಮಡಂಬ, ಪತನ, ದುರ್ನಾಮಕಗಳು, ಯಾವಾಗಲೇ ಒಬ್ಬ ಜೈನ ಯತಿಯ ಸಂಚಾರದ ವಿವರಣೆಗಳು ಬರಲಿ ತಗೊಂಡ್ಬಿಡ್ತಾನೆ. ಪಡಿಯಚ್ಚಿನ ವಿವರಣೆ, ಅದು ವರ್ಣನೆ, ಇದು ವಿವರಣೆ. ಅದು ವರ್ಣನೆ, ಇದು ವಿವರಣೆ. ಇಲ್ಲಿ ಯಾರು ವರ್ಣನೆ ಮಾಡ್ತಾ ಇಲ್ಲ, ನಾವಿಲ್ಲಿ ವಿವರಣೆ ಕೊಡ್ತಾ ಇದ್ವಿ. ರೆಡಿಮೇಡ್ ಜೈನ ಯತಿಗಳು ಸಂಚಾರ ಮಾಡುವ ವಿವರಣೆಗಳನ್ನು ಕೊಡಕ್ ಬಂದಾಗ ಗ್ರಾಮ, ನಗರ, ಕೇಡ, ಕರವಡ, ಮಡಂಬ, ಪತ್ತಣ, ದ್ರೋಣಾಮುಖಗಳನ್ನು ತಗೊಂಡ್ಬಿಡ್ತಾನೆ. ಸ್ಟ್ಯಾಂಡರ್ಡ್ ಲೈನ್ಸ್. ಪಡಿಯಚ್ಚಿನ ವಿವರಣೆ, ಅಲ್ಲಿ ಪಡಿಯಚ್ಚಿನ ವರ್ಣನೆ ಬರ್ತಾ ಇತ್ತು. ಸ್ತ್ರೀಯರ ವರ್ಣನೆ ಅಥವಾ ರಾಣಿಯರ ವರ್ಣನೆ ಮಾಡಬೇಕಾದಾಗ ಇಲ್ಲಿ ವಿವರಣೆ ತಗೊಂಡ್ಬರ್ತಾನೆ. ಸುತ್ತಾರ್ಥ ಕೌಶಂಬಿಗೆ ಬರ್ತಾನೆ. ಕೌಶಂಬಿಯಲ್ಲಿ ಯಾರಿದ್ದಾರೆ? ನಮ್ಮ ಇಬ್ಬರು ಹೀರೋಗಳಿದಾರಲ್ವಾ, ಅಗ್ನಿಭೂತಿ, ವಾಯುಭೂತಿ. ಉದಯಾವತ ಪರ್ವತದಲ್ಲಿರುವ ಸಿದ್ಧಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನಮಸ್ಕರಿಸಿ ತೀರ್ಥವನ್ನು ಮಾತ್ರ ಸೇವಿಸುವ ಉಪವಾಸ ಮಾಡಿ ಭಿಕ್ಷೆಗಾಗಿ ಕೌಶಂಬಿ ನಗರವನ್ನು ಹೊಕ್ಕರು. ಅಂಡರ್ ಮಾಡ್ಕೊಳ್ಳಿ. ಅಲ್ಲಿ ಚಿಕ್ಕ ಮನೆ ದೊಡ್ಡ ಮನೆಯವನು ತಾರತಮ್ಯವಿಲ್ಲದೆ ಉಣ್ಣಲು ತಕ್ಕುದಾದ ಮನೆಗಳಲ್ಲಿ ಭಿಕ್ಷಕ್ಕಾಗಿ ಸುತ್ತಾಡ್ತಾ ಇದ್ರು. ಅಲ್ಲೇ ಜೈನ ಯತಿಗಳ ಜೀವನ ಕ್ರಮಕ್ಕೆ ಇದು ಸೇರ್ಕೊಳ್ಳುತ್ತೆ. ಅಲ್ಲಿ ಶ್ರೀಮಂತ ಬಡವ ಅನ್ನೋ ತಾರತಮ್ಯವಿಲ್ಲದೆ ಎಲ್ಲರ ಮನೆಯಲ್ಲಿ ಕೂಡ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ರು. ತಾರತಮ್ಯವಿಲ್ಲದೆ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ರು. ಉಣ್ಣಲು ತಕ್ಕುದಾದ ಮನೆಗಳಲ್ಲಿ ಭಿಕ್ಷಾಟನೆಗಾಗಿ ಸುತ್ತಾಡ್ತಾ ಇದ್ರು. ಆಗ ಅಗ್ನಿಭೂತಿ ಬ್ರಾಹ್ಮಣನ ಮನೆಯನ್ನ ಪ್ರವೇಶ ಮಾಡಿದ್ರು. ಅಗ್ನಿಭೂತಿಯ ಮನೆಗೆ ಹೋಗ್ತಾರೆ. ಅಣ್ಣ ಆತನು ಕಂಡು ಎದುರಿಗೆ ಓಡಿ ಬಂದು ಅತ್ಯಂತ ಭಕ್ತಿಯಿಂದ ವ್ಯವಸ್ಥೆ ಮಾಡಿ ಕಾಲನ್ನು ತುಳಿದು ಉನ್ನತ ಆಸನದಲ್ಲಿ ಕುಳ್ಳಿರಿ ಎಂದು ನುಡಿದ. ಅಗ್ನಿಭೂತಿಗೆ ಸೂರ್ಯನ ಮಿತ್ರನ ಬಗ್ಗೆ ಕೃತಜ್ಞತೆ ಇರುತ್ತೆ, ಗೌರವ ಇರುತ್ತೆ. ಆ ಕಾರಣಕ್ಕಾಗಿ ಅವರನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಸತ್ಕಾರ ಮಾಡ್ತಾನೆ. 9 ವಿಧದ ಸತ್ಕಾರಗಳಿಂದ ಪುಣ್ಯವನ್ನು ಪಡೆದ ಶ್ರದ್ಧೆ, ಭಕ್ತಿ ಮುಂತಾದ 7 ಗುಣಗಳಿಂದ ಕೂಡಿದವನಾಗಿ ಪರಿಶುದ್ಧವಾದ ಆಹಾರವನ್ನು ಅತ್ಯಂತ ಭಕ್ತಿಯಿಂದ ಬಡಿಸಿದ ಸೂರ್ಯಮಿತ್ರ ಆಚಾರ್ಯರು ಊಟ ಮಾಡಿ ದಾನ ಅಕ್ಷಯವಾಗಲಿ ಎಂದು ಆಶೀರ್ವದಿಸಿದರು. ಅವರು ಹೋಗುವಾಗ ಅಗ್ನಿಭೂತಿ, ಪೂಜ್ಯರೇ, ನಿಮ್ಮ ಕಿರಿಯ ಶಿಷ್ಯನನ್ನು ಅರಸಿ ಹೋಗಿರಿ, ನಮ್ಮ ತಮ್ಮನ ಮನೆ ಇಲ್ಲೇ ಇದೆ, ನೆನಪಿದೆಯಾ? ನಮ್ಮ ತಮ್ಮ ಇಲ್ಲೇ ಇದ್ದಾನೆ, ಕರ್ಕೊಂಡು ಹೋಗ್ತಾನೆ ಎಂದು ನುಡಿದ. ಅವರನ್ನ ವಾಯುಭೂತಿಯ ಮನೆಗೆ ಕರೆದುಕೊಂಡು ಹೋದ. ಆಗ ವಾಯುಭೂತಿ, ಅಂಡರ್ ಮಾಡ್ಕೊಳ್ಳಿ, ದೊಡ್ಡದಾದ ಒಂದು ಲೋಹಾಸನದಲ್ಲಿ ಕುಳಿತಿದ್ದ. ಎತ್ತರವಾದ ಆಸನದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಲವು ಮಂದಿ ಬ್ರಾಹ್ಮಣರಿಗೆ ವ್ಯಾಖ್ಯಾನ ಮಾಡುತ್ತಿದ್ದೇನೆ ಎಂಬ ಮಾನಗರ್ವದಿಂದ ಕೂಡಿದವನಾಗಿದ್ದ. ವರ್ಡು ಮಾನಗರ್ವ. ಮಾನಗರ್ವ ಅಂದ್ರೆ ಸ್ಥಾನಮಾನಗಳ ಗರ್ವ. ಅವನಿಗೆ ಸ್ಥಾನಮಾನಗಳು ಸಿಕ್ಬಿಟ್ಟಿದಾವೆ. ಇವಾಗ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದಾನೆ, ವಿದ್ಯಾವಂತ ಬೇರೆ ಆಗಿರುವ ಕಾರಣಕ್ಕಾಗಿ ಬ್ರಾಹ್ಮಣರಿಗೆ ಪಾಠ ಬೇರೆ ಮಾಡ್ತಾ ಇದ್ದಾನೆ. ರೈಟ್. ಅವನು ಸೂರ್ಯಮಿತ್ರಾಚಾರ್ಯರ ಎದುರಿಗೆ ಬಂದು ವಂದಿಸದೇ ಇದ್ದ, ನಮಸ್ಕಾರ ಮಾಡಲಿಲ್ಲ ಅವನು. ಯಾರೋ ವಾಯುಭೂತಿ ಗೌರವವನ್ನು ತೋರಿಸಲೇ ಇಲ್ಲ. ಅವರ ಬಳಿಗೆ ಅಗ್ನಿಭೂತಿ ಬಂದು ಅವನ ಕೈಯನ್ನು ಹಿಡಿದು ಹೀಗಿಂದ, ಈ ಯತಿಗಳು ನಮಗೆ ಸ್ವಾಮಿಗಳು, ಇವರ ಅನುಗ್ರಹದಿಂದ ನಮಗೆ ಇಷ್ಟೊಂದು ಹಿರಿದಾದ ತೇಜಸ್ಸು, ಐಶ್ವರ್ಯ, ವೈಭವ ಉಂಟಾಗಿದೆ. ಆದುದರಿಂದ ಎದ್ದು ಹೋಗಿ ಪೂಜ್ಯರನ್ನು ನಮಸ್ಕರಿಸು. ಹೋಗಪ್ಪ, ನಮಸ್ಕಾರ ಮಾಡಿ, ಒಳ್ಳೆ ಬುದ್ಧಿ ಬರುತ್ತೆ ಎಂದು ನುಡಿಯಲು ವಾಯುಭೂತಿ ಹೀಗೆಂದ, ಇದೇನು ಒಳ್ಳೆಯವರಿಗೆ ನಿನ್ನ ನಮಸ್ಕಾರ ಮಾಡಿಸ್ದೀಯಪ್ಪ, ಹೇಳು. ಇವರು ಎಂದಿಗೂ, ಅಂಡರ್ ಮಾಡ್ಕೊಳ್ಳಿ, ಎಂದೆಂದಿಗೂ ಅಶುಚಿಯಾಗಿರುವವರು, ಮಲ ಹಿಡಿದವರು, ಮಲ ಅಂದ್ರೆ ಕೊಳೆ, ಎಂದಾದರೂ ಸ್ನಾನ ಮಾಡಿ ಅರಿಯದವರು, ಇವರ ಕಾಲಿಗೆ ನಾನು ವಂದಿಸುವನಲ್ಲವೇ? ಸಾಮಾಜಿಕವಾಗಿ ನೋಡಿದಾಗ ಆ ಕಾಲದಲ್ಲಿ ವೈದಿಕ ಮತ್ತು ಜೈನ ಧರ್ಮಗಳ ನಡುವೆ ಇದ್ದಂತಹ ಸಂಘರ್ಷವನ್ನ ಸೂಚಿಸುತ್ತದೆ. ವೈದಿಕ ಮತ್ತು ಜೈನ ಧರ್ಮಗಳ ನಡುವೆ ಇರುವ ಸಂಘರ್ಷ ಅಥವಾ ಘರ್ಷಣೆ ಅಥವಾ ವೈಮನಸ್ಯ, ಯಾವ್ದಾದ್ರು ಒಳ್ಳೆ ಬಳಸ್ಬೋದು. ಸಂಘರ್ಷ, ಘರ್ಷಣೆ, ವೈಮನಸ್ಯ, ಭಿನ್ನಾಭಿಪ್ರಾಯ, ಸಂಘರ್ಷ, ಘರ್ಷಣೆ, ವೈಮನಸ್ಯಗಳು ಯಾವ ವರ್ಡ್ ಬೇಕಾದ್ರೂ ಬಳಸ್ಬೋದು. ಅದನ್ನು ಸೂಚಿಸ್ತಿತ್ತು. ಜೈನ ಧರ್ಮ ಏನ್ ಮಾಡ್ತಾ ಇದ್ರು? ಎಲ್ಲರನ್ನೂ ಕನ್ವರ್ಟ್ ಮಾಡ್ತಾ ಇದ್ರು, ಎಲ್ಲರನ್ನೂ ಧರ್ಮಾಂತರ ಮಾಡ್ತಾ ಇದ್ರು. ವೈದಿಕ ಧರ್ಮದವರು ಧರ್ಮವನ್ನು ಕಾಪಾಡಬೇಕಲ್ಲ, ಮತ್ತೆ ರೆಸಿಸ್ಟ್ ಮಾಡಬೇಕಲ್ಲ. ವಾಯುಭೂತಿ ಅದಕ್ಕೆ ಶಿವಕೋಟೆ ಮತ್ತೆ ಬ್ರಾಹ್ಮಣರ ಸಭೆಯಲ್ಲಿದ್ದ, ಬ್ರಾಹ್ಮಣರಿಗೆ ವಿದ್ಯೆ ಹೇಳದು ಕೊಡ್ತಾ ಇದ್ದ. ಯಾಕೆ ಅದನ್ನ ಒತ್ತಿ ಹೇಳ್ಬೇಕಾಗಿ ಬಂತು? ಯಾಕೆ ಅಂತ ಹೇಳಿದ್ರೆ ಅವನು ತನ್ನ ಧರ್ಮವನ್ನು ಮುಂದಿಟ್ಕೊಂಡು ಮಾತಾಡ್ತಾನೆ, ಜನಯತಿಗಳ ನಿಂದನೆ ಮಾಡ್ತಾನೆ. ಒಂದು ಆಯಾಮ ಸಾಮಾಜಿಕ ಅಂಶ. ಯಾವ ಸಾಮಾಜಿಕ ಅಂಶ? 2 ಧರ್ಮಗಳ ನಡುವೆ ಇದ್ದಂತಹ ವೈಮನಸ್ಯ, ಘರ್ಷಣೆ, ಸಂಘರ್ಷ, ಭಿನ್ನ ಅಭಿಪ್ರಾಯ ಇತ್ಯಾದಿ.
ಎರಡನೇದು ವಾಯುಭೂತಿಯ ವ್ಯಕ್ತಿತ್ವ ನೋಡಿ, ಇಲ್ಲಿ ಗರ್ಭಿಷ್ಠನಾಗ್ಬಿಟ್ಟಿದ್ದಾನೆ. ಜೈನ ಯತಿಗಳನ್ನ ನಿಂದನೆ ಮಾಡ್ತಾನೆ, ಜೈನ ಯತಿಗಳನ್ನ ನಿಂದಿಸ್ತಾನೆ ವಾಯುಭೂತಿ. ಅಗೌರವದಿಂದ ನಡ್ಕೊಳ್ತಾನೆ, ಬೈತಾನೆ. ಇವರ ಕಾಲಿಗೆ ಅನ್ನಿಸ್ತೀನ ಎಂದು ಬ್ರಾಹ್ಮಣರ ಸಭೆಯ ನಡುವೆ ಇದ್ದುಕೊಂಡು ಅತ್ಯಂತ ಕೀಳಾದ ಕಠಿಣವಾದ ಮಾತುಗಳಿಂದ ಹಲವು ರೀತಿಗಳಿಂದ ತುಚ್ಚೀಕರಿಸಿ ನೋಡಿದ. ನೋಡಿ ಎಷ್ಟು ಶಿವಕೋಟೆ ಎಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದಾನೆ, ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ನೋಡಿ. ಅತ್ಯಂತ ತುಚ್ಚೀಕರಿಸಿ ನುಡಿದು ಹೇಳಬಾರದ ಕೆಟ್ಟ ಮಾತುಗಳನ್ನ ಮಾಡಿ ಅವನು ತಿರಸ್ಕರಿಸ್ತಾ ನೋಡಿ. ಎಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾನೆ ಯಾರು? ಶಿವಕೋಟಿ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಆಗ ಅಗ್ನಿಭೂತಿ ತಲೆ ಹೋಕನಾದ ಅದಮನೆ ನೀಚನೆ ಸ್ವಾಮಿಯನ್ನ ಹೀಗೆನ್ನಬೇಯ ಎಂದು ಅವನನ್ನ ಬೈದ. ಆಗ ಭಟಾರರು ಹೀಗೆಂದರು. ಸೂರ್ಯ ಮಿತ್ರರೆಲ್ಲ ಇದ್ರಲ್ವಾ, ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂಡರ್ ಮಾಡ್ಕೊಳ್ಳಿ. ನಿಂದಿಸುವವನನ್ನು, ಹೊಗಳುವವನನ್ನು, ಶತ್ರುವನ್ನು, ಮಿತ್ರನನ್ನು, ಹಾಗೆಯೇ ಸುಖ ದುಃಖವನ್ನು ಯಾವನು ಸಮಭಾವದಿಂದ ಭಾವಿಸುವನೋ ಮತ್ತು ನೋಡುವನೋ ಅವನು ಸವಣನು ಅಥವಾ ಅವನೇ ಜೈನಯತಿ. ಶಿವಕೋಟಿ ಹೇಳ್ತಾನೆ, ನಾವು ನಿಮ್ ತರ ಅಲ್ಲಪ್ಪ, ಹೇಳ್ಬೇಕಲ್ಲ, ಮತ್ತೆ ಸಮಾಜಕ್ಕೊಂದು ಸಂದೇಶ ಕೊಡ್ಬೇಕಲ್ಲ ಅಲ್ವಾ. ನೀವು ಎಷ್ಟೇ ನಮ್ಮನ್ನ ನಿಂದಿಸಿದ್ರು ನಾವು ನಿಮ್ಮನ್ನ ನಿಂದಿಸೋದಿಲ್ಲ, ನಾವು ಬಹಳ ಶಾಂತಿ ಪ್ರಿಯರು. ಜೈನಯತಿ ಆಗಿರುವವನು ಇಲ್ಲಿ ಜೈನಯತಿಗಳ ವ್ಯಕ್ತಿತ್ವ ಗುಣಗಳನ್ನ ಹೇಳ್ತಾ ಇದ್ದಾನೆ ಶಿವಕೋಟಿ. ಜೈನಯತಿಗಳು ಅಂತ ಹೇಳಿದ್ರೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತೀವಿ. ಸುಖ ದುಃಖಗಳನ್ನ, ಹೊಗಳಿಕೆ, ನಿಂದನೆಗಳನ್ನ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವ ನಿಜವಾದ ಜೈನಯತಿ ಅಂತ ಹೇಳ್ತಾ ಇದ್ದಾನೆ. ಒಂದೆರಡನೇದು, ಆ ಕಾಲದ ಜೈನಯತಿಗಳು ಸಂದೇಶ ಕೊಡ್ತಾ ಇದ್ದಾನೆ. ನಿಮ್ಗೆ ಯಾರಾದ್ರೂ ಬಂದು ಬೈದ್ರೆ, ಹೆಚ್ಚು ಕಮ್ಮಿ ಹೊಡೆದೇ ಬಿಟ್ರೆ ನೀವು ರಿಯಾಕ್ಟ್ ಮಾಡಬೇಡಿ, ಶಾಂತವಾಗಿರಿ ಅಲ್ವಾ. ಆ ಕಾಲದ ಜೈನಯತಿಗಳು ಸಂದೇಶ ಕೊಡ್ತಾ ಇದ್ದಾನೆ. ಇರಲಿ, ನಾವು ಗಮನಿಸಬೇಕಾಗಿರುವಂತದ್ದು ಜೈನ ಯತಿಗಳ ಗುಣ ವ್ಯಕ್ತಿತ್ವವನ್ನು ಹೇಳ್ತಾ ಇದ್ದಾನೆ. ಸೂರ್ಯಮಿತ್ರರನ್ನ ವಾಯುಭೂತಿ ಎಷ್ಟೇ ರೀತಿಯಲ್ಲಿ ನಿಂದಿಸಿದ್ರು ಕೂಡ ಸೂರ್ಯಮಿತ್ರರು ರಿಯಾಕ್ಟ್ ಮಾಡೋದಿಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡಿಸೋದಿಲ್ಲ, ಅದಕ್ಕೆ ಕ್ರೋಧವನ್ನ ವ್ಯಕ್ತಪಡಿಸೋದಿಲ್ಲ, ಅದನ್ನು ಶಾಂತವಾಗಿ ಸ್ವೀಕರಿಸ್ತಾರೆ. ವಾಯುಭೂತಿ ನನ್ನನ್ನ ಮಾತುಗಳಿಂದ ನಿಂದಿಸಿದಾನೆ ಅಲ್ಲದೆ ಹೊಡೆದಿಲ್ಲ, ದುಃಖಕ್ಕೀಡು ಮಾಡಿದ್ದಾನಲ್ಲದೆ ನನ್ನ ತಲೆಯನ್ನು ಕತ್ತರಿಸಿಕೊಂಡು ಹೋಗಿಲ್ಲ, ನನ್ನ ಪ್ರಾಣಗಳು ಇತರರಿಂದ ಅಪಹರಿಸಲ್ಪಟ್ಟಿವೆ, ಆದರೆ ನನ್ನ ಧ್ಯಾನ ಸ್ಥಿತಿ ಉಳಿದಿದೆ. ಈ ರೀತಿ ಆತ್ಮಚಿಂತನೆಗಳನ್ನ ಅನುಕ್ರಮವಾಗಿ ಮಾಡುತ್ತಾ ಅವನನ್ನು ಕ್ಷಮಿಸ್ಬೇಕು. ಇರ್ಲಿ, ಇಲ್ಲಿ ವಾಯುಭೂತಿಯನ್ನು ಕ್ಷಮಿಸ್ಬಿಡೋಣ, ಪಾಪ ಬೈದಿರಬಹುದು ಅಷ್ಟೇ, ನಾನೇನು ಸಾಯಿಸಲ್ವಲ್ಲ ಅವನು, ಇರ್ಲಿ ಅವನನ್ನ ಕ್ಷಮಿಸ್ಬಿಡ್ಬೇಕು ಅಂತ ಆ ವಾಯುಭೂತಿಯನ್ನ ಸೂರ್ಯಮಿತ್ರರು ಕ್ಷಮಿಸ್ಬಿಡ್ತಾರೆ ಎಂದು ಸೂರ್ಯಮಿತ್ರ ಯತಿಗಳು ಅವನನ್ನ ಕ್ಷಮಿಸಿದ್ರು. ಅದು ಜೈನ ಯತಿಗಳಿರುವಂತ ದೊಡ್ಡ ಗುಣ. ಎರಡನೇ ಆಯಾಮ, ಇನ್ನೊಂದು ಆಂಗಲ್ ತಗೋಬೇಕಂದ್ರೆ ಜೈನ ಧರ್ಮವನ್ನು ಅಭ್ಯಾಸ ಮಾಡಿದವರು, ಜೈನಶಾಸ್ತ್ರಗಳನ್ನು ಓದಂತವ್ರು ಯಾರು ಇನ್ನೊಬ್ಬರಿಗೆ ಕೆಟ್ಟ ಬಯಸೋದಿಲ್ಲ, ಕೆಟ್ಟದನ್ನ ಮಾತಾಡೋದಿಲ್ಲ, ನಿಂದನೆ ಮಾಡೋದಿಲ್ಲ ಅಂತ ಹೇಳಕ್ ಕೊಟ್ಟಿದ್ದಾನೆ ಯಾರು? ಶಿವಕೋಟಿ. ನೋಡಿ, ಹಿಂಗೆಲ್ಲ ಹೇಳಿ ಧರ್ಮದ ಬಗ್ಗೆ ಆಸಕ್ತಿ ಬರೋಂಗ್ ಮಾಡ್ಬೇಕು, ಧರ್ಮವನ್ನು ಒಪ್ಪು ಹಾಗೆ ಮಾಡ್ಬೇಕು. ಓದುಗರ ಮನಸ್ಸನ್ನ ಗಮನಿಸಿ, ಓದುಗರು ಏನನ್ಸುತ್ತೆ ನೋಡು, ಇಷ್ಟೆಲ್ಲ ಗರ್ವದಿಂದ ಬೈತಾನೆ ಪಾಪ, ನೋಡು ಜನ ಯತಿಗಳು ಎಷ್ಟು ಒಳ್ಳೆಯವರಾಗಿದ್ದಾರೆ, ಈ ಧರ್ಮವೇ ಮುಖ್ಯ, ಈ ಧರ್ಮವೇ ಶ್ರೇಷ್ಠ ಅನ್ನುವ ಭಾವನೆ ಬರಲ್ವಾ? ಇರ್ಲಿ, ಸೂರ್ಯಮಿತ್ರರನ್ನು ಕ್ಷಮಿಸ್ಬಿಡ್ತಾರೆ. ಅಗ್ನಿಭೂತಿ ಅವರನ್ನೇ ಉದಯಾವತ ಎಂಬ ಪರ್ವತಕ್ಕೆ ತೆರಳಿದ. ಬಿಟ್ಟು ಕಳಿಸ್ಬರ್ಬೇಕಲ್ಲ, ಅಗ್ನಿಭೂತಿ ಸೂರ್ಯಮಿತ್ರರ ಜೊತೆ ಹೋಗ್ತಾನೆ. ಅಲ್ಲಿ ಅವರೊಡನೆ ಹೀಗೆಂದ, ಏನ್ ಹೇಳ್ತಾನೆ, ಪೂಜ್ಯರೇ, ನಿಮ್ಮನ್ನು ನಾನು ಪಂಚಮಹಾಪಾತಕನಾದ ವಾಯುಭೂತಿಯ ಮನೆ ಕರ್ಕೊಂಡು ಹೋಗಿ ಅವನಿಂದ ಬಯಸ್ಬಿಟ್ಟೆ. ಆದ್ದರಿಂದ ಬೈದುದು ಅವನಲ್ಲ, ನಾನೇ ಬೈದೆ, ತಪ್ಪು ನಂದೆ. ನೀವು ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ, ಸುಮ್ಮನೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನೇ ಬಯಸ್ಬಿಟ್ನಲ್ಲ, ತಪ್ಪು ನಂದೆ. ನನ್ನ ಈ ತಪ್ಪನ್ನ ಕ್ಷಮಿಸ್ಬೇಕು. ಅಷ್ಟೇ ಅಲ್ಲ, ಈ ಬಯಸಿದ ಪಾಪ ಪರಿಹಾರಕ್ಕೆ ಬೇರೆ ಮಾರ್ಗವಿಲ್ಲ. ಅಂಡನ್ ಮಾಡ್ಕೊಳ್ಳಿ, ನನಗೆ ದೀಕ್ಷೆಯನ್ನು ದಯಪಾಲಿಸರಿ ಎಂದು ಕೂಗಿ ಬೇಡಿದ. ಒಟ್ಟಾರೆ ಶಿವಕೋಟೆ ಆಚಾರನ ಉದ್ದೇಶ ಏನಪ್ಪ, ಕಥೆಯಲ್ಲಿ ಬರೋ ಎಲ್ಲರೂ ಕನ್ವರ್ಟ್ ಆಗ್ಬೇಕು. ಮೊದಲು ಸೂರ್ಯಮಿತ್ರ ಕನ್ವರ್ಟ್ ಆದ, ಅಗ್ನಿಭೂತಿ ಕನ್ವರ್ಟ್ ಆಗ್ತಾನೆ, ಮುಂದೆ ಎಲ್ಲರೂ ಕನ್ವರ್ಟ್ ಆಗ್ತಾರೆ. ಎಲ್ಲರೂ ಧರ್ಮವನ್ನು ಆಶ್ರಯಿಸುವಂತೆ ಮಾಡಿ ಆಮೇಲೆ ಏನ್ ಮಾಡ್ಬೇಕು, ಓದುಗನೂ ಕೂಡ ಧರ್ಮವನ್ನು ಆಶ್ರಯಿಸುವಂಗೆ ಮಾಡ್ಬೇಕು. ಸೊ ಒಂದು ಎಕ್ಸಾಂಪಲ್ ಕೂಡ, ಯಾರಾದ್ರೂ ಹೊಸ ಒಂದು ಫುಡ್ ಔಟ್ಲೆಟ್ ಓಪನ್ ಆಗಿದೆ ಅಂತ ತಿಳ್ಕೊಂಡು, ರೊಟ್ಟಿ ಅಂಗಡಿನೋ ಇಡ್ಲಿ ಅಂಗಡಿನೋ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಒಬ್ಬನು ಹೋದ, ನಾಳೆ ಇಬ್ರು ಹೋದ್ರು, ನಾಳೆ 4 ಜನ ಹೋದ್ರು, ಇನ್ನು 10 ಜನ ಹೋದ್ರು, ಇನ್ನೊಂದು 4 ದಿನ ಬಿಟ್ಟು ನಿಮಗೆ ಹೋಗ್ಬೇಕು ಅನ್ಸಲ್ವಾ? ಎಲ್ಲರೂ ಹೋಗ್ತಾ ಇರ್ತಾರೆ ನೋಡ್ಕೊಂಬರೋಣ ಅಂತ. ಅದೊಂದು ಮನಸ್ಥಿತಿ ಅಷ್ಟೇ. ಎಲ್ಲರೂ ಅದನ್ನು ಒಪ್ಪಕ್ಕೆ ಶುರು ಮಾಡಿದರೆ ಅಂದ ತಕ್ಷಣ ನಾವು ಅದನ್ನು ಒಪ್ಪಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ಶಿವಕೋಟೆ ಅದೇ ಕೆಲಸ ಮಾಡ್ತಿರೋದು ಇವಾಗ. ಓದುಗರು ಕೂಡ ಜೈನ ಧರ್ಮದ ಬಗ್ಗೆ ಒಲವನ್ನ ತೋರಿಸ್ಬೇಕು, ಆಸಕ್ತಿ ಬೆಳೆಸ್ಕೋಬೇಕು, ಆ ಮೂಲಕ ಜೈನ ಧರ್ಮವನ್ನ ಪರಿಪಾಲನೆ ಮಾಡಬೇಕು. ಹಾಗಾಗಿ ಅದಕ್ಕೆ ಅನುಗುಣವಾದಂತಹ ಪಾತ್ರ ಸನ್ನಿವೇಶಗಳನ್ನ ಕಥೆಯಲ್ಲಿ ಹೊಂದಿಸ್ತಾನೆ. ಅಗ್ನಿಭೂತಿ, ಅಯ್ಯೋ ತಪ್ಪು ನನ್ನ ತಮ್ಮ ಮಾಡಿದ್ದಲ್ಲ, ನಾನು ಮಾಡಿದ್ದು, ನನಗೂ ದೀಕ್ಷೆಯನ್ನು ಕೊಟ್ಬಿಡಿ, ದೀಕ್ಷೆಯನ್ನು ತಗೊಂಡ್ಬಿಟ್ಟ. ಸೂರ್ಯಮಿತ್ರ ಭಟಾರರು ಒಳ್ಳೆಯ ಮುಹೂರ್ತದಲ್ಲಿ ಅವನಿಗೆ ದೀಕ್ಷೆಯನ್ನು ಕೊಟ್ಬಿಟ್ರು.
ಅಗ್ನಿಭೂತಿ ತಪವನ್ನೆಸಗಿ ಯತಿಗಳ ಆಚರಣೆಗಳೆಲ್ಲವನ್ನ ಕಲಿತು ಶಾಸ್ತ್ರಗಳನ್ನೆಲ್ಲ ಕಲಿಯುತ್ತಾ ತನ್ನ ಗುರುಗಳೊಂದಿಗೆ ಸಂಚಾರ ಮಾಡ್ತಾ ಇದ್ದ. ಅವನು ಕೂಡ ಯತಿಯಾಗ್ಬಿಟ್ಟ. ಇತ್ತ ಅಗ್ನಿಭೂತಿ ಬ್ರಾಹ್ಮಣನ ಹೆಂಡತಿಯಾದ ಸೋಮದತ್ತೆ. ಅಗ್ನಿಭೂತಿ ಮನೆಗೂ ಬರಲೇ ಇಲ್ಲ. ಸೂರ್ಯಮಿತ್ರನ ಬಿಟ್ಟು ಬರ್ತಾನೆ ಅಂತ ಹೋದ, ನಾ ಕಡೆ ಹೋಗ್ಬಿಟ್ನಲ್ಲ, ಬರಲಿಲ್ಲ. ಸೋಮದತ್ತೆ ಬಂದ್ಲು. ತನ್ನ ಒಂದು ಸೊಲಗೆಯಿಂದಲೂ ಅಳಲಿನಿಂದಲೂ ವಾಯುಭೂತಿಯನ್ನು ಕುರಿತು ಹೀಗೆಂದಳು: ಸೂರ್ಯಮಿತ್ರ ಯತಿಗಳು ಮೊದಲೇ ಬ್ರಾಹ್ಮಣರು, ನಿಮ್ಮ ಸೋದರ ಮಾವನವರು. ಈಗ ಅವರು ಮಹಾ ತಪಸ್ಸನ್ನ ಐಶ್ವರ್ಯವನ್ನಾಗಿ ಉಳ್ಳವರು, ಒಳ್ಳೆಯ ಗುಣವಂತರೂ ಆಗಿದ್ದಾರೆ. ಅವರು ನಿಮ್ಮ ಮನೆಗೆ ಬಂದಾಗ ನೀವು ನಿಮ್ಮ ಪೀಠದಿಂದ ಎದ್ದು ಎದುರುಗೊಂಡು ಸಾಷ್ಟಾಂಗ ವಂದನೆ ಮಾಡಲಿಲ್ಲ. ಈ ಜೀವನೋಪಾಯವು ಐಶ್ವರ್ಯವು ತೇಜಸ್ಸು ಅವರ ಅನುಗ್ರಹದಿಂದ ಆಗಿವೆ. ಅಂತಹ ಮಹರ್ಷಿಗಳನ್ನು ಅಳೆಯಲು ಪೊಯ್ಯಲು ತುಚ್ಛೀಕರಿಸಿ ನೋಡಲು ನಿಮಗೆ ಯುಕ್ತವೇ? ಪ್ರಶ್ನೆ ಮಾಡ್ತಾಳೆ ವಾಯುಭೂತಿಯನ್ನ. ಅಧಮರು, ಕೆಟ್ಟ ಮನುಷ್ಯರು, ದುಷ್ಟರು, ಹಾದರಕ್ಕೆ ಹುಟ್ಟಿದವರು, ಕುಲಗೆಟ್ಟವರು ಆದ ವ್ಯಕ್ತಿಗಳಿಗೆ ಯೋಗ್ಯವನಿಸುವ ಅಯೋಗ್ಯ ವರ್ತನೆಯನ್ನು ಮಾಡಿದ್ರಿ. ನೋಡಿ, ಶಿವಕೋಟೆ ಎಷ್ಟು ಬುದ್ಧಿವಂತ. ಸೂರ್ಯಮಿತ್ರನನ್ನು ಬಯಸಲಿಲ್ಲ, ಒಟ್ಟು ಬೈಬೇಕಾಗಿತ್ತು. ಯಾರಾದ್ರೂ ಬೈಬೇಕಾಗಿತ್ತು. ಯಾಕಂದ್ರೆ ವಾಯುಭೂತಿ ಕೆಟ್ಟದ್ದೇ ಮಾಡಿದ್ದು. ಸೂರ್ಯಮಿತ್ರನಿಂದ ಬಯಸಲಿಲ್ಲ. ಯಾರತ್ರ ಬಯಸ್ದ? ಸೋಮದತ್ತೆಯಿಂದ ಬಯಸ್ದ. ಆ ಕಾಲಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆತನ ಶತಮಾನ ವೈದಿಕ ಪರಂಪರೆಯವರು, ಬ್ರಾಹ್ಮಣರು ಜೈನ ಧರ್ಮವನ್ನ ರೆಸಿಸ್ಟ್ ಮಾಡ್ತಾ ಇದ್ರು. ಅದನ್ನ ಏನ್ ಮಾಡ್ತಿದ್ರು? ಅದನ್ನ ಅಷ್ಟು ಬೇಗ ಒಪ್ಕೊಳ್ತಾ ಇರ್ಲಿಲ್ಲ. ಅದರ ವಿರುದ್ಧವಾಗಿ ದನಿ ಎತ್ತಾ ಇದ್ರು. ಜೈನ ಯತಿಗಳ ನಿಂದನೆ ಮಾಡ್ತಾ ಇದ್ರು. ಅವ್ರಿಗೆ ಬೈದಂಗಾಯ್ತಾ ಇದು? ಎಂತ ಕೆಲಸ ಅಂತಿದ್ದು? ಶಿವಕೋಟೆ ಮನಸ್ಸಲ್ಲಿ ಹಾಕ್ತಾನೆ. ಸಾಹಿತ್ಯ ಒಂದು ರೀತಿ ಹಂಗೇನೆ. ಕವಿಯ ಮನಸ್ಸನ್ನು ಹಗುರ ಮಾಡಿಕೊಳ್ಳುವ ಪ್ರಕ್ರಿಯೆ ಸಾಹಿತ್ಯ ಅಂದ್ರೆ. ಕವಿಯ ಮನಸ್ಸನ್ನು ಹಗುರ ಮಾಡಿಕೊಳ್ಳುವ ಪ್ರಕ್ರಿಯೆ ಸಾಹಿತ್ಯ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಬೈಬಿಡ್ಬೋದು. ಸಾಹಿತ್ಯ ಅಲ್ವಾ ಅದು? ಪಂಪನು ಇದೇ ಬದುಕು ಮಾಡ್ತಾನೆ. ಪಂಪ ಭಾರತ ಬರ್ದ್ನ ವಿಕ್ರಮಾರ್ಜುನ ವಿಜಯ. ಪಂಪ ಇರೋದು ರಾಜನ ಆಸ್ಥಾನದಲ್ಲಿ. ರಾಜನ ಹೆಸರು ಹರಿಕೇಸರಿ ಅಂತ. ಅವನ ಹೆಸರು ಹೇಳ್ಕೊಂಡೆ ಕಾವ್ಯ ಬರೆದಿದ್ದು. ಅವನೇ ಸಂಬಳ ಕೊಡೋದು ಇವನಿಗೆ. ಮತ್ತು ಅವನಿಗೆ ಹೊಗಳಬೇಕಾದ್ರೆ ಹೊಗಳುತ್ತಾನೆ. ಟೈಮ್ ನೋಡಿ ಬೈತಾನೆ. ಅಲ್ಲೇನು ಬರುತ್ತೆ? ಒಂದು ಸನ್ನಿವೇಶ ಬರುತ್ತೆ. ಈ ಶಲ್ಯ ಗೊತ್ತಾ? ಕೌರವರ ಕಡೆ ಇರ್ತಾನೆ. ಶಲ್ಯ ಕರ್ಣನಿಗೆ ಸಾರಥಿ ಆಗ್ಬೇಕಾದ ಸನ್ನಿವೇಶ ಬರುತ್ತೆ. ಕರ್ಣ ಮೊದಲೇ ಈನ ಕುಲದವನು, ಮಿಂಗುಲಿಗನು, ಸೂತ ಪುತ್ರ, ಹಿಂಗೆಲ್ಲ ನಿಂದನೆ ಒಳಪಟ್ಟವಂತವನು. ಶಲ್ಯ ಕ್ಷತ್ರಿಯ. ಅರೆ, ಕರ್ಣನಿಗೆ ಶಲ್ಯ ಸಾರಥಿ ಆಗೋದಂದ್ರೇನು? ಶಲ್ಯ ಒಪ್ಪೋದಿಲ್ಲ. ದುರ್ಯೋಧನ ಬೇಡ್ಕೊಳ್ತಾನೆ, ಅಯ್ಯೋ ಶಲ್ಯ, ಕರ್ಣ ತುಂಬಾ ವೀರ ಕಣಯ್ಯ, ನೀನು ಕೃಷ್ಣನ ಹಾಗೆ ನೀನು ಕೂಡ ಸಾರಥಿ ಆಗ್ಬೇಕು ಅಂತೆಲ್ಲ ಬೇಡ್ಕೊಂಡಾಗ ಶಲ್ಯ ಉಗಿತಾನೆ. ಅವಾಗ ಹೇಳ್ತಾನೆ, ಈ ರಾಜರಿದಿರಲ್ಲ ಭೂಪರೆಂಬರು ಅವಿವೇಕಿಗಳು ಅಂತಾನೆ. ಭೂಪರೆಂಬರು, ದುರ್ಯೋಧನ ಡೈರೆಕ್ಟ್ ಆಗಿ ಬೈದಿಲ್ಲ, ಅವನು ಜನರಲ್ ಆಗಿ ಬೈದ್ಬಿಡ್ತಾನೆ. ರಾಜರು ಅವಿವೇಕಿಗಳು. ಕಲಿಯನ್ನ ಪಂದೆಯನ್ನಾಗಿ ಮಾಡ್ತಾನೆ, ಪಂದೆಯನ್ನ ಕಲಿಯನ್ನಾಗಿ ಮಾಡ್ತಾನೆ. ಅಂದ್ರೆ ಹೇಡಿಯನ್ನ ಕಲಿಯನ್ನಾಗಿ ಮಾಡ್ತಾರೆ, ಕಲಿಯನ್ನ ಹೇಡಿಯನ್ನಾಗಿ ಮಾಡ್ತಾರೆ. ನೀವೆಲ್ಲ ಓಲೈಸಿ ಬಾಳುವುದೇ ಕಡು ಕಷ್ಟಕರ ಮಿಳಾದಿನಾತರಂ. ನಿಮ್ಮಂತರ ನಂಬ್ಕೊಂಡು ಬದುಕುದಿದೆಯಲ್ಲ, ಬಹಳ ಕಷ್ಟ. ನಿಮ್ಗೂ ಸ್ವಲ್ಪ ಪ್ರತಿಷ್ಠೆ, ಸ್ವಲ್ಪ ಪರಾಕ್ರಮ ಅವೆಲ್ಲ ಇದಾವಷ್ಟೇ. ಆದ್ರೆ ನಿಮ್ಮಲ್ಲಿ ಮದ ತುಂಬ್ಕೊಂಡ್ಬಿಟ್ಟಿದೆ. ಎಂತ ಮದ ಗೊತ್ತಾ? ದಾಸಿಯರ ಮೊಲೆ ಹಾಲನ್ನು ಉಂಡ ಮದ ನಿಮ್ದು ಅಂತ. ಅರಮನೆಯ ಗುಟ್ಟು ರಟ್ಟು ಮಾಡ್ಬಿಡ್ತಾನೆ ಪಂಪ. ದಾಸಿಯರೆಲ್ಲ ಮಹಾರಾಣಿಯರ ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸ್ತಾ ಇರಲಿಲ್ಲ, ಅವ್ರ ಸೌಂದರ್ಯ ಹಾಳಾಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ದಾಸಿಯರಿದ್ರು. ದಾಸರ ಎದೆ ಹಾಲನ್ನು ಕುಡಿದು ಬೆಳೆದವ್ರು ನೀವೆಲ್ಲ, ರಾಜರು ರಾಜಕುಮಾರರು ನೀವೆಲ್ಲ. ನಿಮ್ಮಲ್ಲಿ ಮದ ತುಂಬ್ಕೊಂಡ್ಬಿಟ್ಟಿದೆ, ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ. ನೋಡಿ, ಟೈಮ್ ನೋಡಿ. ರಾಜರ ಬಗ್ಗೆ ಇದ್ದಂಥದ್ದೆಲ್ಲ ಹೊರ ಹಾಕ್ಬಿಡ್ತಾನೆ. ಯಾರ ಮೂಲಕ? ಕರ್ಣನ ಮೂಲಕ ಹೊರ ಹಾಕ್ತಾನೆ. ಅಶ್ವತ್ಥಾಮನಿಂದ ಬಯಸ್ತಾನೆ. ಅಶ್ವತ್ಥಾಮನ್ ದುರ್ಯೋಧನಿಗೆ ಬೈತಾನೆ. ತಾನೇ ಕಟ್ಟಬೇಕಾಗಿರೋ ಪಟ್ಟವನ್ನ ಕರ್ಣನಿಗೆ ಕೊಟ್ಟಕ್ಕೆ ಹೋಗ್ತಾನೆ ದುರ್ಯೋಧನ. ಅವಾಗ ಅಶ್ವತ್ಥಾಮ ದುರ್ಯೋಧನಿಗೆ ಬೈತಾನೆ, ಲೋ ನಿನಗೆ ಬುದ್ಧಿ ಇದೆಯಾ ಅಂತ. ಇಲ್ಲಿ ಶಲ್ಯ, ದುರ್ಯೋಧನ ಬಂದ್ಬಿಟ್ಟು ಶಲ್ಯನನ್ನ ಕರ್ಣನಿಗೆ ಸಾರಥಿ ಆಗಪ್ಪ ಅಂದಾಗ ಶಲ್ಯನು ದುರ್ಯೋಧನಿಗೆ ಬೈತಾನೆ. ಇಲ್ಲಿ ದುರ್ಯೋಧನ ಅಂತ ಡೈರೆಕ್ಟ್ ಬೈಯೋದಿಲ್ಲ, ಎಲ್ಲರನ್ನು ಸೇರಿಸ್ಬಿಟ್ಟು ರಾಜರಂದ್ರೆ ತಲೆ ಕೆಟ್ಟ ನನ್ನ ಮಕ್ಕಳು ಅಂತ ಬೈದ್ಬಿಟ್ಟ. ನೋಡಿ, ಕವಿ ಮನಸ್ಸು ಹಗುರ ಆಯ್ತಾ? ಅದಕ್ಕೆ ಹೆಸರು ಉದಿರ್ತಂತಾನೆ ಇದನ್ನ. ಏನ್ ಡೈರೆಕ್ಟ್ ಆಗಿ ಶುದ್ಧಂಗಾಯ್ತು. ಇಲ್ಲೂ ಅಷ್ಟೇ. ಜೈನ ಯತಿಗಳ ನಿಂದನೆ ಮಾಡ್ತಿದ್ದ ಬ್ರಾಹ್ಮಣರಿಗೆಲ್ಲ ಒಂದು ಸಂದೇಶ ಕೊಡ್ಬೇಕಾಗಿತ್ತು ಶಿವಕೋಟೆ ಅಲ್ವಾ? ಅದನ್ನ ಜೈನ ಯತಿಯಿಂದನೇ ಬಯಸ್ಬಿಟ್ಟಿದ್ರೆ ಏನಾಗ್ತಿತ್ತು? ಅದು ಜೈನ ಯತಿಗೆ ತಕ್ಕುದಲ್ಲ, ಅದು ತಕ್ಕುದಾದ ವ್ಯಕ್ತಿತ್ವ ಅಲ್ಲ ಅದು. ಹಾಗೆ ಅವನು ಕ್ಷಮಿಸ್ಬಿಟ್ಟ. ಅವನು ಕ್ಷಮಿಸೋದ, ಆದ್ರೆ ಶಿವಕೋಟೆ ಕ್ಷಮಿಸಿಲ್ಲ. ಸೋಮದತ್ತೆಯನ್ನ ತಗೊಂಬಂದ, ಅವರಿಂದ ಬಯಸ್ಬಿಟ್ಟ. ಅವಳು ಬೈತಾಳೆ, ಕುಲಗೆಟ್ಟವರು ಆದ ವ್ಯಕ್ತಿಗಳಿಗೆ ಯೋಗ್ಯವೆನಿಸುವ ಅಯೋಗ್ಯ ವರ್ತನೆಯನ್ನು ಮಾಡಿದಿರಿ. ಹೀಗೆ ಬ್ರಾಹ್ಮಣರ ಸಭೆಯ ನಡುವೆ ಆಕೆ ಹೇಳಿದ್ಲು.
ಹಾಗೆ ಆಗ ವಾಯುಭೂತಿ ಸಿಟ್ಟಾಗಿ ಬೈದು ಅಂದ್ರೆ ಮಾಡ್ಕೊಳ್ಳಿ, ಗದರಿಸಿ ತನ್ನ ಕಾಲಿನಿಂದ ಅವಳ ತಲೆಯನ್ನು ಒದಬಿಟ. ಮಾನಗರ್ಭ ನಡ್ಕೊಳ್ತಾ ಇದ್ದಾನೆ, ಮಾನಗರ್ಭ ಇವನದ್ದು, ಗರ್ಭದಿಂದ ಒಡೆದು ಬಿಡ್ತಾನೆ ಅವಳಿಗೆ. ಅವಳ ಮನೆಯಲ್ಲಿದ್ದುದೆಲ್ಲವನ್ನ ಸುಲಿದು ಅಂದ್ರೆ ಕಸ್ಕೊಂಡ್ಬಿಟ್ಟು ಮನೆ ಬಿಟ್ಟು ಹೊರಗೆ ಬರ್ತಾನವಳ. ನಿನ್ನ ಜೈನಯತಿಯಾದ ಗಂಡನ ಹೋದಲ್ಲಿಗೆ ನಡೆ ಎಂದು ಹೊರಪಡಿಸ್ಬಿಟ್ಟ, ಮನೆಯಿಂದ ಹೊರದಬ್ಬಿಡ್ತಾನವಳ. ಆಗ ಸೋಮದತ್ತಿಯು ಕೋಪಗೊಂಡು ಸಿಟ್ಟೆಂಬ ಬೆಂಕಿ ಹೆಚ್ಚಾಗಲು ಹೀಗೆಂದಳು. ಸಿಟ್ಟೆಂಬ ಬೆಂಕಿ ಅಲಂಕಾರನ ಇದು ಗೊತ್ತಾ ನಿಮಗೆ? ರೂಪಕ ಅಲಂಕಾರ, ಉಪಮಾಲಂಕಾರ ಎರಡು ಗೊತ್ತಿದವ? ಜಾಸ್ತಿ ಅಲಂಕಾರಗಳು ಬೇಡ, ಎರಡೇ ಗೊತ್ತಿದ್ರು ಸಾಕು. ಉಪಮಾಲಂಕಾರ, ರೂಪಕ ಅಲಂಕಾರ ಕೇಳಿದಿರ? ಹೆಸರುಗಳು ಕೇಳಿದಿರ? ಏನು ಉಪಮಾ ಅಲಂಕಾರ ಅಂದ್ರೆ? ಅಲಂಕಾರ ಅಂದ್ರೆ ಇಷ್ಟೇ, ಹೋಲಿಕೆ ಮಾಡೋದು. ಅಲಂಕಾರಗಳು ಹೋಲಿಕೆ, ಒಂದು ಹೋಲಿಸಬೇಕಾದಂತಹ ವಸ್ತು, ಒಂದು ಹೋಲಿಕೆಗೆ ಬಳಸುವಂತಹ ವಸ್ತು. ಹೋಲಿಕೆಗೆ ಒಳಪಟ್ಟಂತ ವಸ್ತು ಒಂದಿದ್ರೆ ಹೋಲಿಕೆಗೆ ಬಳಸಿದಂತಹ ವಸ್ತು ಇನ್ನೊಂದಿರುತ್ತೆ. ಎರಡು ಅಲಂಕಾರ ತಿಳ್ಕೊಂಡ್ರೆ ಸಾಕು. ಬೇರೆ ಅಲಂಕಾರಗಳು ಬಹಳ ಇದೆ, ಉತ್ಪ್ರೇಕ್ಷಾ ಅಲಂಕಾರ, ದೀಪಿಕಾ ಅಲಂಕಾರ, ಅವು ಬೇಕಾಗಿಲ್ಲ. ಎರಡು ಅಲಂಕಾರಗಳು ಸಾಕು, ಉಪಮೆ ಮತ್ತು ರೂಪಕ. ಯಾರಾದ್ರೂ ಗೊತ್ತಿದ್ಯಾ ಉಪಮಾ ಅಲಂಕಾರ, ರೂಪಕ ಅಲಂಕಾರ? ಯಾರಿಗಾದ್ರು ಗೊತ್ತಿದ್ಯಾ? ತಪ್ಪಿಳಿದ್ರು ಪರವಾಗಿಲ್ಲ. ಉಪಮಾಲಂಕಾರ ಅಂತ ಹೇಳಿದ್ರೆ ಸೀತೆಯ ಮುಖ ಕಮಲದಂತೆ ಅರಳಿತು. ಸಾಮಾನ್ಯ ಎಕ್ಸಾಂಪಲ್, ಹೈಸ್ಕೂಲಲ್ಲಿ ಕೊಡುವಂತ ಎಕ್ಸಾಂಪಲ್ ಇವು. ಸೀತೆಯ ಮುಖ ಕಮಲದಂತೆ ಅರಳಿತು. ಅಲ್ಲಿ ಅಂತೆ ಅಂತ ಬಳಸ್ತೀವಿ, ಅಂತೆ ಮತ್ತು ಅರಳಿತು. ಅಲ್ಲಿ ಮುಖ ಮತ್ತು ಕಮಲಕ್ಕೆ ಹೋಲಿಸಬೇಕಾದ್ರೆ ಏನ್ ಬೇಕಾದ್ರೂ ಹೋಲಿಸಬಹುದಲ್ವಾ? ಕಮಲದಷ್ಟು ನಯವಾಗಿದೆ, ಮೃದುವಾಗಿದೆ ಅಂತ ಹೇಳ್ಬೋದು, ಕಮಲದಷ್ಟು ಕೆಂಪಾಗಿದೆ ಅಂತ ಹೇಳ್ಬೋದು. ಬೇರೆ ಬೇರೆ ಹೋಲಿಕೆಗಳು ಬಾಳ್ಬೋದು. ಅಲ್ಲಿ ಹೋಲಿಕೆ ಮಾಡಿರೋದೇನು? ನಾವು ಅರಳಿರುವುದನ್ನ ಮಾತ್ರ ಹೋಲಿಕೆ ಮಾಡೋದು. ನಾವು ಅರಳಿರುವ ವಿಚಾರವನ್ನ ಮಾತ್ರ ಹೋಲಿಕೆ ಮಾಡ್ತೀವಿ. ಅವಳ ಮುಖವೇ ಕಮಲ ಅಲ್ಲ, ಕಮಲದಂತೆ ಅರಳಿದೆ ಅಷ್ಟೇ. ಮುಖ ಕರುಗು ಇರ್ಬೋದು, ಕಮಲದಂಗೆ ಕೆಂಪುಗಿದೆ ಅಂತ ಹೇಳ್ತಾ ಇಲ್ಲ ನಾವಿಲ್ಲಿ. ಕೇವಲ ಅರಳಿರುವುದನ್ನ ಮಾತ್ರ ಹೇಳ್ತಾ ಇದ್ದೀವಿ. ಇದನ್ನು ನಾವು ಸಮಾನ ಧರ್ಮ ಅಂತ ಕರಿತೀವಿ. ಎರಡಕ್ಕೂ ಸಮಾನವಾಗಿರುವುದೇನು? ಅರಳುವುದು. ಅದು ಬಿಟ್ಟು ಬೇರೆ ಯಾವುದನ್ನು ಹೇಳ್ತಾ ಇಲ್ಲ ನಾವು. ಅರಳುವ ವಿಚಾರವನ್ನ ಮಾತ್ರ ಹೋಲಿಕೆ ಮಾಡ್ತಾ ಇದ್ದೀವಿ. ಇದನ್ನು ನಾವು ಸಮಾನ ಧರ್ಮ ಅಂತ ಕರಿತೀವಿ. ಎರಡೂ ವಸ್ತುಗಳ ನಡುವೆ ಇರುವಂತಹ ಸಮಾನ ಧರ್ಮ. ಇಲ್ಲಿ ಸೀತೆ ಮುಖವನ್ನು ನಾವು ಉಪಮೇಯ ಅಂತ ಕರಿತೀವಿ. ಅರಳಿದ ಕಮಲವನ್ನ ಉಪಮಾನ ಅಂತ ಕರಿತೀವಿ. ಸೀತೆಯ ಮುಖ ಕಮಲದಂತೆ ಅರಳಿತು. ಕಮಲವನ್ನು ಉಪಮಾನ ಅಂತ ಕರಿತೀವಿ. ಅರಳಿತು ಸಮಾನ ಧರ್ಮ ಅಂತ ಕರಿತೀವಿ. ಅಲ್ಲಿ ಮಧ್ಯೆ ಅಂತೆ ಅಂತ ಒಂದು ಬಂದ್ಬಿಡ್ತು. ಇದನ್ನು ಉಪಮಾವಾಚಕ ಶಬ್ದ ಅಂತ ಕರಿತೀವಿ. ಅಥವಾ ಉಪಮಾವಾಚಕ, ಉಪಮಾವಾಚಕ. ಇದು ನಿಮಗೆ ಉಪಮಾಲಂಕಾರ. ರೈಟ್. ಇನ್ನು ಉದಾಹರಣೆ ಕೊಡೋದಾದ್ರೆ ಶಶಿ ಮುಖಿ ಸೀತೆ. ಶಶಿ ಮುಖಿ ಸೀತೆ ಅಥವಾ ಕಮಲಮುಖಿ ಸೀತೆ. ಕಮಲಮುಖಿ ಸೀತೆ ಅಥವಾ ಶಶಿಮುಖಿ ಸೀತೆ ಅಂತ ಕರೆದಾಗ ಅಂತನೂ ಇಲ್ಲ, ಅರಳುವ ಪ್ರಕ್ರಿಯೆಯನ್ನು ಹೇಳ್ತಾ ಇಲ್ಲ ನಾವಲ್ಲಿ. ಎರಡೂ ವಸ್ತುಗಳ ನಡುವೆ ಸಮಾನ ಧರ್ಮವನ್ನ ಹೇಳ್ತಾ ಇಲ್ಲ ನಾವಲ್ಲಿ. ಎರಡೂ ವಸ್ತುಗಳು ಒಂದೇ ಅಂತ ಹೇಳ್ತಾ ಇದ್ದೀವಿ. ಕಮಲ ಮತ್ತು ಮುಖ ಎರಡು ಒಂದೇ ಅಂತ ಹೇಳ್ತಾ ಇದ್ದೀವಿ.
ಅಭೇದ್ಯವಾಗಿಸಿದ್ದೇವೆ, ಅಭೇದ್ಯಗೊಳಿಸಿದ್ದೇವೆ. ಎರಡು ಭೇದ ಭಾವ ಮಾಡ್ತಾ ಇಲ್ಲ, ಅಭೇದ್ಯಗೊಳಿಸಿದ್ದೇವೆ. ಅಲ್ಲಿ ಸಮಾನ ಧರ್ಮವನ್ನು ಹೇಳ್ತಾ ಇಲ್ಲ, ಉಪಮಾವಾಚಕವೂ ಇಲ್ಲ. ಶಶಿಮುಖಿ, ಕಮಲಮುಖಿ, ಮೃಗನೇತ್ರೆ. ಮೃಗನೇತ್ರೆ ಅಂದ್ರೆ ಜಿಂಕೆಯ ಕಣ್ಣಿನವಳು, ಮೃಗನೇತ್ರೆ ಅಲ್ವಾ? ಅಲ್ಲೆಲ್ಲ ಎರಡು ಒಂದೇ ಅಂತ ಹೇಳ್ತಾ ಇದ್ದೀವಿ. ರೂಪಕ, ರೂಪಕ ಅಲಂಕಾರ, ಉಪಮಾವಾಚಕ ಇರುವುದಿಲ್ಲ, ಸಮಾನ ಧರ್ಮವೂ ಇರೋದಿಲ್ಲ. ರೂಪಕ ಮತ್ತು ಉಪಮೆ ಎರಡದು ಗುರುತಿದ್ರೆ ಸಾಕು. ನೀವು ಬೇರೆ ಏನು ವ್ಯಾಕರಣ ಅಂಶಗಳೇನು ಇಲ್ಲ. ಲಿಟರೇಚರ್ ಯಾವುದೇ ವ್ಯಾಕರಣ ಅಂಶಗಳಿಲ್ಲ, ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ರೈಟ್. ಅಲ್ಲಿ ಸಿಟ್ಟೆಂಬ ಬೆಂಕಿ ಅಂತ ಕೊಡ್ತಾರೆ. ಸಿಟ್ಟು ಬೇರೆ ಅಲ್ಲ, ಬೆಂಕಿ ಬೇರೆ ಅಲ್ಲ ಅಲ್ವಾ? ಬೆಂಕಿ ಅಂತೆ ಉರಿಯಾದ ಸಿಟ್ಟು ಅಂತೇನು ಹೇಳ್ತಾ ಇಲ್ಲ ಅಲ್ಲಿ ನಾವು. ಸಿಟ್ಟೆಂಬ ಬೆಂಕಿ ಅಷ್ಟೇ. ಸಿಟ್ಟು ಬೆಂಕಿ ಎರಡು ಒಂದೇ. ರೂಪಕ ಅಲಂಕಾರ ಅಲ್ವಾ ಅದು? ರೂಪಕ ಅಲಂಕಾರ ಪರಿಚಯ ಆಗಲಿ ಅಂತ ಹೇಳಿದೆ ಅಷ್ಟೇ. ಒಟ್ಟಾರದಲ್ಲಿ ರೂಪಕ ಅಲಂಕಾರ ಅಂತ ಯಾರು ಕೇಳೋದಿಲ್ಲ. ರೂಪಕ ಅಂದ್ರೆ ಆ ತರ ಇರುತ್ತೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಯಾರಪ್ಪ? ಕುಮಾರವ್ಯಾಸ. ಅವನ ಕಾವ್ಯದಲ್ಲಿ ರೂಪಕವೇ ಇರುತ್ತೆ, ಎಲ್ಲ ನೋಡು ರೂಪಕವೇ ಅಲ್ವಾ? ಅದನ್ನು ಗೊತ್ತಾಗುತ್ತೆ ನಮಗೆ. ಅವನು ಕರ್ಣನ ಸಾವಿನ ಸಂದರ್ಭವನ್ನ ವರ್ಣಿಸ್ತಾನೆ. ಸುಮ್ಮನೆ ಕೇಳಿಸ್ಕೊಳ್ಳಿ, ಪದ್ಯಗಳು ಹೇಳೋದಂತ ಒಂಥರ ಖುಷಿ, ಕೇಳಿಸ್ಕೊಂಡು ಖುಷಿ ಆಗ್ಬೇಕು ನಿಮಗೆ. ಅಲ್ಲಿ ಕರ್ಣನ ಸಾವಿನ ಸಂದರ್ಭ ಹೇಳ್ತಾನೆ. ಅಂದ್ರೆ ಈ ಕಾವ್ಯಗಳೆಲ್ಲ ಒಂಥರ ಅದನ್ನ ಅರ್ಥ ಮಾಡ್ಕೊಂಡು ಓದಿದಾಗ ನಿಮಗೆ ಒಂಥರ ಸಂತೋಷ ಕೊಡುತ್ತೆ. ದ್ಯುಮಣಿ ಕರ್ಣ ದ್ಯುಮಣಿ ಸಹಿತ ಅಸ್ತಮಿಸೆ, ಕಮಲಿನಿ ಕೌರವನ ಮುಖ ಕಮಲ ಬಾಡಿತು, ತಿಮಿರ ಹೆಚ್ಚಿತು ಶೋಕ ತಮದೊಡನೆ ಅಂತ ಹೇಳ್ತಾನೆ. ದ್ಯುಮಣಿ ಅಂದ್ರೆ ಸೂರ್ಯ. ಸೂರ್ಯ ಅಸ್ತಮ ಆದ್ನಂತೆ. ಸೂರ್ಯ ಒಬ್ಬನೇ ಅಸ್ತಮವಾಗ್ಲಿಲ್ಲ, ಕರ್ಣದ್ಯುಮಣಿಯೂ ಅಸ್ತಮವಾಯ್ತಂತೆ. ಕರ್ಣನೆಂಬ ಸೂರ್ಯನು ಸತ್ತೋದ ಅಂತ. ದ್ಯುಮಣಿ ಕರ್ಣದ್ಯುಮಣಿ ಸಹಿತ ಅಸ್ತಮಿಸೆ, ಸೂರ್ಯ ಮುಳುಗುದ ಏನಾಗುತ್ತೆ? ಕಮಲಗಳು ಬಾಡ್ತಾವಲ್ವಾ? ಕಮಲಿನಿ ಅಷ್ಟೇ ಅಲ್ಲ, ಕೌರವನ ಮುಖ ಕಮಲವೂ ಬಾಡ್ತಂತೆ. ಬರೇ ಕಮಲಗಳು ಬಾಡಿದಷ್ಟೇ ಅಲ್ಲ, ಕೌರವನ ಮುಖ ಕಮಲ. ಕೌರವ ಅಂದ್ರೆ ಯಾರು? ದುರ್ಯೋಧನ. ಕೌರವನ ಮುಖ ಕಮಲ ಬಾಡಿತು. ಸೂರ್ಯ ಮುಳುಗುತು, ಕಮಲ ಬಾಡ್ತು, ಆಮೇಲೆ ಕತ್ತಲಾಗುತ್ತಲ್ವಾ? ತಿಮಿರ ಅಂದ್ರೆ ಕತ್ತಲು. ತಿಮಿರ ಹೆಚ್ಚಿತು. ಯಾವ ಕತ್ತಲು ಹೆಚ್ಚಿತಂತೆ? ಶೋಕ ತಮದೊಡನೆ. ಶೋಕವೆಂಬ ಕತ್ತಲು ಹೆಚ್ಚಾಯ್ತಂತೆ. ಇವೆಲ್ಲ ರೂಪಕಗಳು. ಕುಮಾರವ್ಯಾಸ ಬರೆಯುವುದೆಲ್ಲ ರೂಪಕಗಳೇ ಅಲ್ವಾ? ಕರ್ಣನ ಸಾವಿನ ಸಂದರ್ಭವನ್ನು ಹೇಳ್ತಾನೆ, ಇರ್ಲಿ, ಅದು ರೂಪಕ. ರೈಟ್. ಯಾವಾಗ ವಾಯುಭೂತಿ ಅತ್ತಿಗೆಯನ್ನ ಹೊಡೆದು ಬಿಟ್ನೋ ಅವಾಗ ಅವಳಿಗೆ ಕೋಪ ಬಂದ್ಬಿಡ್ತು. ಸಿಟ್ಟೆಂಬ ಬೆಂಕಿ ಹೆಚ್ಚಾಗಲು ಹೀಗೆಂದಳು, ಎಲ್ಲ ಈ ದುಷ್ಟನೇ, ನನ್ನನ್ನು ಒದದ ನಿನ್ನನ್ನು ನಾನು ಮುಂದಿನ ಜನ್ಮದಲ್ಲಿ ಆದರೂ, ಅಂಡರ್ ಮಾಡ್ಕೊಳ್ಳಿ, ಮುಂದಿನ ಜನ್ಮದಲ್ಲಿ ಆದರೂ ನಾಯಿ ಅಥವಾ ನರಿಯಾಗಿ ಆದರೂ ಹುಟ್ಟಿ ಬಂದು ಕೊಂದು ನನ್ನ ಮಕ್ಕಳೊಂದಿಗೆ ನಿನ್ನ ಕಾಲುಗಳನ್ನು ತಿನ್ನುವಂತೆ ಆಗಲಿ ಎಂದು ಪ್ರತಿಜ್ಞೆ ಮಾಡಿದ್ಲು. ಈ ತರ ಯಾರು ಶಾಪ ಕೊಡ್ತಾರ? ನಾನು ನಾಯಿ ನರಿಯಾಗಿ ಬಂದ್ಬಿಟ್ಟು ನಿನ್ ಕಾಲು ತಿಂತೀನಿ ಅಂತ. ಇದು ಶಾಪ ಅವಳಿಗೂ ಅವನಿಗೂ ಗೊತ್ತಾಗ್ಲಿಲ್ಲ ಅಲ್ವಾ? ಯಾರಾದ್ರೂ ನಾನು ನಾಯಿಯಾಗಿ ಬರ್ತೀನಿ, ನರಿಯಾಗಿ ಬಂದು ನಿನ್ ಕಾಲು ತಿಂತೀನಿ ಅಂತ ಶಾಪ ಕೊಡ್ತಾರ? ಕತೆಗೆ ಬೇಕು, ಹಾಗಾಗಿ ಸನ್ನಿವೇಶ ರೂಪಿಸ್ಕೊಂಡಿದ್ದಾನೆ ಶಿವಕೋಟಿ. ಅವಳು ಅವನಿಗೆ ಪ್ರತಿಜ್ಞೆ ಮಾಡ್ಬಿಡ್ತಾಳೆ, ನಾನು ನಿನ್ನ ಮುಂದಿನ ಜನ್ಮದಲ್ಲಿ ಬಂದ್ಬಿಟ್ಟು ನರಿಯಾಗಿ ನಾಯಿಯಾಗಾದ್ರೂ ತಿನ್ಬಿಡ್ತೀನಿ. ಆಕೆ ಮನೆಯಿಂದ ಮಕ್ಕಳನ್ನ ಹೊರಟು ಹೋದ್ಲು. ಕೆಲವು ಕಾಲ ನಂತರ ಸತ್ತು ತಾನು ಮಕ್ಕಳು ಸಂಸಾರದಲ್ಲಿ ಸುತ್ತುತ್ತಿದ್ರು. ಸಂಸಾರ ಅಂದ್ರೆ ಈ ಭೂಮಿಯಲ್ಲಿ ಸುತ್ತುತ್ತಾ ಇದ್ರು. ಯಾರು? ಸೋಮದತ್ತೆ ಮತ್ತು ಮಕ್ಕಳು. ಇತ್ತ ವಾಯುಭೂತಿ ಅತಿಯಾದ ಉದ್ದಟತನದಿಂದ ಗರ್ಭದಿಂದ ಋಷಿಗಳನ್ನ ತಿರಸ್ಕರಿಸಿ ಬೈದು ಮಾತಾಡಿ, ಅಂಡರ್ ಮಾಡ್ಕೊಳ್ಳಿ, ಅತಿಯಾದ ಉದ್ದಟತನದಿಂದ ಗರ್ಭದಿಂದ ಋಷಿಗಳನ್ನು ತಿರಸ್ಕರಿಸಿ ಬೈದು ಮಾತಾಡಿ ಜೈನ ಧರ್ಮವನ್ನ ನಿಂದಿಸಿದ ಪಾಪದ ಪರಿಣಾಮವಾಗಿ, ಅಂಡರ್ ಮಾಡ್ಕೊಳ್ಳಿ, ಅಲ್ಲಿ ಭವಾವಳಿಗಳಿಗೆ ಬೀಜವಾದ ಪ್ರಸಂಗ. ಯಾವ ಪ್ರಸಂಗ? ಅವನು ಜೈನಯತಿಗಳಿಗೆ ನಿಂದಿಸಿದ್ನಲ್ಲ, ಆ ಪ್ರಸಂಗ ಭವಳಿಗೆ ಬೀಜವಾಯಿತು ಅಂದ್ರೆ ಕಾರಣವಾಯಿತು ಅಂತ. ಭವಾವಳಿಗಳಿಗೆ ಕಾರಣವಾಯಿತು.
ಭವಾವಳಿ ಅಂದ್ರೆ ಏನು ಮುನ್ನುಡಿಯಲ್ಲಿ ಕೊಟ್ಟಿದ್ದಾರೆ. ಭವಾವಳಿ ಅಂತ ಹೇಳಿದ್ರೇನಿಲ್ಲ, ಜೈನ ಧರ್ಮದಲ್ಲಿ ಬರುವಂತದ್ದು. ಸುಮ್ಮನೆ ಕೇಳಿಸ್ಕೊಳ್ಳಿ. ಜೈನ ಧರ್ಮದಲ್ಲಿ ಮುಕ್ತಿಗೆ ಅರ್ಹನಾದ ಜೀವಿ ಅವನ್ನ ನಾವೇನಂತ ಕರಿತೀವಿ? ಭವ್ಯ ಜೀವಿ ಅಂತ ಕರಿತೀವಿ. ನೋಡಿದ ಸ್ವಲ್ಪ ತಿಂಗ್ ಮುಂಚೆ ಈ ಭವ್ಯ ಜೀವಿ ತಾನು ಮಾಡಿದ ಕರ್ಮಗಳ ಫಲವನ್ನ ಹಲವು ಜನ್ಮಗಳಲ್ಲಿ ಅನುಭವಿಸ್ಬೇಕಾಗುತ್ತ. ಒಂದ್ ಜನ್ಮದಲ್ಲ, ತಾನು ಮಾಡಿದ ಕರ್ಮದ ಫಲಗಳನ್ನು ಹಲವು ಜನ್ಮಗಳಲ್ಲಿ ಅನುಭವಿಸುತ್ತಾ ಪ್ರಾಣಿಯಾಗಿ ಹುಡ್ತಾನೆ, ಕೀಳು ಜನ್ಮವನ್ನು ತಾಳ್ತಾನೆ, ಅಲ್ಲೆಲ್ಲ ನೋವನ್ನು ಅನುಭವಿಸ್ತಾ ಆನಂತರ ಯಾವುದೋ ಒಂದು ಜನ್ಮದಲ್ಲಿ ಧರ್ಮ ಶ್ರವಣಗೊಂಡು ಅಂದ್ರೆ ಧರ್ಮ ಬೋಧನೆಗೊಂಡು ಅಂತ. ಶ್ರವಣ ಅಂದ್ರೆ ಕೇಳಿಸ್ಕೊಳ್ಳೋದ? ಯಾವುದೋ ಒಂದು ಜನ್ಮದಲ್ಲಿ ಧರ್ಮ ಶ್ರವಣಗೊಂಡು ತಪಸ್ಸನ್ನು ಆಚರಿಸಿ ಕಡೆಯ ಜನ್ಮದಲ್ಲಿ ಮುಕ್ತಿಯನ್ನು ತಲುಪ್ತಾನೆ. ಈ ಜನ್ಮಾಂತರದ ಕಥೆಗಳಿದಾವಲ್ಲ, ಇವುಗಳನ್ನ ಭವಾವಳಿಗಳು ಅಂತ ಕರೀತಾರೆ. ಅರ್ಥದಲ್ವಾ? ಅಲ್ಲಿ ಒಂದ್ 3 ಲೈನ್ ಬರ್ಕೊಳ್ಳಿ. ಭವಾವಳಿಗಳು ಅಂತ ಬರೆದ್ಬಿಟ್ಟು, ಭವ್ಯ ಜೀವಿಯು ತಾನು ಮಾಡಿದ ಕರ್ಮಗಳ ಫಲವನ್ನು ಹಲವು ಜನ್ಮಗಳನ್ನೆತ್ತಿ ತೊಳಲುತ್ತಾ ಅನುಭವಿಸಿ ಯಾವುದೋ ಒಂದು ಜನ್ಮದಲ್ಲಿ, ಇಂಥದ್ದು ಜನ್ಮ ಅಂತಲ್ಲ, ಯಾವುದೊಂದು ಜನ್ಮ, 6ನೇ ಜನ್ಮನೋ 7ನೇ ಜನ್ಮನೋ 8ನೇ ಜನ್ಮನೋ ಯಾವುದೊಂದು ಜನ್ಮ, ಯಾವುದೋ ಒಂದು ಜನ್ಮದಲ್ಲಿ ಧರ್ಮ ಶ್ರವಣಗೊಂಡು ಅಂದ್ರೆ ಬ್ರಾಕೆಟ್ ಅಲ್ಲಿ ಬೋಧನೆ, ಧರ್ಮ ಶ್ರವಣಗೊಂಡು ಅಂದ್ರೆ ಧರ್ಮ ಬೋಧನೆಯಾಗಿ, ಧರ್ಮ ಶ್ರವಣಗೊಂಡು ತಪಸ್ಸನ್ನಾಚರಿಸಿ ಕಡೆಯ ಜನ್ಮದಲ್ಲಿ ಮುಕ್ತಿಯನ್ನು ಹೊಂದುವ ಜನ್ಮಾಂತರದ ಕಥೆಗಳೇ ಭವಾವಳಿಗಳು. ಯಾವುದೋ ಒಂದು ಎಕ್ಸಾಮ್ ಅಲ್ಲಿ, ಯಾವುದೋ ಒಂದು ಇಯರ್ ಅಲ್ಲಿ ವಂಶಾವಳಿಗಳು ಅಂತ ಕೊಟ್ಬಿಟ್ಟಿದ್ರು. ವಂಶಾವಳಿಗಳು ಯಾವ ವಂಶದ ಬಗ್ಗೆ ಮಾತಾಡೋದಲ್ಲಿ ನಾವು ಅದನ್ನ ಭವಾವಳಿಗಳು ಅಂತ ಅರ್ಥ ಮಾಡ್ಕೊಂಡು ಬರೀಬೇಕಾಗುತ್ತೆ. ಒಡ್ಡಾರದಲ್ಲಿ ಬರೋ ವಂಶಾವಳಿಗಳು ಅಂತ ಕೊಟ್ಬಿಟ್ಟಿದ್ರು. ಇಲ್ಲಿ ಯಾವ ವಂಶದ ಬಗ್ಗೆ ಚರ್ಚೆ ಮಾಡಲ್ಲ ನಾವು. ಇವೆಲ್ಲ ಭವಾವಳಿಗಳು. ಮೊದಲನೇ ಜನ್ಮ ಯಾವ್ದಪ್ಪ? ಭವಾವಳಿಯಲ್ಲಿ ವಾಯುಭೂತಿಯ ಜನ್ಮ ಅಲ್ವಾ? ಜಯನಯತಿಗಳಿಗೆ ನಿಂದಿಸಿದ ಫಲವಾಗಿ ಹಾಗೂ ಸೋಮದತ್ತಿಗೆ ಅವಳನ್ನ ಒದ್ದ ಫಲವಾಗಿ ಅವನೇನಾಗ್ತಾನೆ, 7 ದಿವಸಗಳೊಳಗಾಗಿ ಔದುಂಬರ ಕುಷ್ಠರೋಗಕ್ಕೆ ತುತ್ತಾಗ್ಬಿಡ್ತಾನೆ. ಯಾವುದೋ ದೊಡ್ಡ ರೋಗ ಇದು, ಔದುಂಬರ ಕುಷ್ಠರೋಗ ಅಂತೆ. ನೋಡಿ, ಸೂರ್ಯಮಿತ್ರ ಕ್ಷಮಿಸಿರ್ಬೋದು, ಶಿವಕೋಟಿ ಕ್ಷಮಿಸಿಲ್ಲ. ನಿಂದಿಸಿದ್ಯಾ 7 ದಿನದಲ್ಲಿ ಔದುಂಬರ ಕುಷ್ಠರೋಗ ಬಂದ್ಬಿಟ್ಟು ಸತ್ತೋಗ್ಬಿಡ್ತಾನೆ. ವಾಯುಭೂತಿ ಸತ್ತ ಮೇಲೆ ಏನಾಗ್ತಾರೆ? ಹುಳುಗಳು ಉಂಟಾಗಿ ಯಾತನೆ ಪಟ್ಟು ಸತ್ತು ಕೌಸಂಬಿ ಎಂಬ ಪಟ್ಟಣದಲ್ಲಿ ಹಗ್ಗ ಕಟ್ಟಿದ ಬಿದಿರ ಗಣೆಯ ಮೇಲೆ, ಅಂಡರ್ ಮಾಡ್ಕೊಳ್ಳಿ, ಹಗ್ಗ ಕಟ್ಟಿದ ಬಿದಿರ ಗಣೆಯ ಮೇಲೆ ಆಡುವ ವಿದ್ಯೆಯನ್ನು ತೋರಿಸುವ ಡೊಂಬರ ಮನೆಯಲ್ಲಿ ಹೆಣ್ಣು ಕತ್ತೆಯಾಗಿ ಹುಟ್ಟುತ್ತಾನೆ. ಡೊಂಬರ ಮನೆಯ ಹೆಣ್ಣು ಕತ್ತೆ.
ಆ ಕತ್ತೆ ದೊಡ್ಡ ದೊಡ್ಡ ಹೊರೆಗಳನ್ನು ಹೊತ್ತುಕೊಂಡು ಹೋಗಿ ಬೆನ್ನಿನಲ್ಲಿ ನಾಳಿ ಹುಣ್ಣು ಉಂಟಾಗಿ ಆ ಹುಣ್ಣು ಬಲಿತು ಹುಳುವಾಗಿ ಆತನೆಗೊಂಡು ಸತ್ತಿತು. ನೋಡಿ ಪಾಪ ಒಂದ್ ಜನ್ಮದಲ್ಲಿ ಕಷ್ಟ ಅಲ್ಲೇ ಒಂದು, ಆ ಕಷ್ಟವನ್ನ ಆ ಫಲವನ್ನ ಹಲವು ಜನ್ಮಗಳು ಅನುಭವಿಸ್ಬೇಕಾಗತ್ತೆ. ಅದು ಸತ್ತೋಯ್ತು. ಮತ್ತೆ ಆ ಪಟ್ಟಣದಲ್ಲಿ ಹೇಲು ತಿನ್ನುವ ಹಂದಿಯಾಗಿ ಹುಡ್ತಾನಂತೆ. ಎಷ್ಟು ಕನಿಷ್ಠವಾದ ಜನ್ಮ ಬದುಕೋ ಅಷ್ಟು ಕನಿಷ್ಠವಾದ ಜನ್ಮಗಳು ಬದುಕ್ತಾನೆ ಅವನು. ಹಂದಿಯಾಗಿ ಹುಡ್ತಾನೆ. ಸತ್ತು ಹೋದ ನಂತರ ಮಗಧೆ ಎಂಬ ನಾಡಿನಲ್ಲಿರುವ ಚಂಪಾನಗರ ಎಂಬ ಪಟ್ಟಣದ ಮಾದಿಗರ ಮನೆಯಲ್ಲಿ ಒಂದು ಹೆಣ್ಣು ನಾಯಿಯಾಗಿ ಹುಟ್ಟುತ್ತ. ಮಾದಿಗರ ಮನೆಯ ಹೆಣ್ಣು ನಾಯಿ ಮಾದಿಗರ ಮನೆಯ ಹೆಣ್ಣು ನಾಯಿಯಾಗಿ ಹುಟ್ಟುತ್ತಾನೆ. ಆ ನಾಯಿ ಸತ್ತು ಆನಂತರದಲ್ಲಿ ಅದೇ ಪಟ್ಟಣದಲ್ಲಿ ಮಾದಿಗರಿಗೆಲ್ಲ ಮುಖ್ಯಸ್ಥನಾದ ನೀಳನೆಂಬ ಮಾದಿಗನಿಗೂ ಕೇಶಿ ಎಂಬ ಮಾದಿಗಿಗೂ ಮಗಳಾಗಿ ಹುಟ್ಟಿತು. ಎಂತ ಮಗಳವಳು? ಆಕೆ ಕುರೂಪಿಯು, ಕೆಟ್ಟ ಬಣ್ಣದವಳು, ದುರ್ವಾಸನೆ ಉಳ್ಳವಳು, ಕೆಟ್ಟ ಸ್ವರವುಳ್ಳವಳು, ಹುಟ್ಟು ಕುರುಡಿಯು, ಹೊಲತಿಯು ಆಗಿ ಹುಟ್ಟಿದಳು. ಕುರುಡಿ, ಕುರೂಪಿ, ದುಸ್ವರೆ. ದುಸ್ವರೆ, ಹೊಲತಿ, ಹೆಣ್ಣು ಮಗಳು. ಕುರುಡಿ, ಕುರೂಪಿ, ದುಸ್ವರೆಯಾದ ಹೆಣ್ಣು ಮಗಳಾಗಿ ಹುಟ್ಟುತ್ತ. ಹುಟ್ಟಿದ್ಮೇಲೆ ರೋಗದಿಂದ ಪೀಡಿತೆಯಾಗಿ ಹೊಟ್ಟೆಗೆ ಗತಿಯಿಲ್ಲದೆ ಹಸಿವೆಂಬ ಬೆಂಕಿಯಿಂದ ಬಳಲುತ್ತಾ ಬದುಕಿದ್ಲು. ಬಡವರ ಮನೆ ಹುಟ್ಟಿದಾಳೆ ಪಾಪ. ಹೊಟ್ಟೆ ನಮ್ಮ ಊಟ ಇಲ್ಲ, ನರಳುತ್ತಾ ಬದುಕುದಿಲ್ಲಂತೆ. ಆಕೆ ಒಂದು ದಿವಸ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ನೇರಳೆ ಹಣ್ಣುಗಳನ್ನ ಕೈಯಿಂದ ತಡಬರಿಸಿ ಹೆಕ್ಕುತ್ತಾ ತಿಂತಿದ್ಲು. ಕಣ್ ಕಾಣ್ತಾ ಇಲ್ಲ, ತಡಬರಿಸಿ ನೇರಳೆ ಹಣ್ಣುಗಳನ್ನ ತಿಂತಾ ಇದ್ಲಂತೆ. ಆ ವೇಳೆಗೆ ಇತ್ತ ಸೂರ್ಯಮಿತ್ರಾಚಾರ್ಯರು, ಅಗ್ನಿಭೂತಿ ಋಷಿಯು ಗ್ರಾಮ, ನಗರ, ಖೇಡ, ಕರ್ವಡ, ಮಡಂಬ, ಪತ್ತಣ, ದ್ರೋಣಾಮುಖಗಳನ್ನು ಸಂಚರಿಸುತ್ತಾ ಚಂಪಾನಗರಕ್ಕೆ ಬಂದರು. ಅಲ್ಲಿ ವಾಸುಪೂಜ್ಯಯತಿಗಳ ಸಮಾಧಿಯಾಗಿ ತಂದ ತೀರ್ಥಕ್ಷೇತ್ರವನ್ನ ಅತ್ಯಂತ ಪರಿಶುದ್ಧವಾದ ಭಕ್ತಿಯಿಂದ ವಂದಿಸುತ್ತಿದ್ದ ಸೂರ್ಯಮಿತ್ರಾಚಾರ್ಯರಿಗೆ ಅವಧಿಜ್ಞಾನ ಉಂಟಾಯ್ತು. ಅಂಡರ್ ಮಾಡ್ಕೊಳ್ಳಿ, ಅವನಿಗೆ ಅವಧಿಜ್ಞಾನ ಇವಾಗ ಬಂತು. ಇಷ್ಟು ದಿನ ಮುನಿಗಳಾಗಿ ಸಂಚಾರ ಮಾಡಿ 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 ಈಗ ಅವನಿಗೆ ಅವಧಿಜ್ಞಾನ ಬಂತು. ಅವಧಿಜ್ಞಾನ ಅಂದ್ರೆ ಭವಿಷ್ಯ, ಭೂತ, ವರ್ತಮಾನ ಎಲ್ಲವನ್ನ ಏಕಕಾಲಕ್ಕೆ ತಿಳಿಯುವಂತಹ ಜ್ಞಾನ, ಅದು ಅವಧಿಜ್ಞಾನ. ಆನಂತರ ಅವರ ಪಟ್ಟಣದ ಹೊರಗಿನ ಉದ್ಯಾನದಲ್ಲಿದ್ದ ಶಂಬರ ಎಂಬ ಹೆಸರ ನಾಗಾಲಯದಲ್ಲಿ ಬಂದು ಸೇರಿದ್ರು. ಆ ದಿವಸ ಅವರು ಉಪವಾಸ ಮಾಡಿದ್ರು. ಯಾರು? ಸೂರ್ಯಮಿತ್ರರು ಉಪವಾಸ ಮಾಡಿದ್ರು. ಭಿಕ್ಷಾಟನೆ ಮಾಡೋದಕ್ಕೆ ಬಂದಿರಲಿಲ್ಲ. ಅಗ್ನಿಭೂತಿ ಮನಿ ಭಿಕ್ಷೆಗಾಗಿ ಸಂಚಾರ ಮಾಡುತ್ತಾ ಬಂದ್ರು. ನಡುವೆ ಉದ್ಯಾನದಲ್ಲಿ ನೇರಳೆ ಮರದ ಕೆಳಗೆ ನೇರಳೆ ಹಣ್ಣುಗಳನ್ನ ಕೈಯಿಂದ ತಡಬರಿಸಿ ಆಯ್ದುಕೊಳ್ಳುತ್ತಾ ತಿನ್ನುವ ಹುಟ್ಟು ಕ್ರುಡಿಯಾದ ಹೊಲತಿ ಕೂಸನ್ನ ಕಂಡ್ರು. ಯಾರಪ್ಪ ಇವಳು? ಪಾಪ ನೇರಳನ್ನ ಆಯ್ದುಕೊಂಡು ತಿಂತಾ ಇದ್ದಾಳೆ ಅಂತ ನೋಡ್ತಾರೆ. ಅತ್ಯಂತ ಪ್ರೀತಿ ಉಂಟಾಗಿ ಮೈಮರಿಯುತ್ತಾ ಕಣ್ಣೀರನ್ನ ಸುರಿಸಿಕೊಂಡು ಬಳಿಗೆ ಬಂದರು. ಅವರಿಗೆ ದುಃಖ ಹೆಚ್ಚಾಯಿತು. ಕರುಣೆ ತಾಳಿ ಅವರು ಅಲ್ಲಿ ಹರಡಿ ಬಿದ್ದಿದ್ದ ಹಣ್ಣುಗಳನ್ನ ನವಿಲುಗರಿಯ ಕಟ್ಟಿನ ಕೋಲಿನಿಂದ ಆ ಕೂಸಿನ ಮುಂದಕ್ಕೆ ತಳ್ಳುತ್ತಾ ಬಹಳ ಹೊತ್ತು ಅಲ್ಲೇ ಇದ್ದು, ಇದು ಯಾವ ಪಾಪದ ಫಲವೋ ಎಂದು ಸಂಸಾರದಲ್ಲಿ ವಿರಕ್ತಿ ತಳೆದರು. ನೋಡಿ, ಒಬ್ಬ ಮುನಿಗೂ ದುಃಖ ಬಂತು. ಮುನಿಯಾದವನು ದುಃಖಗಳನ್ನ ಮೀರ್ಬೇಕು, ಮನಸ್ಸನ್ನ ಸ್ಥಿರಗೊಳಿಸಿರ್ಬೇಕು. ಆದರೆ ಅವಳ ಸ್ಥಿತಿಯನ್ನು ನೋಡಿದ್ಬಿಟ್ಟು ಒಬ್ಬ ಮುನಿಗೂ ಕೂಡ ದುಃಖ ಬಂದ್ಬಿಡುತ್ತೆ. ಆ ದಿನ ಭಿಕ್ಷವೇ ಇಲ್ಲದಂತೆ ಆಚರಿಸಿ ತನ್ನ ವಾಸಸ್ಥಳಕ್ಕೆ ತೆರಳಿದ್ರು. ಭಿಕ್ಷಾಟನೆ ಮಾಡಲಿಲ್ಲ, ಬರಿ ಕೈಯಿಂದ ವಾಸಸ್ಥಳಕ್ಕೆ ವಾಪಸ್ ಹೋದ್ರು. ಆಗ ಸೂರ್ಯಮಿತ್ರ ಯತಿಗಳು, ಏನು ಭಿಕ್ಷೆ ಇಲ್ಲವಾಯಿತೆ ಎಂದು ಕೇಳಲು ಭಟಾರರಿಗೆ ಅಗ್ನಿಭೂತಿಗಳು ಹೀಗೆಂದರು, ನಾನು ಭಿಕ್ಷೆಗಾಗಿ ಸಂಚರಿಸುತ್ತಾ ಬಂದರೆ ಉದ್ಯಾನದಲ್ಲಿ ನೇರಳೆ ಮರದ ಕೆಳಗೆ ಹರಡಿದ ನೇರಳೆ ಹಣ್ಣುಗಳನ್ನು ಆಯ್ದು ತಿನ್ನುತ್ತಿದ್ದ ಹುಟ್ಟು ರೂಢಿಯಾಗಿದ್ದ ಹೊಲೆಯರ ಹೆಂಗಸೊಬ್ಬಳನ್ನ ಕಂಡೆ. ಆಗ ಅತ್ಯಂತ ಪ್ರೀತಿಯುಂಟಾಗಿ ವ್ಯಸನದಿಂದ ಮರುಕ ಹೆಚ್ಚಾಗಿ ಬೇರೆಲ್ಲವನ್ನೂ ಮರೆತೆನು. ಕಣ್ಣೀರು ಸುರಿಯಿತು. ಬಹಳ ಹೊತ್ತು ಅಲ್ಲಿದ್ದು ನೋಡಿ, ಅಯ್ಯೋ ವಿಧಿಯೇ, ಈ ಸಂಸಾರವೇ
ಎಂದು ಭಿಕ್ಷೆ ಎತ್ತುವುದನ್ನೇ ಬಿಟ್ಟು ಬಂದೆನು. ಹೇಗೆಂದೆಲ್ಲ ಸೂರ್ಯಮಿತ್ರ ಎತ್ತುಗಳು ಹೇಳ್ತಾರೆ. ಸೂರ್ಯಮಿತ್ರರಿಗೆ ಅವಧಿ ಜ್ಞಾನ ಗೊತ್ತಾಗಿದೆ ಇವಾಗ. ಅವ್ರು ನೋಡ್ಕೊಂಡೇ ಬರ್ಬೇಕು ಅಂತ ಕುಂತಲ್ಲೇ ಹೇಳಿಬಿಡ್ತಾರೆ. ಇವಾಗ ಹೇಳಿದ್ರು, ಆ ಹೆಂಗಸು ನಿಮ್ಮ ತಮ್ಮನಾದ ವಾಯುಭೂತಿಯ ಜೀವ. ಅವ್ರು ಬೇರೆ ಯಾರೋ ಅಲ್ಲಪ್ಪ, ನಿನ್ ತಮ್ಮನೇ ಅವನು. ಆಗ ಪೂಜ್ಯರೇ ಅದು ಹೇಗೆ ಎಂದು ಕೇಳಿದಾಗ ಯತಿಗಳು ಹೇಳ್ತಾರೆ. ಮತ್ತೆ ರೀಕ್ಯಾಪ್. ವಾಯುಭೂತಿ ತನ್ನದೊಂದು ಔದ್ದತ್ಯ ಎನ್ನುವುದು ವರ್ಡ್ ಬಂತ, ಹೊಸ ವರ್ಡ್. ಮಾನಗರ್ಭ ಅಂತ ಸೇರಿದ್ವ ಸ್ವಲ್ಪ ಹೊತ್ತಿಗೆ ಮುಂಚೆ. ಔದ್ದತ್ಯದ ಗರ್ಭ ಅಂದ್ರೆ ಉದ್ದಟತನದ ಗರ್ಭ. ಉದ್ದಟತನ ಮಾಡ್ತೀವ, ಔದ್ದತ್ಯದ ಗರ್ಭ. ಔದ್ದತ್ಯದ ಗರ್ಭದಿಂದ ರೈಟ್ ನಮ್ಮನ್ನ ಹಳಿದು ಬೈದು ನುಡಿದ ಪಾಪದ ಪರಿಣಾಮವಾಗಿ 7 ದಿವಸದೊಳಗೆ ಔದುಂಬರ ಕುಷ್ಠರೋಗಿ ಗುರಿಯಾಗಿ ಹುಳುವಾಗಿ ಯಾತನೆ ಪಟ್ಟು ಸತ್ತ. ಮತ್ತೆ ಆ ಪಟ್ಟಣದಲ್ಲೇ ಡೊಂಬರ ಮನೆಯಲ್ಲಿ ಹೆಣ್ಣು ಕತ್ತೆಯಾಗಿ ಹುಟ್ಟಿ ಯಾತನೆ ಪಟ್ಟು ಸತ್ತು, ಹೇಲು ಹಂದಿಯಾಗಿ ಹುಟ್ಟಿ ಸತ್ತು, ಹೆಣ್ಣು ನಾಯಿಯಾಗಿ ಹುಟ್ಟಿ ಸತ್ತು. ಈಗ ಹುಟ್ಟು ಗುರುಡಿಯಾಗಿ ಹೊಲೆಯರ ಮಗಳಾಗಿ ಆಕೆ ಹುಟ್ಟಿದ್ದಾಳೆ. ಆದುದರಿಂದ ಹಿಂದಿನ ಪ್ರೀತಿಯೇ ಕಾರಣವಾಗಿ ನಿಮಗೆ ಆ ಕೂಸಿನ ಮೇಲೆ ಪ್ರೀತಿ ಉಂಟಾಯಿತು. ಆಗ ಅಗ್ನಿಭೂತಿ ಮುನಿಗಳು, ಪೂಜ್ಯರೇ ಅದೇನು ಭವ್ಯ ಜೀವನೋ ಅಭವ್ಯ ಜೀವನೋ? ಭವ್ಯ ಅಂದ್ರೆ ಮೋಕ್ಷಕ್ಕೆ ಅರ್ಹನಾದ ಜೀವಿ ಅಂತ ಕೇಳಿದಾಗ, ಅದು ಭವ್ಯ ಜೀವವಾಗಿದೆ, ಅದು ಮೋಕ್ಷವನ್ನ ಪಡೆಯಲು ಅರ್ಹನಾದಂತ ಜೀವಿ. ನೀವು ಉಪದೇಶ ಮಾಡಿದರೆ ಆಕೆ ವ್ರತಗಳನ್ನು ಸ್ವೀಕರಿಸುವಳು. ಅಗ್ನಿಭೂತಿ ಮುನಿಗಳಿಗೆ ಸೂರ್ಯಮಿತ್ರರು ಹೇಳ್ತಾರೆ ಎಂದು ಸೂರ್ಯಮಿತ್ರಾಚಾರ್ಯರು ಹೇಳಿದ್ರು. ಅವರ ಅನುಮತಿ ಪಡೆದು ಅಗ್ನಿಭೂತಿ ಋಷಿಗಳು ಹೋಗಿ ತಮ್ಮ ಹಿಂದಿನ ಜನ್ಮಾಂತರದ ಸಂಬಂಧವನ್ನ, ಸೂರ್ಯಮಿತ್ರ ಋಷಿಗಳನ್ನ ತಿರಸ್ಕಾರದಿಂದ ಕೆಟ್ಟ ಮಾತಾಡಿದ ಪಾಪದ ಪರಿಣಾಮವಾಗಿ ಉಂಟಾದ ಜನ್ಮಗಳ ದುಃಖಗಳನ್ನ ಆ ಹೆಂಗಸಿಗೆ ಗೊತ್ತಾಗುವಂತೆ ತಿಳಿಸಿದ್ರು. ಅವಳಿಗೆ ತಿಳಿ ಹೇಳ್ತಾರೆ. ಆಮೇಲೆ ನೀನು ಈ ಜನ್ಮದಿಂದ ಹಿಂದಿನ 5ನೆಯ ಜನ್ಮದಲ್ಲಿ ವಾಯುಭೂತಿಯಾಗಿದ್ದಾಗ ಔದ್ದತ್ಯ ಗರ್ಭದಿಂದ ಋಷಿಗಳನ್ನ ನಿಂದಿಸಿದ ಪಾಪದ ಫಲದಿಂದ ಇಂತಹ ದುಃಖಗಳನ್ನು ಹೊಂದಿರಬೇ. ಮುಂದುವರೆದು ಹೇಳ್ತಾರೆ, ಅಲ್ಲದೆ ಅಂಡರ್ ಮಾಡ್ಕೊಳ್ಳಿ, ಜೇನು ಹೆಂಡ ಮಾಂಸಗಳನ್ನ ಸೇವಿಸಿ ತಿರಿಯಕ್ಕೂ ಮನುಷ್ಯ ಜನ್ಮಗಳಲ್ಲಿ ಒದಗುವ ದುಃಖಗಳನ್ನ ಹಾಗೆಯೇ ಕೊನೆಯಿಲ್ಲದಷ್ಟು ಕಾಲವು ಅನುಭವಿಸಿ ದೀರ್ಘಕಾಲದ ನಂತರ ಮನುಷ್ಯನ್ಮ ಪ್ರಾಪ್ತವಾಗುವುದು. ಒಂದು ವೇಳೆ ಮನುಷ್ಯನ್ಮ ದೊರೆತರು ಹೀಗೇನೆ ಅಂದ್ರೆ ಧರ್ಮವನ್ನು, ಅಲ್ಲಿ ಬರ್ಕೊಳ್ಳಿ ಸೈಡಿಗೆ ಅವರ ಮಾರ್ಕ್ ಹಾಕ್ಬಿಟ್ಟು, ಧರ್ಮವನ್ನು ಆಚರಿಸದೇ ಇರುವುದರ ಅನಾಹುತಗಳು. ಧರ್ಮವನ್ನು ಆಚರಿಸದೇ ಇರುವುದರ ಅನಾಹುತಗಳು. ಧರ್ಮವನ್ನು ಆಚರಿಸದೇ ಏನಾಗುತ್ತೆ ಅಂತ ಏನಾಗುತ್ತಂತೆ? ಮನುಷ್ಯ ಜನ್ಮಗಳಲ್ಲಿ ಒದಗುವ ದುಃಖಗಳನ್ನು ಹಾಗೆಯೇ ಕೊನೆಯಲ್ಲಷ್ಟು ಕಾಲ ಅನುಭವಿಸಿ ದೀರ್ಘಕಾಲದ ನಂತರ ಮನುಷ್ಯನ ಪ್ರಾಪ್ತವಾಗುವುದು. ಒಂದು ವೇಳೆ ಮನುಷ್ಯನ ಪ್ರಾಪ್ತವಾದರೂ ಕೂಡ ಹೀಗೆ ದೀರ್ಘಕಾಲದವರೆಗೆ ಮನುಷ್ಯನ ಬರಲಿಲ್ಲಲ್ವಾ? ಕತ್ತೆ ನಾಯಿ ಹಂದಿಯಾಗಿ ಹುಟ್ಟಬೇಕಾಗಿ ಬಂತು. ಒಂದು ವೇಳೆ ಮನುಷ್ಯನ ಬಂದರೂ ಕೂಡ ಹಿಂಗ್ ಹುಟ್ಟಬೇಕಾಗತ್ತೆ. ಹೆಂಗೆ? ಹುಟ್ಟುಗುರುಡಿ ದುರ್ಗಂಧೆ ದುಸ್ವರೆಯಾಗಿ ಹುಟ್ಟಬೇಕಾಗತ್ತೆ, ಹುಟ್ಟಬೇಕಾಗುವುದು. ಅಂತಹ ಜೀವವು ಮನುಷ್ಯ ಜನ್ಮವನ್ನ ಪಡೆದು ವಿಕಾರ ರೂಪ, ಭಾಗ್ಯಹೀನತೆ, ಕೆಟ್ಟ ಬುದ್ಧಿ, ಕೇಡಿಗತನ, ನೀಚ ಸ್ವಭಾವ, ಕೆಟ್ಟ ಜಾತಿ, ಹಸಿವು, ಬಾಯಾರಿಕೆಗಳಿಂದ ಪೀಡಿತವಾಗುವುದು. ರಸಹೀನವಾದ ಮನೋದುಃಖಗಳು, ರೋಗ, ಶಕ್ತಿಹೀನತೆ, ಕೊರತೆ, ಅನ್ಯರ ಆಳುತನ, ಬರೇ ಹಗುರವಾದ ಸಾವು, ದುಃಖ, ದುರಾಶೆಗಳಿಗೆ ಆಶ್ರಯವಾಗಿರುವುದು. ಮಾಂಸ ಸೇವನೆ, ಜೀವಹಿಂಸೆ ಇವೆಲ್ಲವನ್ನ ಗಳಿಸಿಕೊಂಡು ಬಹುಕಾಲ ಇದನ್ನು ಅನುಭವಿಸಿಕೊಂಡು ಇರಬೇಕಾಗುವುದಲ್ಲವೇ? ಪಾಪದಿಂದಲೇ ಕುಳ್ಳರಾಗಿ, ಕೈಕಾಲಿಲ್ಲದವರಾಗಿ, ಕುರುಡರಾಗಿ, ಗಿಡ್ಡರಾಗಿ, ಕುಂಟರಾಗಿ, ಭಯಂಕರವಾಗಿ ಇದನ್ನೆಲ್ಲ ಓದ್ಕೊಂಡು ಹೋದ್ರೆ ಏನಾಗುತ್ತೆ? ಜೈನಯತಿಗಳಿಗೆ ನಿಂದಿಸಬಾರ್ದು ಅಲ್ವಾ? ಶಿವಕೋಟೆ ಕೊಡುವ ಸಂದೇಶ ಏನಪ್ಪ? ಜೈನಯತಿಗಳು ನಿಂದಿಸಬಾರ್ದು. ಇವೆಲ್ಲ ಆದ್ರೆ ಇವೆಲ್ಲ ಆಗ್ಬೇಕಾಗತ್ತೆ. ಅಂದ್ರೆ ಅಧರ್ಮವನ್ನು ಆಚರಿಸಿದ್ರೆ ಏನಾಗುತ್ತೆ ಅಂತ ನೋಡಿ. ದೈವ ಧರ್ಮ ಅದನ್ನು ಆಶ್ರಯಿಸಬೇಕು, ಅದನ್ನು ನಂಬಬೇಕು ಅನ್ನೋದಕ್ಕೆ 2 ಕಾರಣಗಳಿರ್ಬೋದು. ಒಂದು ಪಾಸಿಟಿವ್ ರೀಸನ್ಸ್, ಏನು? ನಾನು ಮುಕ್ತಿ ಹೊಂದಬೇಕು, ಸಂತೋಷವನ್ನು ಹೊಂದಬೇಕು, ನೆಮ್ಮದಿಯನ್ನು ಪಡ್ಕೊಳ್ಬೇಕು, ಇದು ಪಾಸಿಟಿವ್ ರೀಸನ್. ಸೆಕೆಂಡ್ ನೆಗೆಟಿವ್ ರೀಸನ್ಸ್ ಏನಪ್ಪ? ಭಯ. ನಮ್ಮ ಭಯದಿಂದ ದೂರ ಆಗೋದಕ್ಕೆ ದೇವರನ್ನ ಆಶ್ರಯಿಸಬೇಕು. ಯಾವ ದೆವ್ವ ಬರ್ತಾ ಇದ್ದ ಕಾರಣಕ್ಕೆ ದೇವ್ರ ಫೋಟೋ ಇಟ್ಕೊಳೋದು, ಅದು ದೆವ್ವದ ಭಯ ಬಂತು ಅನ್ನೋದು ದೇವ್ರ ಫೋಟೋ ಇಟ್ಕೊಳೋದು. ಇನ್ಯಾವುದೋ ಭಯಗಳಿಗೆ, ಭಯದಿಂದಲೂ ಮನುಷ್ಯ ದೈವ ಧರ್ಮವನ್ನು ಆಶ್ರಯಿಸ್ತಾನೆ. ಅಥವಾ ಬೇರೆ ಇತ್ಯಾತ್ಮಕ ಕಾರಣಗಳಿಂದ, ಇತ್ಯಾತ್ಮಕ ಅಂದ್ರೆ ಪಾಸಿಟಿವ್ ಕಾರಣಗಳಿಂದಲೂ ಕೂಡ ಮನುಷ್ಯ ದೈವ ಧರ್ಮವನ್ನು ಆಶ್ರಯಿಸ್ತಾನೆ. 2 ತಂತ್ರಗಳನ್ನು ಬಳಸ್ಕೊಂಡಿದ್ದಾನೆ ಇಲ್ಲಿ ಶಿವಕೋಟೆ. ಮೊದಲನೇ ತಂತ್ರ, ಸೂರ್ಯಮಿತ್ರರಿಗೆ ಧರ್ಮಗ್ರಂಥಗಳ ಅಭ್ಯಾಸ ಮಾಡಿದ್ದಕ್ಕೆ ಅವರಲ್ಲಿ ಜ್ಞಾನ ಬಂತು, ತತ್ವಜ್ಞಾನಿಗಳಾದರು. ಅದು ಪಾಸಿಟಿವ್ ರೀಸನ್, ಧರ್ಮವನ್ನು ಆಶ್ರಯಿಸಿದ ಆಗುವಂತಹ ಫಲಗಳನ್ನು ಹೇಳಿದ್ರು. ಇಲ್ಲಿ ನೆಗೆಟಿವ್ ರೀಸನ್ಸ್ ಕೊಡ್ತಾ ಇದ್ದಾರೆ. ಅಧರ್ಮವನ್ನು ಆಚರಿಸಿದ್ರೆ ಏನಾಗುತ್ತೆ?
ಇಷ್ಟೊಂದು ಕೆಟ್ಟ ಜನ್ಮಗಳಿಂದ ಬದುಕಬೇಕಾಗತ್ತೆ. ಅದಕ್ಕೆ ನೀವೇನ್ ಮಾಡಬೇಕು? ಧರ್ಮವನ್ನು ಆಶ್ರಯಿಸಬೇಕು. ಯಾವ ಧರ್ಮವನ್ನು ಆಶ್ರಯಿಸಬೇಕು? ಜೈನ ಧರ್ಮವನ್ನ ಆಶ್ರಯಿಸಬೇಕು. ಇಲ್ಲಿ ಭಯವನ್ನು ಬಿತ್ತಾ ಇದ್ದಾನೆ. ಅದರಿಂದ ಆಗುವಂತಹ ಪರಿಣಾಮಗಳನ್ನು 1.5 ಪೇಜ್ ಹೇಳಿದ್ದಾನೆ. ಒಂದಲ್ಲ ಎರಡಲ್ಲ. ಮತ್ತೆ ಗಿಡ್ಡರು, ಕುಂಟರು, ಭಯಂಕರ ದಡ್ಡರು, ಕಿವುಡರು, ಮೂಕರು, ಕ್ಷೀಣರು, ಮೈಮೇಲೆಲ್ಲ ಕೂದಲುಳ್ಳವರು, ಡೊಂಕುಳ್ಳವರು ಹುಟ್ಟುತ್ತಾರೆ. ಮನುಷ್ಯರು ಹಿಂದೆ ಮಾಡಿದ ಪಾಪಕರ್ಮದಿಂದ ಹುಬ್ಬು ಹಲ್ಲುಳ್ಳವರು, ಕುಬ್ಜರು, ಮೋಟುಗೈಯವರು, ಹಾದರಕ್ಕೆ ಹುಟ್ಟಿದವರು, ಒಂದೇ ಕಣ್ಣಿನವರು, ತುಂಬಾ ದಪ್ಪವಾದವರು. ನೋಡಿ, ಹೇಳ್ಕೊಂಡು ಹೋಗ್ತಾರೆ. ನಿಮ್ಮಲ್ಲಿ ಯಾವ್ದಾದ್ರು ಇದ್ರೆ ಈ ತರದ್ದು, ನೀವೆಲ್ಲ ಏನೋ ಪಾಪ ಮಾಡಿದಿರಾ ಅಂತ. ಬನ್ನಿ ನೆಕ್ಸ್ಟ್ ಪೇಜ್ ಬಂದ್ಬಿಡಿ. ಅವೆಲ್ಲ ಓದಿದ್ರೆ ಜಗುಪ್ಸ ಬಂದ್ಬಿಡುತ್ತೆ. ಮೋಸಗಾರ ಯಾವಾಗಲೂ ರೋಗಿ. ಸುಮ್ಮನೆ ಟೈಮ್ ಮಾಡ್ಕೊಂಡು ಮೇಲೆ ನೋಡಿ, 4 ಪದ್ಯ ಇದಾವೆ ನೋಡಿ. ಗದ್ಯಗಳಲ್ಲಿಯೂ ಕೂಡ ಪದ್ಯಗಳು ಸೇರ್ಕೊಂಡಿದ್ದಾವೆ ಅಂತ ಅಷ್ಟೇ, ಮತ್ತೇನಿಲ್ಲ. ಅದೇನು ಓದೋ ಅವಶ್ಯಕತೆ ಇಲ್ಲ. ಬನ್ನಿ. ಯಾವಾಗಲೂ ರೋಗಿ ಎಂಬ ಈ ನಾಮಾವಳಿಗೆ ಆಶ್ರಯ ಸ್ಥಾನವಾಗುತ್ತಾನೆ. ಈ ರೀತಿಯಾಗಿ ಹಿಂದೆ ಮಾಡಿದ ಪಾಪದ ಪರಿಣಾಮವಾಗಿ ವ್ರತಗಳನ್ನು ಸ್ವೀಕರಿಸಿ ಸತ್ತುದರಿಂದ ಮನುಷ್ಯ ಜನ್ಮದಲ್ಲಿ ಬಂದರೂ ಜೀವನವು ದುಃಖಗಳನ್ನು ಹೊಂದುವನು. ಇವೆಲ್ಲ ಅಧರ್ಮ ಆಚರಣೆಯಿಂದ ಆಗುವಂಥ ಪರಿಣಾಮಗಳು. ಆಮೇಲೆ ಅಂಡರ್ ಮಾಡ್ಕೊಳ್ಳಿ. ಆಮೇಲೆ ಧರ್ಮಾಚರಣೆಯಿಂದ ಏನಾಗುವುದೆಂದರೆ, ಏನ್ ಧರ್ಮಾಚರಣೆ ಎಂದರೆ, ಜೇನು ಮದ್ಯ ಮಾಂಸಗಳನ್ನ ತಿನ್ನದೇ ಬಿಟ್ಟವನು. ಜೇನು ಮದ್ಯ ಮಾಂಸಗಳನ್ನು ತಿನ್ನಬಾರ್ದು ಜೈನ ಧರ್ಮದ ಪ್ರಕಾರ. ಅವೆಲ್ಲ ತಿನ್ನಬಾರ್ದು. ಅಂಥವ್ರು ಏನಾಗ್ತಾರಂತೆ? ಸಂಪದ್ಯುಕ್ತವಾದ ಎದೆ, ಮನೋಹರವಾದ ರೂಪ, ಕುಲ, ಬಲ, ವಿನಯಗಳು, ಕೀರ್ತಿ, ದೀರ್ಘಾಯುಷ್ಯ, ಇಂದ್ರನಿಂದಲೂ ರಾಕ್ಷಸ ರಾಜರಿಂದಲೂ ಪೂಜೆ, ದೇವತಾ ಸ್ತ್ರೀಯರ ಪ್ರೇಮ, ಅನ್ನ ನೀರು, ತಾಂಬೂಲ, ಪುಷ್ಪ, ಚಂದನ, ವಸ್ತ್ರ, ಶಯೆ, ಅಲಂಕಾರ ಎಂಬ 8 ಬಗೆಯ ಸುಖ, ಕಾಂತಿಯುಕ್ತವಾದ ಬುದ್ಧಿಶಕ್ತಿ, ಕುಬೇರನ ಐಶ್ವರ್ಯ, ಸಂಪತ್ತು, ಗೌರವಯುಕ್ತವಾದ ಮಾತು. ಅಂಡರ್ ಮಾಡ್ಕೊಳ್ಳಿ. ಇದನ್ನ ಸ್ವರ್ಗ ಮರ್ತ್ಯಗಳು ಎರಡರಲ್ಲಿಯೂ ಪಡೆಯುವರು. ಸ್ವರ್ಗದಲ್ಲೂ ಸುಖ ಅಂತೆ, ಮರ್ತ್ಯ ಲೋಕದಲ್ಲಿಯೂ ಸುಖ ಅಂತೆ. ಧರ್ಮವನ್ನು ಆಚರಿಸುವುದರಿಂದ ಆಗುವ ಫಲಗಳು ಅಥವಾ ದೊರೆಯುವ ಫಲಗಳು, ಅಧರ್ಮವನ್ನ ಆಚರಿಸುವುದರಿಂದ ಆಗುವಂತಹ ಪರಿಣಾಮಗಳು ಎರಡನ್ನ ಹೇಳ್ತಾನೆ. ಇದು ಕೂಡ ಜೈನ ಧಾರ್ಮಿಕ ಅಂಶಗಳೇ. ಜೈನ ಧರ್ಮದ ಪ್ರಕಾರ ಧರ್ಮವನ್ನು ಆಚರಿಸದೇ ಇದ್ರೆ ಆಗುವ ಪರಿಣಾಮಗಳು ಹೇಳ್ದ, ಧರ್ಮವನ್ನು ಪರಿಪಾಲನೆ ಮಾಡೋದ್ರಿಂದ ಆಗುವಂತಹ ಪುಣ್ಯಗಳು ಹೇಳ್ತಾನೆ. ಇದನ್ನೆಲ್ಲ ಆ ಹುಟ್ಟುಗುರುಡಿಯಾದಂತಹ ವಲತಿ ಹೆಣ್ಣು ಮಗಳಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಯಾರು? ಅಗ್ನಿಭೂತಿ. ಬನ್ನಿ ಮುಂದೆ ಬನ್ನಿ, ಇನ್ನೂ ಇದೆ ಕತೆ ಹೇಳ್ತಾ ಹೋಗ್ತಾನೆ. 25ನೇ ಪೇಜಿಗೆ ಬಂದ್ಬಿಡಿ. 5ನೇ ಪೇಜ್ ಅಥವಾ 5ನೇ ಲೈನ್. 25ನೇ ಪೇಜಲ್ಲಿ 4th ಲೈನ್ ಬಂದ್ಬಿಡಿ. 25th ಪೇಜ್ 4th ಲೈನ್. ಎಲ್ಲವೂ ದೊರೆಯುತ್ತವೆ. ಹೀಗೆ ಧರ್ಮದ ಫಲದಿಂದ ಜೀವವು ಸ್ವರ್ಗ ಮರ್ತ್ಯಗಳ ಸುಖವನ್ನು ಅನುಭವಿಸಿದ ಮೇಲೆ ಮೋಕ್ಷದ ಸುಖವನ್ನು ಪಡೆಯುವರು. ಧರ್ಮವನ್ನು ಆಚರಿಸಿದ್ರೆ ಜೀವ ಸ್ವರ್ಗ ಮರ್ತ್ಯಗಳ ಸುಖವನ್ನು, ಮರ್ತ್ಯ ಲೋಕ ಅಂದ್ರೆ ಮಾನವ ಲೋಕ ಅಷ್ಟೇ, ಮರ್ತ್ಯರು ಅಂದ್ರೆ ಮನುಷ್ಯರು, ಮರ್ತ್ಯ ಲೋಕ ಅಂದ್ರೆ ಮಾನವ ಲೋಕ, ಭೂಲೋಕ, ರೈಟ್. ಸ್ವರ್ಗ ಮರ್ತ್ಯಗಳ ಸುಖವನ್ನು ಅನುಭವಿಸಿದ ಮೇಲೆ ಮೋಕ್ಷದ ಸುಖವನ್ನು ಪಡೆಯುವುದು. ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ನು ಆ ಧರ್ಮವೆಂಬುದು ಹೇಗೆಂದರೆ, ಧರ್ಮ ಅಂದ್ರೆ ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗಿ ಡೆಫಿನೇಷನ್. ಎಲ್ಲಿ ದಯೆ ಇದೆಯೋ ಅದು ಧರ್ಮ, ಎಲ್ಲಿ ಇಂದ್ರಿಯ ನಿಗ್ರಹವಿದೆಯೋ ಅದು ಕೂಡ ಧರ್ಮ. 18 ದೋಷಗಳು ಇಲ್ಲದವನು ದೇವನು, ದೋಷಗಳೇ ಇಲ್ಲದವನು ದೇವನು. ಅದಾದ ಮೇಲೆ ಇದರಲ್ಲಿ ಸಂಶಯವಿಲ್ಲ, ಈ ರೀತಿಯಾಗಿ ಹಸಿವು, ಬಾಯಾರಿಕೆ, ಹೆದರಿಕೆ, ಹಗೆತನ, ಪ್ರೀತಿ, ಮೋಹ, ಚಿಂತೆ, ಮುಪ್ಪು, ರೋಗ, ಬೇವರು, ಖೇದ ಇನ್ನೊಂದು ಇದೆ ಇದು. ಅದಾದ್ಮೇಲೆ ಕೆಳಗಡೆಯಿಂದ 7th ಲೈನಿಗೆ ಬನ್ನಿ, 5th ಲೈನಿಗೆ ಬನ್ನಿ. ಕೆಳಗಡೆಯಿಂದ 5th ಲೈನ್ ಅಂಡರ್ ಮಾಡ್ಕೊಳ್ಳಿ. ಋಷಿಗಳು ಅಂತ ಹೇಳಿದ್ರೆ ತಪಸ್ಸೆ ಐಶ್ವರ್ಯವಾಗಿರುವವರು ಋಷಿಗಳು. ಇವೆಲ್ಲ ಜೈನ ಧರ್ಮದ ಪ್ರಕಾರ. ಧರ್ಮ ಅಂದ್ರೆ ಏನು, ಋಷಿಗಳು ಅಂದ್ರೆ ಯಾರು, ದೇವರು ಅಂದ್ರೆ ಯಾರು. 18 ದೋಷಗಳು ಇಲ್ಲದೆ ಇರುವ ದೇವರು, ತಪಸ್ಸನ್ನೇ ಐಶ್ವರ್ಯವುಳ್ಳವನು ಋಷಿ, ಯಾವುದು ದಯೆಯೋ ಅದೇ ಧರ್ಮ. ಇವೆಲ್ಲ ಜೈನ ಧಾರ್ಮಿಕ ಅಂಶಗಳು. ಅದನ್ನ ಆ ಕ್ರೂಡಿ ಹೆಣ್ಮಗಳಿಗೆ ಬೋಧನೆ ಮಾಡ್ತಾರೆ ಎಂದು ಅಗ್ನಿಭೂತಿ ಋಷಿ ಆಕೆ ತಿಳಿಯುವಂತೆ ಧರ್ಮವನ್ನು ತಿಳಿಸಿದ. ಆಗ ಅವಳು ಹೃದಯದಲ್ಲಿ ಮೃದುತ್ವವನ್ನು ತಾಳಿ ತನ್ನ ಜನ್ಮಾಂತರಗಳನ್ನು ಧರ್ಮವನ್ನು ಕೇಳಿ ತಿಳಿದುಕೊಂಡು ಸಂಸಾರದಲ್ಲಿಯೂ ತನ್ನ ಶರೀರದಲ್ಲಿಯೂ ಅತ್ಯಂತ ವೈರಾಗ್ಯ ಭಾವ ಹೆಚ್ಚಾಗಲು
ತನ್ನನ್ನು ಹೆಚ್ಚಾದ ತನ್ನನ್ನು ತಾನೇ ಹಳೆದುಕೊಂಡಳು. ಪಾಪಕ್ಕೆ ಹೆದರಿ ಅಣುವ್ರತ, ನೋಡಿ ಪಾಪಕ್ಕೆ ಹೆದರಿ ಅಂಡರ್ ಮಾಡ್ಕೊಳ್ಳಿ, ಅವಳು ವ್ರತಗಳನ್ನು ಸ್ವೀಕರಿಸ್ತಾಳೆ. ಪಾಪಕ್ಕೆ ಹೆದರಿ ಅಣುವ್ರತವೇ ಮೊದಲಾದ ಶ್ರಾವಕ ವ್ರತಗಳನ್ನು ಕೈಗೊಂಡು, ಅಣುವ್ರತಗಳು ಪಂಚಾಣುವ್ರತಗಳು ಪರಿಚಯ ಆಯ್ತಲ್ವ ನಿಮಗೆ, ವ್ರತಗಳನ್ನು ಸ್ವೀಕರಿಸ್ತಾಳೆ. ಆಗ ಅಗ್ನಿಭೂತಿ ಋಷಿಗಳು ನೀನು ದೃಢವಾದ ವ್ರತವುಳ್ಳವಳಾಗೂ ನಿನ್ನ ಕರ್ಮ ನಾಶವಾಗಲಿ ಎಂದು ಆಶೀರ್ವಾದ ಮಾಡ್ತಾರೆ. ತಮ್ಮ ವಾಸಸ್ಥಾನಕ್ಕೆ ತೆರಳಿದ್ರು. ಇತ್ತ ಹುಟ್ಟುಗುಡಿಯಾದ ಹೆಂಗಸು ಅಹಿಂಸೆ ಮೊದಲಾದ ವ್ರತಗಳನ್ನು ಸ್ವೀಕರಿಸಿ ತನ್ನ ಮನೆಗೆ ತೆರಳುತ್ತಾ ಇದ್ಲು. ಆಗ ಅಷ್ಟರಲ್ಲಿ ರಾಜ ಪುರೋಹಿತನಾದ ಸೋಮಶರ್ಮ, ಅಂಡರ್ ಮಾಡ್ಕೊಳ್ಳಿ, ಅವಳು ಮನೆಗೆ ಇನ್ನು ಹೋಗ್ತಾ ಇದ್ದಾಳೆ. ಅವಾಗ ಸೋಮಶರ್ಮನೆಂಬುವನು ತನ್ನ ಪರಿವಾರದೊಡನೆ ಮಹಾವೈಭವದಿಂದ ಹೆಚ್ಚಾದ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು, ಯಾರು ಸೋಮಶರ್ಮ? ರಾಜ ಪುರೋಹಿತ. ಅವನು ರಾಜ ಪುರೋಹಿತ ಸೋಮಶರ್ಮ ಪೂಜಾ ದ್ರವ್ಯಗಳನ್ನು ತಗೊಂಡ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾನಂತೆ? ತನಗೆ ಮಕ್ಕಳನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತಾ, ಅಂಡರ್ ಮಾಡ್ಕೊಳ್ಳಿ, ಶಂಬರ ನಾಗಸ್ಥಾನಕ್ಕೆ ಹರಕೆಯನ್ನು ಒಪ್ಪಿಸಲು ಹೋಗ್ತಾ ಇದ್ದ. ಸಾಂಸ್ಕೃತಿಕ ಅಂಶ, ಮಕ್ಕಳಾಗಲು ನಾಗದೇವತೆಗೆ ಹರಕೆಯನ್ನು ಹೊತ್ತುಕೊಳ್ಳುವುದು ಸಾಂಸ್ಕೃತಿಕ ಅಂಶಗಳು. ನಾಗದೇವತೆಯನ್ನು ಪೂಜೆ ಮಾಡುವುದು, ಮಕ್ಕಳಾಗಲು ಹರಕೆಯನ್ನು ಹೊತ್ತುಕೊಳ್ಳುವುದು. ರೈಟ್. ಅದನ್ನು ತನ್ನೊಡನೆ ಬರುತ್ತಿದ್ದ ಹೊಲೆಯರ ಹೆಂಗಸು ಕಂಡು, ಸೋಮಶರ್ಮ ಹೋಗ್ತಾ ಇದ್ದ, ಈ ಹುಟ್ಟುಗೂಡಿದಂತಹ ಹೊಲತಿ ಹೆಣ್ಮಗಳು ಮನೆಗೆ ಹೋಗ್ತಾ ಇದ್ಲು. ಅವಳ ಜೊತೆ ಕೆಲವರು ಗೆಳತಿಯರಿದ್ರು. ಅವರು ಇದನ್ನ ಹೇಳ್ತಾರೆ ಅವಳಿಗಂತೂ ಕಾಣಲ್ಲ, ಪಕ್ಕದಲ್ಲೂ ಹೇಳ್ತಾರೆ ಅವಳಿಗೆ. ಏನಂತ ಹೇಳ್ತಾರೆ? ಹೊಲೆಯರ ಹೆಂಗಸರು ಕಂಡು ತನಗೆ ವಿವರಿಸಿ ಹೇಳಲು ಆ ಕ್ರುಡಿ ಕೇಳಿಸ್ಕೊಂಡು ಅದರಲ್ಲಿಯೇ ಮನಸ್ಸಿಟ್ಟು ತಾನು ಸತ್ತು ಅವರಿಗೆ ಹುಟ್ಟುವಂತಾಗಲಿ ಎಂದು ಮನದಲ್ಲಿ ಅಭಿಲಾಷೆಗೊಂಡಳು. ಸಂಕಲ್ಪ ಮಾಡ್ಕೊಂಡ್ಬಿಟ್ಲು, ನಾನು ಸತ್ತು ಅವರಿಗೆ ಇಂದು ಮಕ್ಕಳಿಲ್ವಲ್ವಾ, ನಾನು ಸತ್ಬಿಟ್ಟು ಅವರಿಗೆ ಮಗಳಾಗಿ ಹುಟ್ಲಿ ಅಥವಾ ಅವರಿಗೆ ಹುಟ್ಲಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಲು. ಮಾಡಿಕೊಂಡು ಮನೆಗೆ ಹೋದ ತಕ್ಷಣ ಮನೆಯಲ್ಲಿ ಆಕೆ ಇರುತ್ತಾ ಅಂದಿನ ರಾತ್ರಿ ಹಾವು ಕಚ್ಚಿಸುತ್ತಲು. ನೋಡಿ, ಸಂಕಲ್ಪ ಎಷ್ಟು ಸ್ಟ್ರಾಂಗ್ ಆಗಿದೆ. ಜೈನ ದೀಕ್ಷೆಯನ್ನು ಸ್ವೀಕರಿಸಿದ್ರೆ, ವ್ರತಗಳನ್ನು ಆಚರಿಸಿದ್ರೆ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಸಂಕಲ್ಪ ಬಹಳ ಸ್ಟ್ರಾಂಗ್ ಆಗಿತ್ತು. ಮನೆಗೆ ಹೋಗಿ ಹಾವು ಕಚ್ಚಿದ್ಬಿಟ್ಲು. ಚಂಪಾನಗರವನ್ನು ಆಳುವ ಚಂದ್ರವಾಹನನೆಂಬ ರಾಜನಿಗೆ ಚಂದ್ರಮತಿ ಎಂಬುವಳು ಪಟ್ಟಣದ ರಾಣಿ. ಅವರ ಪುರೋಹಿತನು ಸೋಮಶರ್ಮ ಎಂಬ ಭಟ್ಟ, ಅವನ ಹೆಂಡತಿ ತ್ರಿವೇದಿ. ಸೋಮಶರ್ಮ ಮತ್ತು ತ್ರಿವೇದಿ ದಂಪತಿಗಳಿಗೆ ಇವಳು ನಾಗಶ್ರೀ ಎಂಬ ಹೆಸರಿನ ಮಗಳಾಗಿ ಹುಟ್ಟಿದ್ಲು. ನಾಗಶ್ರೀ ಯಾರ ಮನೆಯಲ್ಲಿ ಹುಟ್ಟಿದ್ಲು? ರಾಜ ಪುರೋಹಿತನಾದ ಸೋಮಶರ್ಮ ಮತ್ತು ತ್ರಿವೇದಿಯ ದಂಪತಿಗಳಿಗೆ ಮಗಳಾಗಿ ಹುಟ್ಟಿದ್ಲು. ನೋಡಿ, ಹೊಲತಿಯ ಮನೆಯಿಂದ ರಾಜ ಪುರೋಹಿತನ ಮಗಳಾಗಿ ಹುಟ್ಟಿದ್ಲು. ಅವ್ರ ಮನೆಯಲ್ಲಿ ಮಗಳಾಗಿ ಹುಡ್ತಾಳೆ. ಅವಳ ಹೆಸರು ನಾಗಶ್ರೀ. ಇವಳು ಅತಿಶಯವಾದ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವಳಾಗಿ ಜನರಿಗೆಲ್ಲ ಅತ್ಯಂತ ಸುಂದರಿಗೆ ಕಾಣಿಸ್ತಾ ಇದ್ಲು. ನಾಗದೇವತೆಗಳಿಗೆ ಹರಕೆ ಸಲ್ಲಿಸಿ ಆಕೆಯನ್ನ ಪಡೆದುದರಿಂದ ಅವಳಿಗೆ ನಾಗಶ್ರೀ ಎಂದ ಹೆಸರನ್ನು ಇಟ್ಟರು. ಆಮೇಲೆ ಇತ್ತ ಸೂರ್ಯಮಿತ್ರಾಚಾರ್ಯರು, ಅಗ್ನಿಭೂತಿ ಋಷಿಗಳು ಚಂಪಾನಗರದಿಂದ ಹೊರಟರು. ಸೇಮ್ ರಿಪೀಟ್. ಮತ್ತೆ ಇವರು ಭಿಕ್ಷಾಟನೆಗೆ ಹೋಗಿದಾಗ ಗ್ರಾಮ, ನಗರ, ಕೇಡ, ಕರ್ಬಡ, ಮಡಂಬ, ಪತ್ತನ, ದ್ರೋಣಾಮುಖಗಳನ್ನು ಸಂಚರಿಸುತ್ತಾ 7 ವರ್ಷಗಳು ಕಳೆಯಲು 7 ವರ್ಷಗಳಾದವು. ಮರಳಿ ಚಂಪಾನಗರಕ್ಕೆ ಬಂದರು. ಆಗ ಪಟ್ಟಣದ ಹೊರಗಿನ ಉದ್ಯಾನದಲ್ಲಿ ಕಂಬಳನಾಗ, ಶಂಬರನಾಗ, ಪಾಂಡುಕನಾಗ, ವಿಧವಾದ ನಾಗದೇವತೆಗಳವೆಲ್ಲ ಅಲ್ಲಿದ್ದಂತ ನಾಗದೇವತೆಗಳು ಎಂಬುದಾಗಿ ನಾಗರ ಹೆಸರನ್ನುಳ್ಳ ಮತ್ತು ಅವರು ಹಿಂದೆ ಇದ್ದ ನಾಗಸ್ಥಾನದಲ್ಲಿ ಬಂದು ಇದ್ರು. ಆ ವೇಳೆಗೆ ಸರಿಯಾಗಿ ನಾಗಶ್ರೀಯು ನಾಗರ ಪಂಚಮಿ ಎಂದು, ಎಷ್ಟೊಂದು ನಾಗಗಳಾಗ್ಬಿಟ್ವು, ನಾಗರ ಪಂಚಮಿ ಎಂದು ಮಂತ್ರಿಗಳ, ಹೆಗ್ಗಡೆಗಳ, ರಾಜರಂತಿರುವ ಶೆಟ್ಟಿಯರ ಹಾಗೂ ಮುಖ್ಯಸ್ಥರಾದ ಅಧಿಕಾರಿಗಳ ಹಲವು ಮಂದಿ ಹೆಣ್ಣು ಮಕ್ಕಳನ್ನ ಕೂಡಿಕೊಂಡು ಅಂಡರ್ ಮಾಡ್ಕೊಳ್ಳಿ. ಇವೆಲ್ಲ ಅಲ್ಲಿದ್ದಂಥ ಪಂಗಡಗಳು, ವರ್ಗಗಳು, ಮಂತ್ರಿಗಳಿದ್ರು, ಹೆಗ್ಗಡೆಯವರು, ಶೆಟ್ಟಿ, ರಾಜರಂತಿರುವ ಶೆಟ್ಟಿಯರು ಅಂದ್ರೆ ಅಷ್ಟೊಂದು ದುಡ್ಡಿದ್ದವರು ಅಂತ. ಮುಖ್ಯಸ್ಥರಾದ ಅಧಿಕಾರಿಗಳ ಹಲವು ಮಂದಿ ಹೆಣ್ಣು ಮಕ್ಕಳನ್ನ ಕೂಡಿಕೊಂಡು ಹೆಚ್ಚಾದ ಪೂಜಾ ವಸ್ತುಗಳನ್ನು ತೆಗೆದುಕೊಂಡು ನಾಗಸ್ಥಾನಕ್ಕೆ ಹೋದ್ಲು. ಅಲ್ಲಿ ಇವರು ಇದ್ದಾರೆ. ಯಾರಿದ್ದಾರೆ? ಸೂರ್ಯಮಿತ್ರ ಮತ್ತು ಅಗ್ನಿಭೂತಿ ಇದ್ದಾರೆ. ಇವಳು ಹೋದ್ಲು.
ನಾಗರನ್ನ ಪೂಜಿಸಿದ್ಲು, ಸಾಷ್ಟಾಂಗ ವಂದನೆ ಮಾಡಿದ್ಲು. ಸೂರ್ಯಮಿತ್ರಾಚಾರ್ಯರನ್ನ ಅಗ್ನಿಭೂತಿ ಮುನಿಗಳನ್ನು ಕಂಡು ತನ್ನ ಪೂರ್ವ ಜನ್ಮದ ಸ್ಮರಣೆಯನ್ನು ತಳೆದ್ಲು. ಅವಳಿಗೆ ಮತ್ತೆ ರೀಕ್ಯಾಪ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಇನ್ನಿತರ ಹೇಳೋ ಅವಶ್ಯಕತೆ ಇರಲಿಲ್ಲ. ನೋಡಿದ ತಕ್ಷಣ ಅವಳಿಗೆ ನೆನಪಾಗ್ಬಿಡ್ತು, ಪೂರ್ವ ಜನ್ಮದ ಸ್ಮರಣೆ ಆಗ್ಬಿಡ್ತು ನಾಗಶ್ರೀಗೆ. ಅವಳು ಹಿಂದಿನ ಜನ್ಮದಲ್ಲಿ ಹೊಲತಿಯಾಗಿ ಹುಟ್ಟಿರುವುದನ್ನು ತಿಳಿದು ಆಚಾರ್ಯರ ಪಾದಕ್ಕೆ ಸಾಷ್ಟಾಂಗ ವಂದಿಸಿ ಕುಳಿತುಕೊಂಡು, ಆಗ ಹೆಂಗಸನ್ನ ನೋಡಿ ಅಗ್ನಿಭೂತಿ ಋಷಿಗಳಿಗೆ ಬಹಳ ಪ್ರೀತಿ ಉಂಟಾಯ್ತು. ಸೇಮ್ ಸೇಮ್ ರಿಪೀಟ್. ಕ್ರೂಢಿಯಾದಂತಹ ಹೆಣ್ಣುಮಗಳನ್ನು ನೋಡಿ ಅವರಿಗೆ ಪ್ರೀತಿ ಉಂಟಾಗಿ ದುಃಖ ತಾಳದ್ರು. ಈಗ ನಾಗಶ್ರೀ ನೋಡಿದ್ಮೇಲೆ ಅವಳ ಮನಸ್ಸಲ್ಲಿ, ಯಾರ ಮನಸ್ಸಲ್ಲಿ? ಅಗ್ನಿಭೂತಿಗಳ ಮನಸ್ಸಲ್ಲಿ ಪ್ರೀತಿ ಉಂಟಾಯ್ತು. ತಮ್ಮ ಗುರುಗಳಾದ ಸೂರ್ಯಮಿತ್ರಾಚಾರ್ಯರನ್ನು ಹೀಗೆ ಕೇಳಿದ್ರು, ಸ್ವಾಮಿಗಳೇ, ಈ ಹೆಂಗುಸಿನ ಮೇಲೆ ನನಗೆ ಅತ್ಯಂತ ಪ್ರೀತಿ ಉಂಟಾಗಲು ಕಾರಣವೇನು? ಹೀಗೆ ಕೇಳಿದಾಗ ಸೂರ್ಯಮಿತ್ರಾಚಾರ್ಯರು ತಮಗಿದ್ದ ಅವಧಿ ಜ್ಞಾನವನ್ನು ಉಪಯೋಗಿಸಿ ಸಂಗತಿಯನ್ನ ಹೀಗೆ ತಿಳಿಸಿರು. ನೋಡಿ, ಮತ್ತೆ ವಾಪಸ್ ಇನ್ನೊಂದ್ಸಲ ರಿಪೀಟ್ ಮಾಡ್ತಾರೆ. ಈ ಹೆಂಗಸೆಂಬುದು ನಿಮ್ಮ ತಮ್ಮನಾದ ವಾಯುಭೂತಿಯ ಜೀವ. ತನ್ನ ಗರ್ಭದ ಕಾರಣದಿಂದ ನಮ್ಮನ್ನ ಲಕ್ಷ್ಯ ಮಾಡಿ ಅವಮಾನಿಸಿ ಬಾಯಿಗೆ ಬಂದ ಹೊಲಸಿನ ಬೈಗಳನ್ನು ಬೈದಿದ್ದ. ಹಾಗೆ ಬೈದ ಆ ಪಾಪದ ಪರಿಣಾಮವಾಗಿ 7 ದಿವಸಗಳೊಳಗಾಗಿ ಔದುಂಬರ ಕುಟರಾಗಿ ಗುರಿಯಾಗಿ ಹುಳುವಾಗಿ ಸತ್ತ ಜೀವು ಮತ್ತೆ ಕೋಶಮಿ ಪಟ್ಟಣ ಡೊಂಬರ ಮನೆಯಲ್ಲಿ ಹೆಣ್ಣು ಕತ್ತೆಯಾಗಿ ಹುಟ್ಟಿ ದೊಡ್ಡ ಹೊರಗಳನ್ನು ಹೊತ್ತುಕೊಂಡು ಹೋಗಿ ಬೆನ್ನಿನಲ್ಲಿ ಹೆಚ್ಚಾದ ಹೊಡಕು ಬಿದ್ದು ಹುಳುವಾಗಿ ಯಾತನೆ ಪಟ್ಟು ಸತ್ತು. ಮುಂದಿನ ಜನ್ಮದಲ್ಲಿ ಹೇಳುವಂದಿಯಾಗಿ ಹುಟ್ಟಿ ಸತ್ತು, ಮತ್ತೆ ಹೆಣ್ಣನಾಗಿ ಹುಟ್ಟಿ ಸತ್ತು. ಆಮೇಲೆ ಚಂಪಾನಗರದಲ್ಲಿ ಮಾದಿಗೆಗೆ ಮುಖ್ಯನಾದ ನೀಳನೆಂಬ ಮಾದಿಕನಿಗೂ ಕೇಶೆಂಬ ಮಾದಿಕನಿಗೂ ಹುಟ್ಟು ಕ್ರೂಢಿ ಹೊಲತೆಯಾಗಿ ಹುಟ್ಟಿತು. ಆಕೆ ಕೆಟ್ಟ ರೂಪಿನವಳು, ದುರ್ಗಂಧವುಳ್ಳವಳು, ಕೆಟ್ಟ ಸ್ವರವುಳ್ಳವಳು ಆಗಿದ್ದಳು. ನೀವು ಉಪದೇಶದ ವ್ರತಗಳನ್ನು ಸ್ವೀಕರಿಸಿ ಮುಂದಿನ ಜನ್ಮದಲ್ಲಿ ಸೋಮಶರ್ಮ ಮಗಳಾಗಬೇಕೆಂದು ನಿಶ್ಚಯಿಸಿ ಹಾವು ಕಚ್ಚಿಸತ್ತು. ಪುರೋಹಿತ ಸೋಮಶರ್ಮನಿಗೆ ಅವನ ಹೆಂಡತಿ ನಾಗಶ್ರೀ ಹೆಸರಿನ ಮಗಳಾದ. ಬೇಕಿತ್ತ ಇಷ್ಟನ್ನೆಲ್ಲ ಮತ್ತೆ ಹೇಳಕ್ಕೆ? ಯಾಕೆ ಹೇಳ್ದ ಅಂತ ಹೇಳಿದ್ರೆ, ರಿಜಿಸ್ಟರ್ ಆಗ್ಬೇಕು ಹೋದ್ರ ಮನಸ್ಸಲ್ಲಿ. ಇನ್ನೊಂದ್ಸಲ ಯಾವ ಜೈನಯತಿಗೂ ನಿಂದಿಸಬಾರ್ದು. ಯಾರಾದ್ರೂ ಜೈನಯತಿಗಳು ಮನೆಗೆ ಬಂದ್ರೆ ಅವ್ರನ್ನ ನಿಂದನೆ ಮಾಡಬಾರ್ದು, ಅವ್ರ ಮನಸ್ಸಿಗೆ ನೋವುಂಟು ಮಾಡಬಾರ್ದು. ಶಿವಕೋಟ್ಯಾಚಾರ್ಯ ಬಹಳ ಬುದ್ಧಿವಂತ. ಅವನು ಏನ್ ಅಂದ್ಕೊಂಡಿದ್ದಾನೆ ಕರೆದಿಲ್ಲ, ಸಾಧಿಸ್ತಾ ಇದ್ದಾನೆ ಅಷ್ಟೇ. ಮತ್ತೆ ಇದನ್ನ ಪುನರಾವರ್ತನೆ ಮಾಡೋ ಉದ್ದೇಶ ಏನಪ್ಪ? ಜೈನಯತಿಗಳ ನಿಂದನೆಯನ್ನ, ಅದರಿಂದ ಆಗುವ ಪಾಪ ಕರ್ಮಗಳನ್ನ, ಅದರಿಂದ ಆಗುವ ಫಲಗಳನ್ನ ನೀವು ಅರಿತುಕೊಳ್ಬೇಕು, ನಿಂದನೆ ಮಾಡಬಾರ್ದು. ಇಲ್ವಾ? ಸೂರ್ಯಮಿತ್ರನ ಕ್ಷಮಿಸ್ಬಿಟ್ರು, ಶಿವಕೋಟಿ ಕ್ಷಮಿಸಿಲ್ಲ. ಹೀಗೆ ಸೂರ್ಯಮಿತ್ರಾಚಾರ್ಯರು ಹೇಳಿದ್ದೆಲ್ಲವನ್ನ ನಾಗಶ್ರೀ ಕೇಳಿ ಹಿಂದಿನ 5 ಜನ್ಮಗಳು ತನಗೆ ಕಣ್ಣೆದುರಲ್ಲಿ ಕಂಡಂತೆ ತಿಳಿದು ಆಚಾರ್ಯರ ಪಾದಕ್ಕೆ ಸಾಷ್ಟಾಂಗ ವಂದಿಸಿ ಧರ್ಮವನ್ನು ಉಪದೇಶಿಸಬೇಕೆಂದು ಪ್ರಾರ್ಥನೆ ಮಾಡಿದ್ಲು. ಧರ್ಮವನ್ನ ಬೋಧನೆ ಮಾಡಿ ಅಂತ ಕೇಳಿದ್ಲು. ಅಣುವ್ರತ ಮೊದಲಾಗುಳ್ಳ ಶ್ರಾವಕ ವ್ರತಗಳನ್ನ ಧರ್ಮದ ಕುರಿತು ಸರಿಯಾದ ತಿಳುವಳಿಕೆಯೊಂದು ಕೈಗೊಂಡು ವಂದಿಸಿ ಅಂಡರ್ ಮಾಡ್ಕೊಳ್ಳಿ. ಅಲ್ಲಿ ಶ್ರಾವಕ ವ್ರತಗಳನ್ನು ಕೈಗೊಂಡವಳು. ಶ್ರಾವಕ ಅಂದ್ರೆ, ಶ್ರಾವಕರು ಅಂದ್ರೆ ಜೈನ ಧರ್ಮವನ್ನ ಪಾಲನೆ ಮಾಡೋರು ಶ್ರಾವಕರು, ಜೈನ ಶ್ರಾವಕ ವ್ರತಗಳು ಅಂದ್ರೆ ಜೈನ ವ್ರತಗಳು ಅಷ್ಟೇ, ಮತ್ತೇನಿಲ್ಲ. ಜೈನ ಮತವನ್ನ ಪರಿಪಾಲನೆ ಮಾಡೋರು ಶ್ರಾವಕರು ಅಂತ ಕರಿತೀವಿ. ಶೈವ ಮತವನ್ನ ಶರಣರು ಅಂತ ಕರಿತಾ ಇದ್ವಿ. ವೈಷ್ಣವ ಬಂದಲ್ಲಿ ದಾಸರು ಅಂತ ಕರಿತೀವಿ. ಅದೊಂದು ಶ್ರಾವಕ ಅನ್ನುವುದು ಜೈನ ಮತದ ಪರಿಪಾಲನೆ ಮಾಡೋರಿಗಷ್ಟೇ ಇರುವಂತಹ ಪದ. ಶ್ರಾವಕ ವ್ರತಗಳನ್ನ ಧರ್ಮದ ಕುರಿತು ಸರಿಯಾದ ತಿಳುವಳಿಕೆಯನ್ನು ಕೈಗೊಂಡು ವಂದಿಸಿ ತನ್ನ ಮನೆಗೆ ಹೊರಟೋದ್ಲು. ಆಗ ಸೂರ್ಯಮಿತ್ರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಮಗಳೇ, ನಾವು ನಿನಗೆ ಉಪದೇಶಿಸಿಕೊಟ್ಟ ವ್ರತಗಳನ್ನ ನಿನ್ನ ತಂದೆ ಬಿಟ್ಟು ಬಿಡು ಎಂದು ಹೇಳಿದನಾದರೆ ಅವನ್ನ ಬೇರೆ ಕಡೆ ಬಿಟ್ಟು ಬಿಡಿದ್ರು. ನಮ್ಮ ಬಳಿಗೆ ಬಂದು ನಾವು ಕೊಟ್ಟ ವ್ರತಗಳನ್ನ ನಮಗೆ ಒಪ್ಪಿಸಬೇಕು. ಷರತ್ತು ಹಾಕ್ತಾನೆ. ಕತೆಗೆ ತಿರುವು ಕೊಡ್ಬೇಕು. ಇವಾಗ ಟ್ವಿಸ್ಟ್ ಕೊಡ್ಬೇಕಲ್ಲ, ಇವಾಗ ಒಂದೇ ರೀತಿ ಹೋಗ್ತಾ ಇದೆ ಕತೆ, ಇವಾಗ ಟ್ವಿಸ್ಟ್ ಕೊಡ್ತಾನೆ. ಷರತ್ತು, ಈ ಷರತ್ತು ಕತೆಗೆ ತಿರುವನ್ನ ಕೊಡುತ್ತೆ. ಮುನಿಗಳು ಷರತ್ತನ್ನ ಹಾಕ್ತಾರೆ. ಏನಂತ ಹಾಕ್ತಾರೆ? ನಿನ್ನ ತಂದೆ ವ್ರತಗಳನ್ನು ಬಿಡು ಅಂತ ಹೇಳಿದ್ರೆ ನೀನು ಆ ವ್ರತಗಳನ್ನು ನಮಗೇ ತಂದು ಒಪ್ಪಿಸ್ಬೇಕು. ಷರತ್ತು ಹಾಕ್ತಾನೆ, ಷರತ್ತು ಕೊಡ್ತಾನೆ. ಈ ಷರತ್ತು ಕತೆಗೆ ತಿರುವನ್ನ ಕೊಡುತ್ತೆ ಎಂದು ಹೇಳಲು ಹಾಗೆಯೇ ಮಾಡುವೆನು ಎಂದು ಆಕೆ ಮನೆಗೆ ತೆರಳಿದ್ಲು. ಆಕೆಯ ಜೊತೆಯಲ್ಲಿದ್ದ ಹುಡುಗಿಯರು ಸೋಮಶರ್ಮ ಭಟ್ಟನ ಹೇಳ್ಬಿಟ್ರು, ಫಿಟ್ಟಿಂಗ್ ಇಟ್ಬಿಟ್ರು, ನಿಮ್ಮ ಮಗಳು ಋಷಿಗಳ ಬಳಿಯಲ್ಲಿ ಶ್ರಾವಕ ವ್ರತಗಳನ್ನ ಸ್ವೀಕರಿಸಿಕೊಂಡು ಬಂದಿದ್ದಾಳೆ ಅಂತ ಎಲ್ಲ ಹೇಳ್ಬಿಟ್ರು. ವರದಿ ಒಪ್ಪಿಸ್ಬಿಟ್ರು ಸೋಮಶರ್ಮನಿಗೆ. ಅವನಿಗೆ ಕೋಪ ಬಂದ್ಬಿಡ್ತು. ಆಗ ಭಟ್ಟ ಕೇಳಿ, ಅಂಡರ್ ಮಾಡ್ಕೊಳ್ಳಿ, ಮಗಳೇ ನಾಗಶ್ರೀ, ನಾವು ಬ್ರಾಹ್ಮಣರಾಗಿದ್ದೇವೆ, ಲೋಕಕ್ಕೆಲ್ಲ ಶ್ರೇಷ್ಠರು. ಅಂಡರ್ ಮಾಡ್ಕೊಳ್ಳಿ, ಲೋಕದ ಜನರಿಂದ ಪೂಜಿಸಲ್ಪಡುವವರಾಗಿದ್ದೇವೆ, ನಮಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಆದುದರಿಂದ ಜೈನ ಸನ್ಯಾಸಿಗಳ ಧರ್ಮವನ್ನು ನಾವು ಸ್ವೀಕರಿಸಲಾಗದು. ಇವನ ಮಾತುಗಳು ಏನನ್ನ ಪ್ರತಿಬಿಂಬಿಸ್ತಾವಪ್ಪ? ಆಗಿನ ಕಾಲದಲ್ಲಿದ್ದಂತಹ ಜೈನ ಮತ್ತು ವೈದಿಕ ಸಂಪ್ರದಾಯಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯ ಅದನ್ನ ಪ್ರತಿನಿಧಿಸ್ತವಲ್ವಾ? ಅದನ್ನ ಬಿಟ್ಟುಬಿಡು ಅಂತ ಹೇಳ್ತಾನೆ. ನಾವು ವ್ರತಗಳನ್ನ ಕೊಡಬೇಕೇ ಹೊರತು ನಾವು ಇನ್ನೊಬ್ಬರ ವ್ರತಗಳನ್ನ ಸ್ವೀಕರಿಸಬಾರದು. ಲೋಕಕ್ಕೆಲ್ಲ ಶ್ರೇಷ್ಠ ನಾವು, ಆ ವ್ರತಗಳನ್ನು ಬಿಟ್ಬಿಡ್ಬೇಕು. ಸೋಮಶರ್ಮ ನಾಗಶ್ರೀಗೆ ಹೇಳ್ತಾನೆ. ಇತ್ತಲ್ವ ಅಲ್ಲೊಂದು ಸೂರ್ಯಮಿತ್ರರು ಹೇಳಿದ್ರು, ನಮ್ಮ ನಿಮ್ಮಪ್ಪ ಏನಾದ್ರು ಹೇಳಿದ್ರೆ
ನಮ್ಮ ಹತ್ರನೇ ತಗೊಂಡ್ಬಿಟ್ಟು ಅವುಗಳನ್ನು ಒಪ್ಪಿಸೋಗ್ಬೇಕು. ಅಪ್ಪ, ವ್ರತಗಳನ್ನು ನನಗೆ ಕೊಟ್ಟಿರುವ ಋಷಿಗಳಿಗೆ ಅವನು ಒಪ್ಪಿಸಿ ಬಿಟ್ಟು ಬರುವೆನು ಎನ್ನಲು, ಹಾಗೆಯೇ ಮಾಡು ಎಂದು ಹೇಳಿ ಅವನು ಮಗಳ ಕೈಯನ್ನು ಹಿಡಿದುಕೊಂಡು ಇಬ್ಬರು ಋಷಿಗಳಲ್ಲಿಗೆ ವ್ರತಗಳನ್ನ ಹಿಂತಿರುಗಿಸೋದಕ್ಕಾಗಿ ಹೋಗ್ತಾ ಇದ್ರು. ಇಲ್ಲಿ ನಿಲ್ಸೋಣ. ಈಗ ವೃತ್ತಿಗಳಿಗೆ ವ್ರತಗಳು ಹಿಂತಿರುಗಿಸೋಕೆ ಹೋಗ್ಬೇಕಾದ್ರೆ ಇಲ್ಲಿ ಉಪಕಥೆಗಳು ಬರ್ತವೆ. ನೆಕ್ಸ್ಟ್ ಉಪಕಥೆಗಳು ಬರ್ತವೆ, ನಾಳೆ ಅಲ್ಲಿಂದ ಮುಂದುವರ್ಸೋಣ. ಈಗ ಶಿವಕೋಟೆಗೆ ಇರುವ ಕೆಲಸ ಏನಪ್ಪ? ಸೋಮಶರ್ಮನನ್ನ ಕನ್ವರ್ಟ್ ಮಾಡ್ಬೇಕು. ಇವಾಗ ನಾಗಶ್ರೀ ಅಪ್ಪ ಒಪ್ತಾ ಇಲ್ಲ ತಾನೆ, ಇವಾಗ ಜನ ನಮಗೆಲ್ಲ, ನಾವು ಬ್ರಾಹ್ಮಣರು, ಅವನ ಮನವನ್ನ ಒಲಿಸ್ಬೇಕು. ಇವಾಗ ಅವನ ಮನವನ್ನು ಒಲಿಸೋದಕ್ಕೆ ಇವಾಗ ಉಪಕಥೆಗಳನ್ನ ತಗೊಂಡ್ಬರ್ತಾನೆ. ನಾಳೆ ಉಪಕಥೆಗಳನ್ನ ಚರ್ಚೆ ಮಾಡೋಣ.